This call is now being recorded. ಎಲ್ಲರಿಗೂ This call is now taking notes. ಎಲ್ಲರಿಗೂ ಶರಣಾರ್ಥಿಗಳು. ಬಸವಾದಿ ಪ್ರಮಥರ ಎಲ್ಲ ಪಾದಗಳಿಗೆ ಪೊಳಮೊಟ್ಟು. ಆರೇನಂದರು ಓರಂತಿಪ್ಪುದೇ ಸಮತೆ, ಆರು ಜರಿದರು ಅವರೆನ್ನ ಮನವ ಕಾಳಿಕೆಯ ಕಳೆದರೆಂಬುದು ಸಮತೆ, ಆರು ಸ್ತೋತ್ರ ಮಾಡಿದರು ಇವರೆನ್ನ ಜನ್ಮದ ಹಗೆಗಳೆಂಬುದೇ ಸಮತೆ, ಇಂತಿದು ಗುರುಕಾರುಣ್ಯ ಮನ ವಚನ ಕಾಯದಲ್ಲಿ ಅಹಿತವಲ್ಲದೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ನಿಮ್ಮವರ ನೀವೆಂಬುದೇ ಸಮತೆ. ಇಂತಹ ಸಮತಾವಾದವನ್ನ ಸಾರುತ್ತಿರುವ ನಮ್ಮ ವಚನ ಅಧ್ಯಯನ ಕೂಟ ಬಸವಾದಿ ಶರಣರ ಒಂದು ಪಾದಾರವಿಂದಗಳಲ್ಲಿ ಸಮಚಿತ್ತದಿಂದ ಶಿವನ ಸ್ವರೂಪಿಗಳೆಂದು ಭಾವಿಸಬೇಕೆನ್ನುವುದು ಅವರ ವಚನದ ಸಾರದಂತೆ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ, ಅಕ್ಕನ ಅರಿವು ಸಂಘಟನೆಗಳಿಂದ ಶರಣೆ ಸುಧಾ ಪಾಟೀಲ್ ಅವರ ತಂದೆಯವರಾದಂಥ ಲಿಂಗೈಕ್ಯ ಪರಮ ಪೂಜ್ಯ ಶ್ರೀ BM ಪಾಟೀಲ್ ಮಾತೋಶ್ರೀ ಅಕ್ಕ ಮಹಾದೇವಿ ಪಾಟೀಲ್ ಅವರ ಗದಗ್ ಅವರ ಸ್ಮರಣಾರ್ಥ 320ನೆಯ ವಿಶೇಷ ದತ್ತಿ ಉಪನ್ಯಾಸಕ್ಕೆ ತಮ್ಮೆಲ್ಲರಿಗೂ ಅಂತರಾಳದಿಂದ ಸ್ವಾಗತಿಸಿ, ಈ ಒಂದು ಕಾರ್ಯಕ್ರಮಕ್ಕೆ ಶ್ರಾವಣ ಮಂಗಲ ಮಾಸದ ಅನುಭಾವದ ಮಾಲಿಕೆಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳನ್ನ ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನ ಈಗ ವಚನ ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣ. ವಚನ ಪ್ರಾರ್ಥನೆಯನ್ನ ಡಾಕ್ಟರ್ ಸುಗುಣ ಮಲ್ಲೇಶ್ ಅವರು ನಡೆಸ್ಕೊಡ್ಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಮೇಡಮ್, ಸುಗುಣ ಮೇಡಮ್, ವೇದಿಕೆ ತಮ್ಮದು. ಎಲ್ಲರಿಗೂ ಶರಣಾರ್ಥಿಗಳು. ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ, ನಿಮ್ಮ ಚರಣ ಕಮಲದೊಳಗಾನು ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕೂಡಲ ಸಂಗಮ ದೇವ, ನಿಮ್ಮ ಚರಣ ಕಮಲದೊಳಗಾನು ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ.
ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬಹಳ ಅದ್ಭುತವಾಗಿ ಗಾಯನ ಮಾಡಿದ್ರಿ ಮೇಡಮ್. ಬಹಳ ಅದ್ಭುತ ಪ್ರಾರಂಭ ಅಂತಾನೆ ಹೇಳ್ಬೇಕು ಇದನ್ನ. ಈಗ ಎಲ್ಲರನ್ನ ಸ್ವಾಗತಿಸಲಿದ್ದಾರೆ ಹಾಗೂ ಪರಿಚಯ ಪ್ರಾಸ್ತಾವಿಕ ನುಡಿಯನ್ನ ನುಡಿಯಲಿದ್ದಾರೆ ಅಂಜಲಿನಾ ಗ್ರೆಗೇರಿ ಅವರು. ಅಂಜಲಿನಾ ಗ್ರೆಗೇರಿ ಅವರೇ, ವೇದಿಕೆಗೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ನನ್ನ ಧ್ವನಿ ಎಲ್ಲರಿಗೂ ಕೇಳಿಸ್ತದ? ಕೇಳಿಸ್ತದ, ಮಾತಾಡಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ 79ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಅಯ್ಯ, ಎನ್ನ ಕಾಯದಲ್ಲಿ ಮಡಿವಾಳನ ತೋರಿದ, ಎನ್ನ ಮನದಲ್ಲಿ ತನ್ನ ನಿಲವ ತೋರಿದ, ಎನ್ನ ಅರಿವಿನಲ್ಲಿ ನಿಮ್ಮ ತೋರಿದ, ಇಂತಿ ತ್ರಿವಿಧ ಸ್ವಾಯತ್ತವನ ಎನ್ನ ಸರ್ವಾಂಗದಲ್ಲಿ ಪ್ರತಿಷ್ಠಿಸಿ ತೋರಿದ, ಕೂಡಲ ಸಂಗಮ ದೇವಯ್ಯ ಚನ್ನ ಬಸವಣ್ಣನ ಕರುಣದಿಂದ ಮಡಿವಾಳನೆಂಬ ಪರುಷ ಸಾಧ್ಯವಾಯಿತೆನಗೆ. ಈ ಒಂದು ಸುಂದರವಾದಂತಹ ವಚನವನ್ನ ಹೇಳೋದರ ಮೂಲಕ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣೆ ಸುಧಾ ಪಾಟೀಲ್ ಅವರ ತಂದೆಯವರಾದಂತಹ ಲಿಂಗೈಕ್ಯ ಪೂಜ್ಯ ಶ್ರೀ BM ಪಾಟೀಲ್ ಮತ್ತು ಅವರ ಮಾತೋಶ್ರೀಯವರಾದಂತಹ ಲಿಂಗೈಕ್ಯ ಶ್ರೀಮತಿ ಅಕ್ಕ ಮಹಾದೇವಿ ಪಾಟೀಲ್ ಗದಗ್ ಇವರೀರ್ವರ ಸ್ಮರಣಾರ್ಥ 320ನೆಯ ವಿಶ್ವದತ್ತಿ ಉಪನ್ಯಾಸ ಕಾರ್ಯಕ್ರಮಕ್ಕೆ ನಾನು ಸರ್ವರಿಗೂ ಸ್ವಾಗತ ಸುಸ್ವಾಗತವನ್ನ. ಒಂದೇ ನಿಮಿಷ, ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಬಯಸ್ತಾ ಇದ್ದೇನೆ. ಡಿಸಿಪ್ಲಿನ್ ಈಸ್ ದ ಬ್ರಿಡ್ಜ್ ಬಿಟ್ವೀನ್. ಪ್ಲೀಸ್ ಹೋಲ್ಡ್ ಆನ್. ಒಂದ್ ಸ್ವಲ್ಪ ಕರೆಂಟ್ ಹೋಗಿದೆ ಇಲ್ಲಿ. ಇಲ್ಲ, ಕೇಳ್ತದೆ ಕೇಳ್ತಾ ಇದೆಯಲ್ರಿ? ಕ್ಲಿಯರ್ ಕೇಳ್ತದೆ, ಮಾತಾಡಿ. ಹಾ, ಓಕೆ. Okay. Discipline is the bridge between goals and accomplishment. ಡಿಸಿಪ್ಲಿನ್ ಇದ್ರೆ, ಅದಕ್ಕೆ ಯಾವುದೇ ಒಂದು ಶಿಸ್ತಿದ್ರೆ ಗುರಿಯನ್ನ ಹೊರತರಲಿಕ್ಕೆ ಸಾಧ್ಯ ಆಗ್ತದೆ. ಹಂಗ ಕಳೆದ 5 ವರ್ಷಗಳಿಂದ ಬಸವ ತತ್ವವನ್ನ ನಾಡಿಗೆ, ದೇಶಕ್ಕೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದೊಳಗ ತಲುಪಿಸಲಿಕ್ಕೆ, ಹಾಗೇನೆ ಬಸವ ತತ್ವಗಳನ್ನ ಪಾಲಿಸಲು ಒಂದು ಉದ್ದೇಶದಿಂದ ಹುಟ್ಟು ಹಾಕಿರುವಂತಹ ಬಸವ ಚಿಂತನ ವೇದಿಕೆ ಅನೇಕ ಕಾರ್ಯಚಟುವಟಿಕೆಗಳನ್ನ ಹಮ್ಮಿಕೊಳ್ಳುವ ಮೂಲಕ ಅವಿರತವಾಗಿ ಮುಂದುವರಿತಾ ಇರುವುದು ಬಹಳಷ್ಟು ನಮಗೆ ಸಂತೋಷ ಮತ್ತು ಪ್ರಶಂಸನೀಯ. ಸಾಕಷ್ಟು ತಾಳ್ಮೆಯನ್ನ ಹೊಂದಿ ಅಷ್ಟೇ ಉತ್ಸಾಹದಿಂದ ಎಲ್ಲರ ಬೆಂಬಲವನ್ನ ಪಡೆದು ಈ ವೇದಿಕೆಯನ್ನ ಮುಂದೆ ನಡೆಸ್ತಾ ಇರುವಂತಹ ಜವಾಬ್ದಾರಿಯನ್ನು ಹೊತ್ತುಕೊಂಡ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಇವತ್ತಿನ ದತ್ತಿ ದಾಸೋಹಿಗಳಾದಂತಹ ಸುಧಾ ಪಾಟೀಲ್ ಇವರಿಗೂ ಕೂಡ ಮತ್ತು ಇವರ ಕುಟುಂಬದ ಸರ್ವ ಸದಸ್ಯರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಸ್ವಾತಂತ್ರ್ಯ ಸಿಂಹ ಮೈಲಾರ ಮಹಾದೇವರು ಇವರ ಕುರಿತು ಉಪನ್ಯಾಸವನ್ನು ನೀಡ್ತಾ ಇರುವ ಅನುಭಾವಿಗಳು ಡಾಕ್ಟರ್ ಕಸ್ತೂರಿ ದಳವಾಯಿ ಇವರು. ಮೇಡಮ್, ತಮಗೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತ. ಈಗ ತಾನೇ ಬಹಳಷ್ಟು ಅದ್ಭುತವಾಗಿ, ಇಂಪಾಗಿ, ಸೊಂಪಾಗಿ ವಚನ ಪ್ರಾರ್ಥನೆಯನ್ನ ಮಾಡಿ ಒಂದು ಒಳ್ಳೆಯ ಚಾಲನೆಯನ್ನ ನೀಡಿರುವಂತಹ ಶರಣೆ ಡಾಕ್ಟರ್ ಸುಗುಣ ಮಲ್ಲೇಶ್ ಇವರಿಗೂ ಕೂಡ, ಮತ್ತೆ ವಚನ ಮಂಗಳವನ್ನ ಗೈಯುವ ಶರಣೆ ಬನಶ್ರೀ ಹತ್ತಿ ತಮ್ಮಿಬ್ಬರಿಗೂ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಶರಣು ಸಮರ್ಪಣೆಯನ್ನ ಮಾಡಲಿರುವ ಶರಣೆ ರತ್ನ ಕಬೀರಾದಾರ್ ಮೇಡಮ್, ತಮಗೂ ಕೂಡ ಹೃದಯಪೂರ್ವಕ ಸ್ವಾಗತ. ಸದಾ ಸನ್ನದ್ಧರಾಗಿ ತಾಂತ್ರಿಕ ಸಹಾಯವನ್ನ ನೀಡುತ್ತಿರುವ ಡಾಕ್ಟರ್ ದಾನಮ್ಮ ಜಳ್ಕಿ ಮೇಡಮ್, ತಮಗೂ ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆಯೇ ಸಂಘಟನೆಯ ವೇದಿಕೆಯ ಸಂಘಟನೆಗಾರರಿಗೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಸ್ವಾಗತ. ಇದನ್ನ ಕಾರ್ಯಕ್ರಮವನ್ನ ಅತ್ಯಂತ ಅಚ್ಚುಕಟ್ಟಾಗಿ
ತಮಗೆ ಸ್ವಾಗತ. ವೇದಿಕೆಯಲ್ಲಿ ಇವತ್ತು ಪಾಲ್ಗೊಂಡಿರುವಂತಹ ಎಲ್ಲ ನಾಡಿನ ಎಲ್ಲ ಶರಣ ಶರಣಿಯರಿಗೆ, ಸಹೋದರ ಸಹೋದರಿಯರಿಗೆ ನಾನು ಮನದಾಳದ ಸ್ವಾಗತವನ್ನ ಬಯಸಿ ಇವತ್ತು ಉಪನ್ಯಾಸ ಮಾಡ್ತಾ ಇರುವಂತಹ ಡಾಕ್ಟರ್ ಕಸ್ತೂರಿ ಬಸಪ್ಪ ದಳ್ವಾಯಿ ಇವರ ಪರಿಚಯವನ್ನ ಮಾಡಿಕೊಡ್ಲಿಕ್ಕೆ ನನಗೆ ಬಹಳಷ್ಟು ಸಂತೋಷ ಅನಿಸ್ತಾ ಇದೆ. ಇವರು ಕನ್ನಡ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಗದಗ್. ಇವರ ತಾಯಿ ಶಂಕರಮ್ಮ ಮತ್ತೆ ತಂದೆ ಬಸಪ್ಪ ಇವರಿಬ್ಬರ ಚೊಚ್ಚಲ ಮಗಳಾಗಿ ಪಂಪನ ತಾಯಿಯ ತವರೂರಾದಂತಹ ಅಣ್ಣಿಗೇರಿಯೊಳಗ ದಿನಾಂಕ 8/9/1992 ಇವರು ಜನಿಸ್ತಾರ. ಪ್ರಾಥಮಿಕ ಮಾಧ್ಯಮಿಕ ಕಾಲೇಜು ಶಿಕ್ಷಣ ಅಣ್ಣಿಗೇರಿಯಲ್ಲಿಯೇ ಮುಗಿಸಿ ಇವರು MA ಕನ್ನಡ ವಿಷಯಕ್ಕೆ ಕೂಡ 4ನೇ ರ್ಯಾಂಕ್ ಪಡೆದುಕೊಳ್ತಾರೆ. ಬಹಳಷ್ಟು ಸಂತೋಷ ಮತ್ತೆ ಅಭಿಮಾನ ಮೇಡಮ್. ಇವರು ಬೋಳುವಾರ ಮಹಮ್ಮದ್ ಈ ಕಥೆಗಳ ಕುರಿತು ಒಂದು ಅಧ್ಯಯನವನ್ನು ಕೂಡ ಮಾಡಿರ್ತಾರೆ. ದಿವಂಗತ ಡಾಕ್ಟರ್ HM ಮಹೇಶ್ವರಯ್ಯ ಕುಲಪತಿಗಳು, ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ. ಇವರ ಮಾರ್ಗದರ್ಶನದೊಳಗ ಕಥೆ ಕಾದಂಬರಿಗಳಲ್ಲಿ ಮುಸ್ಲಿಂ ಮಹಿಳಾ ಸಂವೇದನೆಗಳು ಎಂಬ ವಿಷಯದೊಳಗ PhD ಮಾಡಿರುವುದಲ್ಲದೆ ಡಿಪ್ಲೊಮಾ ಇನ್ ಪ್ರಾಚ್ಯಲೇಖನ ಅದರಲ್ಲೂ ಕೂಡ ಮಾಡಿರ್ತಾರೆ. ಕಳೆದ 29 ವರ್ಷಗಳಿಂದ ಅಣ್ಣಿಗೇರಿ, ಬೈಲ್ಹೊಂಗಲ್, ಕಿತ್ತೂರ, ಪ್ರಸ್ತುತದಲ್ಲಿ ಗದಗ್ನಲ್ಲಿ ತಮ್ಮ ಸೇವೆಯನ್ನ ಇವರು ಮುಂದುವರಿಸಿರುತ್ತಾರೆ. 20 ಸಂಶೋಧನಾ ಲೇಖನಗಳನ್ನ ಬರೆದಿರುವ ಇವರು ಸಂತೆ ಶರಣ ಸಾಹಿತ್ಯದಲ್ಲಿ ಮಾನವೀಯ ಮೌಲ್ಯಗಳು ಮತ್ತು ತಾಯಿ ಇದ್ದರೆ ತವರೆಚ್ಚು ಎಂಬ ಪುಸ್ತಕಗಳನ್ನು ಕೂಡ ಬರೆದಿರುವುದು ಬಹಳಷ್ಟು ಪ್ರಶಂಸನೀಯ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದೊಳಗ ಪ್ರಬಂಧಗಳನ್ನು ಕೂಡ ಮಂಡನೆ ಮಾಡಿರುವ ಇವರು MM ಕಲಬುರ್ಗಿ ವೀರಶೈವ ಅಧ್ಯಯನ ಸಂಸ್ಥೆಯ ಅಡಿಯಾಗ PhD ಮಾಡ್ತಾ ಇರುವಂತಹ 3 ವಿದ್ಯಾರ್ಥಿಗಳಿಗೂ ಕೂಡ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಪ್ರತಿಷ್ಠಿತ ರಿಜಿಸ್ಟ್ರಾರ್, ಸಂಘ ಸಂಸ್ಥೆಗಳಿಂದ ಇವರಿಗೆ ದೊರೆತ ಪ್ರಶಸ್ತಿಗಳು ಅನೇಕ. ಅದರೊಳಗ ವಿದ್ಯಾಭೂಷಣ, ಗುರುಕುಲ ತಿಲಕ, ಅತ್ಯುತ್ತಮ ಯುವ ಸಂಶೋಧಕಿ, ಕರ್ನಾಟಕ ರತ್ನ, ರಾಜ್ಯೋತ್ಸವ ರತ್ನ, ಬಸವ ಭೀಮ, ಹೀಗೆ ಕನ್ನಡ ಸಾರಸತ್ವ ಲೋಕದ ಸೇವೆಯನ್ನ ಇವರು ಮಾಡ್ತಾನೆ ಇದ್ದಾರೆ. ನಿರಂತರ ಓದು, ವಿದ್ಯಾರ್ಥಿಗಳ ಏಳಿಗೆಯ ಸದಾ ಸೇವೆ ಮಾಡ್ತಾ ಇರುವಂತಹ ಇವರು ಇಂದಿನ ಉಪನ್ಯಾಸಕರಾಗಿ ನಮಗೆ ಜ್ಞಾನೋತ್ಸವವನ್ನ ಮಾಡ್ತಾರೆ. ಮೇಡಮ್ ಅವರೇ, ತಮಗೆ ಮತ್ತೊಮ್ಮೆ ವೇದಿಕೆಯ ಪರವಾಗಿ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವತ್ತಿನ ದತ್ತಿ ದಾಸೋಹಿಗಳ ಕುರಿತು ಹೇಳ್ಬೇಕಂತಂದ್ರ ಅವರು ನನಗೆ ವಿಶೇಷವಾಗಿ ಬರೆದು ಹಾಕಿದ್ರು, ಮೇಡಮ್ ಬಹಳಷ್ಟು ಹೇಳಕ್ ಹೋಗ್ಬೇಡ್ರಿ, ಒಂದು 4 ಪದದಲ್ಲಿ ನನ್ನ ಪರಿಚಯ ಮುಗಿಸ್ಬಿಡ್ರಿ ಅಂತ ಹೇಳಿ. ನಾನು ಆದಷ್ಟು ಪ್ರಯತ್ನ ಮಾಡಿದ್ದೀನಿ 4 ಲೈನ್ ಒಳಗ ಹೇಳಲಿಕ್ಕೆ. ಇವರು ಬಹುಮುಖ ಪ್ರತಿಭೆ ಉಳ್ಳ ಸಾಹಿತಿ, ಲೇಖಕಿ, ಕವಿಯತ್ರಿ, ವಿಮರ್ಶಕಿ, ಸಾಮಾಜಿಕ ಕಳಕಳಿ ಉಳ್ಳ ಚಿಂತಕಿ, ಅನೇಕ ಸಂಘ ಸಂಸ್ಥೆಗಳಲ್ಲಿ ಕಾರ್ಯಕಾರಿ ಸದಸ್ಯೆಯಾಗಿ, ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸುತ್ತಿರುವ, ತಮ್ಮ ಸೇವೆಗೆ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾದ, ಅಷ್ಟೇ ನಿಷ್ಠಾವಂತೆ, ಶಿಸ್ತಿನ ಕೊಡುಗೈ, ದಾನಿಯೆಂದು ಪ್ರಸಿದ್ಧ ಪಡೆದ, ಸುಂದರ ಮನಸ್ಸಿನ, ಸೂಕ್ಷ್ಮ ಸ್ವಭಾವದ, ಜನಪರ ಕಾಳಜಿ ಹೊಂದಿರುವ, ನಮ್ಮ ವಚನ ಅಧ್ಯಯನ ವೇದಿಕೆಗೆ 14 ಜನರನ್ನ ಅಜೀವ ಸದಸ್ಯರನ್ನಾಗಿಸಿ 3 ಜನರನ್ನ ದತ್ತಿ ದಾಸೋಹಿಗಳಾಗಿ ಮಾಡುವುದರ ಜೊತೆಗೆ ಅಕ್ಕನ ಅರಿವಿನ ತಂಡವನ್ನ ಮುಂದೆ ಕೊಂಡೊಯ್ಯುವಲ್ಲಿ ಸದಾ ಬೆಂಬಲ ಮತ್ತು ಬೆನ್ನೆಲುಬಾಗಿ ಸನ್ನದ್ಧರಾಗಿರುವ ಅಜೀವ ಸದಸ್ಯೆ ಶರಣೆ ಸುಧಾ ಪಾಟೀಲ್. ತಮಗೆ ಸ್ವಾಗತ. ಅಂತೆಯೇ ಇವತ್ತು ತಮ್ಮ ಕುಟುಂಬದ ಸರ್ವ ಸದಸ್ಯರಿಗೂ ಕೂಡ ನಾನು ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇನ್ನ ಸುಧಾ ಪಾಟೀಲ್ ಅವರ ತಂದೆ ತಾಯಿಗಳ ಬಗ್ಗೆ ಹೇಳ್ಬೇಕಾಯ್ತು ಅಂತಂದ್ರೆ, ಸುಧಾ ಪಾಟೀಲ್ ಅವರ ತಂದೆಯವರಾದಂತಹ ಲಿಂಗೈಕ್ಯ ಶ್ರೀ BM ಪಾಟೀಲರು APMCಯಲ್ಲಿ ಅಡಿಷನಲ್ ಡೈರೆಕ್ಟರ್ ಆಗಿ ತಮ್ಮ ಸೇವೆಯನ್ನ ಸಲ್ಲಿಸಿರುವ ಒಬ್ಬ ನಿಷ್ಠಾವಂತ ಮತ್ತು ಕಟ್ಟುನಿಟ್ಟಿನ ಅಧಿಕಾರಿ. ಇವರ ಮಾತೋಶ್ರೀ ಕೂಡ ದಾಸೋಹ ಸೇವೆ, ಆಧ್ಯಾತ್ಮ ನಿಲುವಿನ ಸಾಹಿತ್ಯ ಪ್ರೇಮಿಯಾಗಿರ್ತಾರ. ಇವರ ಹೆಸರಿನೊಳಗ ಇವತ್ತು ದತ್ತಿ ಉಪನ್ಯಾಸ ನಡೀತಾ ಇರುವುದು ನಿಜಕ್ಕೂ ಪಾವನ ಅನಿಸ್ತಾ ಇದೆ. ಮತ್ತೊಮ್ಮೆ ಎಲ್ಲರಿಗೂ ನಾನು ಈ ವೇದಿಕೆಗೆ ಸ್ವಾಗತವನ್ನ ಬಯಸ್ತಾ
ಈ ನನ್ನ ಸ್ವಾಗತ ಪರಿಚಯವನ್ನ ವೇದಿಕೆಯ ಪರ ನುಡಿಗಳನ್ನ ನಾನು ಇಲ್ಲಿ ಮುಗಿಸ್ತಾ ಇದ್ದೇನೆ. ನನಗೆ ಅವಕಾಶ ಮಾಡಿಕೊಟ್ಟಂತಹ ವೇದಿಕೆಗೆ ತುಂಬು ಹೃದಯದ ಧನ್ಯವಾದಗಳು. ಶರಣಾರ್ಥಿಗಳು. ಧನ್ಯವಾದಗಳು ಮೇಡಮ್. ತಮ್ಮ ಅತ್ಯಂತ ಸುಮಧುರವಾದಂತಹ ಧ್ವನಿಯಲ್ಲಿ ನಮ್ಮ ವಿದ್ಯಾರ್ಥಿ ಡಾಕ್ಟರ್ ಕಸ್ತೂರಿ ದಳವಾಯಿ ಅವರ ಅಗಾಧವಾದಂತಹ ವ್ಯಕ್ತಿತ್ವವನ್ನ ಅಲ್ಪದರಲ್ಲೇ ಪರಿಚಯ ಮಾಡಿಕೊಟ್ಟಿರಿ. ಜೊತೆಗೆ ಅತ್ಯಂತ ಸೌಮ್ಯ ಸ್ವಭಾವದ ತುಂಬಿದ ಕೊಡ ತುಳ್ಕೋದಿಲ್ಲ ಅನ್ನೋ ತರ ಇರ್ತಕ್ಕಂಥ ನಮ್ಮ ವೇದಿಕೆ ಒಂದು ಹೆಮ್ಮೆನೆ ಅಂತ ಹೇಳ್ಬೋದು. ಸುಧಾ ಪಾಟೀಲ್ ಮೇಡಮ್ ಅವರ ತಂದೆ ತಾಯಿಯ ನೆನಪಿಗೋಸ್ಕರ ಇವತ್ತು ಈ ದತ್ತಿ ಉಪನ್ಯಾಸವನ್ನೇನು ಏರ್ಪಡಿಸಿದ್ದಾರೆ ಮಂಗಳ ಶ್ರಾವಣ ಮಾಸದ ವತಿಯಿಂದ. ಸೊ ನಮ್ಮ ಈ ಎಲ್ಲಾ ಕಾರ್ಯಕ್ರಮಕ್ಕೂ ಅವರು ಒತ್ತಾಶೆಯಾಗಿ ನಿಲ್ತಾರೆ. ಅಂಥವರನ್ನ, ಅವರ ಮನೆಯವರನ್ನ, ಇಲ್ಲಿ ಅನುಭವ ನೀಡ್ತಿರ್ತಕ್ಕಂಥ ಕಸ್ತೂರಿ ದಳವಾಯಿ ಅವರನ್ನ, ಸಮಸ್ತರನ್ನ ಸ್ವಾಗತಿಸಿ ವೇದಿಕೆಯ ಬಗ್ಗೆ ಬಹಳ ಅದ್ಭುತವಾದಂತಹ ಮಾತನಾಡಿದ್ದೀರಿ. ತಮಗೆ ವೇದಿಕೆಯ ಪರವಾಗಿ ಧನ್ಯವಾದಗಳು. ಈಗ ವಿಶೇಷ ಉಪನ್ಯಾಸ ಸ್ವಾತಂತ್ರ್ಯ ಸಿಂಹ ಮೈಲಾರ ಮಹಾದೇವ ಈ ವಿಚಾರದ ಬಗ್ಗೆ ಡಾಕ್ಟರ್ ಕಸ್ತೂರಿ ದಳವಾಯಿ ಅವರು. ಇವರು ಕನ್ನಡದ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಗದಗ್. ನಿಜವಾಗಿ ಹೇಳ್ಬೇಕಂದ್ರೆ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಯಾಕೆಂದ್ರೆ 92-93 ಅಲ್ಲಿ ನಾನು ಗದಗಲ್ಲಿದ್ದಾಗ ವಿದ್ಯಾರ್ಥಿಯಾಗಿರ್ತಕ್ಕಂಥ ಕಸ್ತೂರಿ ಬಹಳ ಸೌಮ್ಯ ಸ್ವಭಾವ, ಅಷ್ಟೇ ನಗುಮುಖದ ಬಹಳ ಸುಂದರ ವದನ ಅಂತಾನೆ ಹೇಳ್ಬೋದು. ನನ್ನ ವಿದ್ಯಾರ್ಥಿಗ ಅನುಭವ ನೀಡ್ತಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಕಸ್ತೂರಿ ವೇದಿಕೆ ತಮಗಾಗಿ ದಯವಿಟ್ಟು ವೇದಿಕೆ ಆಗಬೇಕಾಗಿ ವಿನಂತಿ. ಆಯ್ತ್ರಿ ಮೇಡಮ್. ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣೆ ಸುಧಾ ಪಾಟೀಲ್ ಅವರ ತಂದೆಯವರಾದ ಲಿಂಗೈಕ್ಯ ಶ್ರೀ BM ಪಾಟೀಲ್ ರವರು ಮತ್ತು ತಾಯಿಯವರಾದ ಲಿಂಗೈಕ್ಯ ಶ್ರೀಮತಿ ಅಕ್ಕ ಮಹಾದೇವಿ ಪಾಟೀಲ್ ಇವರ ಹೆಸರಿನಲ್ಲಿ ವಿಶೇಷ ದತ್ತಿ ಉಪನ್ಯಾಸ ಇಟ್ಟಿರುವುದು ಔಚಿತ್ಯಪೂರ್ಣ. ಇದು 320ನೇಯದಂದು ನಡೀತಾ ಇದೆ. ಇದು ಮಾಲಿಕೆ, ಉಪನ್ಯಾಸ ಮಾಲಿಕೆ ಆಗಸ್ಟ್ 15, 2025 ಗೂಗಲ್ ಮೀಟ್ ಶರಣ ಮಾಸದ ಸುಂದರವಾದ ಅನುಭವ ಮಾಲಿಕೆ. ಇಲ್ಲಿ ಕೆಲವು ಮಹನೀಯರನ್ನ ನೆನೆಸದೆ ಹೋದ್ರೆ ನನಗೆ ಸಮಾಧಾನ ಆಗಲ್ಲ. ಇಲ್ಲಿ ಪ್ರಾರ್ಥನೆ ಮಾಡಲಿರುವ, ಸ್ವಾಗತಿಸಿರುವ ಮತ್ತು ಶರಣ ಸಮರ್ಪಣೆ ಮಾಡಲಿರುವ, ವಚನ ಮಂಗಳ ಮಾಡಲಿರುವ ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂತಹ ವಿದ್ಯೆ ಬುದ್ಧಿ ವಿದ್ಯೆಗಳ ವಿದ್ಯುತ್ ಆಲಿಂಗನಕ್ಕೆ ಚಾಲನೆ ಕೊಟ್ಟಿರುವಂತಹ ಕಾರ್ಯನಿರ್ವಾಹಕರಾಗಿರ್ತಕ್ಕಂತಹ ತಾರಾ ಮೇಡಮ್ ಅವರೇ, ಯಾವತ್ತು ಉಸಿರಿರುವವರೆಗೂ ಮಾನವೀಯತೆಯನ್ನ ಬಿತ್ತಾ ಹೋಗ್ಬೇಕಂತ ಕಿವಿಮಾತು ಹೇಳಿದಂತಹ ಮೇಡಮ್ ಅವರೇ, ಆಮೇಲೆ ಯಾವತ್ತು ತಾಂತ್ರಿಕ ಸಹಾಯವನ್ನ ಮಾಡದೇ ಇದ್ರೆ ನಾವು ಇವತ್ತು ಈ ವಿಶ್ವದ ಪರಿಚಯನೇ ಆಗ್ತಿರ್ಲಿಲ್ಲ. ಅದ್ ಮಾಡ್ತಕ್ಕಂಥ ಡಾಕ್ಟರ್ ದಾನಮ್ಮ ಜಳಕಿ ಅವರೇ, ಜೊತೆಗೆ ಎಲ್ಲ ಶರಣ ಬಂಧುಗಳಿಗೆ, ಇದ್ರ ಜೊತೆಗೆ ಎಲ್ಲಾ ಜ್ಞಾನ ಸುಧೆಯನ್ನ ಸಂಪನ್ಮೂಲ ವ್ಯಕ್ತಿಗಳಿಂದ ಈ ವಿಶ್ವಕ್ಕೆ ಶರಣ ಬಂಧುಗಳಿಗೆ ಉಣಬಡಿಸುತ್ತಿರುವಂತಹ ಅಧ್ಯಕ್ಷರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ರವರೇ, ಎಲ್ಲರಿಗೂ ಕೂಡ ಶರಣಾರ್ಥಿ. ಮತ್ತ ಇದ್ರ ಜೊತೆಗೆ ಎಲ್ಲ ಕಾರ್ಯಕ್ರಮದ ಫ್ರೇಮ್ಗಳನ್ನ ಮತ್ತೊಂದು ಪರೋಕ್ಷವಾಗಿ ಯಾವಾಗ್ಲೂ ಕೂಡ ಸಹಾಯ ನೀಡ್ತಕ್ಕಂತಹ ಸುಧಾ ಪಾಟೀಲ್ ರವರನ್ನ ನಾನು ಮತ್ತೊಮ್ಮೆ ಹೃದಯ ತುಂಬಿ ನೆನೆಸ್ತಾ ಇದ್ದೇನೆ. ಇವತ್ತು ನನಗೆ ಕೊಟ್ಟಿರ್ತಕ್ಕಂತಹ ವಿಷಯ ಸ್ವತಂತ್ರದ ಸಿಂಹ ಎಂದ ಪ್ರಸಿದ್ಧ ಆಗಿರ್ತಕ್ಕಂತಹ ಉತ್ತರ ಕರ್ನಾಟಕದ ಹೆಬ್ಬಾಗಿಲೆ ಎಂದು ಹೇಳಿಕೊಳ್ಳುವಂತಹ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಮೂಟೆಬೆನ್ನೂರು ಸಮೀಪ ಇರುವಂತಹ ಮೈಲಾರ. ಆ ಮೈಲಾರ ಮಹಾದೇವ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ಹೇಗೆ ಪ್ರಾಣಾರ್ಪಣೆ ಮಾಡ್ಕೊಂಡ್ರು ಅನ್ನೋದು ನನ್ನ ಇವತ್ತಿನ ವಿಷಯ. 200 ವರ್ಷಗಳವರೆಗೆ ಬ್ರಿಟಿಷರ ಸಂಕೋಲೆಯಲ್ಲಿರುವಂತಹ ಭಾರತವನ್ನ ಸ್ವತಂತ್ರಗೊಳಿಸ್ಲಿಕ್ಕೆ ಹಲವಾರು ರಕ್ತದ ಹನಿಗಳು ಇಲ್ಲಿ ಬಿದ್ದಿದಾವ. ಅವರನ್ನೆಲ್ಲರನ್ನೂ ಸ್ಮರಿಸುವಂತಹ ಪುಣ್ಯ ದಿನ ಇವತ್ತು. ಆಗಸ್ಟ್ 15 ಎಂದರೆ ಸ್ವತಂತ್ರ ದಿನಾಚರಣೆಯು ಪ್ರತಿಯೊಬ್ಬ ಭಾರತೀಯನಿಗೂ ಗೌರವ ಮತ್ತು ಹೆಮ್ಮೆಯ ದಿನ. ಎಲ್ಲಾ ದೇಶವಾಸಿಗಳು ತಮ್ಮ ಜಾತಿ ಭೇದವನ್ನು ಮರೆತು ಒಗ್ಗೂಡಿ ಭಾರತೀಯರಾಗಿರುವುದರಲ್ಲಿ ಹೆಮ್ಮೆ ಪಡುವ ದಿನ ಇದು. ಭಾರತಾಂಬೆಗೆ ರಾಷ್ಟ್ರಾಭಿಮಾನ ರಾಷ್ಟ್ರಭಕ್ತಿಯನ್ನು ಯಾವತ್ತೂ ನಾವು ಸಲ್ಲಿಸಲು ಸನ್ನದ್ಧರಾಗೋಣ. ಭಾರತೀಯರ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಹೋರಾಟಗಾರರು 1850ರಿಂದ 1947ರವರೆಗಿನ ಬ್ರಿಟಿಷ್ ಆಡಳಿತದಿಂದ ಭಾರತವನ್ನು ವಿಮೋಚನೆಗೊಳಿಸಲು ಹೋರಾಡಿದರು. ಇವರ ಅಹಿಂಸಾತ್ಮಕ ಚಟುವಟಿಕೆಗಳು, ಚಳುವಳಿಗಳು ಮತ್ತು ಶಸ್ತ್ರರಹಿತ ಹೋರಾಟಗಳ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತರಲು ಶ್ರಮಿಸಿದರು.
ಆ ಶ್ರಮಿಸಿದ ಸ್ವಾತಂತ್ರ್ಯ ಹೋರಾಟದ ವೀರ ರಮಣೀಯರ ಮೈಲುಗಲ್ಲುಗಳು ಹೀಗಿವೆ. ಮಹಾತ್ಮ ಗಾಂಧಿ ಅಹಿಂಸಾ ಮಾರ್ಗದ ಮೂಲಕ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. ಜವಾಹರ್ಲಾಲ್ ನೆಹರು ಭಾರತದ ಮೊದಲ ಪ್ರಧಾನಿ, ಸ್ವಾತಂತ್ರ್ಯ ಚಳವಳಿಯ ಪ್ರಮುಖ ನಾಯಕನಾದರು. ಸುಭಾಷ್ ಚಂದ್ರ ಬೋಸ್ ಆಜಾದ್ ಹಿಂದ್ ಫೌಜ್ ಸ್ಥಾಪನೆ, ಬ್ರಿಟಿಷರ ವಿರುದ್ಧ ಹೋರಾಡಿದರು. ಭಗತ್ ಸಿಂಗ್ ಕ್ರಾಂತಿಕಾರಿ ಹೋರಾಟವನ್ನ ಮಾಡಿದರು. ಸರ್ದಾರ್ ವಲ್ಲಭಭಾಯಿ ಪಟೇಲ್, ರಾಣಿ ಲಕ್ಷ್ಮೀಬಾಯಿ 1857ರ ದಂಗೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದರು. ಸರೋಜಿನಿ ನಾಯ್ಡು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧ್ಯಕ್ಷೆಯಾಗಿ ಸ್ಥಾನವನ್ನ ನಿರ್ವಹಿಸಿದರು. ಇದರ ಜೊತೆಗೆ ಬಾಲ್ ಗಂಗಾಧರ್ ತಿಲಕ್ ರವರು ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಎಂದು ಘೋಷಿಸಿದರು. ಲಾಲಾ ಲಜಪತ್ ರಾಯರು ಬ್ರಿಟಿಷರ ವಿರುದ್ಧ ಹೋರಾಡಿದ ಪ್ರಮುಖ ನಾಯಕರು. ಚಂದ್ರಶೇಖರ್ ಆಜಾದ್ ಕ್ರಾಂತಿಕಾರಿ ಹೋರಾಟಗಾರರು. ಮಂಗಲ್ ಪಾಂಡೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ದಂಗೆ ಎದ್ದ ಸೈನಿಕ. ಖುದಿರಾ ಬೋಸ್ ಕಿರಿಯ ಕ್ರಾಂತಿಕಾರಿ ಹುತಾತ್ಮರಲ್ಲಿ ಒಬ್ಬರು. ಟ್ಯಾಟಾ ಟೋಪಿ 1857ರಲ್ಲಿ ದಂಗೆಯ ಪ್ರಮುಖ ಪಾತ್ರ ವಹಿಸಿದವರು. ಆಶಾಕುಲ್ ಖಾನ್ ಕ್ರಾಂತಿಕಾರಿ ಹೋರಾಟಗಾರರು. ಬಖಾಜ್ ಖಾನ್ ಭಾರತ ಧ್ವಜವನ್ನು ವಿದೇಶದಲ್ಲಿ ಮೊದಲು ಹಾರಿಸಿದವರು. ದಾದಾಬಾಯಿ ನೌರೋಜಿ ಭಾರತದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಎಂದೇ ಪರಿಚಿತರಾಗಿದ್ದರು. ಆಮೇಲೆ ವೀರ ಸಾವರ್ಕರ್ ಹಿಂದೂ ಮಹಾಸಭಾ ಸಂಸ್ಥಾಪಕರಲ್ಲಿ ಒಬ್ಬರು. ಬಿಪಿನ್ ಚಂದ್ರ ಪಾಲ್ ಬಂಗಾಳದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು. ಮಹಾತ್ಮ ಗಾಂಧೀಜಿಯವರ ಧರ್ಮಪತ್ನಿ ಬಾಳ ಸಂಗಾತಿ ಕಸ್ತೂರ್ಬಾ ಗಾಂಧಿ ಮಹಾತ್ಮ ಗಾಂಧೀಜಿಯವರೊಂದಿಗೆ ಅವಿರತವಾಗಿ ಕಸ್ತೂರಿ ಪರಿಮಳದಂತೆ ಸ್ವಾತಂತ್ರ್ಯ ಹೋರಾಟ ದೊರಕುವವರೆಗೂ ಹೋರಾಡಿದವರು ಮತ್ತು ಹೋರಾಟಗಾರ್ತಿ. ಅವರಿಗೆ ಪ್ರತಿಯೊಂದು ಕ್ಷಣದಲ್ಲೂ ಸಾಥಾಗಿ ನಿಂತಿರ್ತಕ್ಕಂಥವ್ರು. ಮನ ಮಾರುಗಳನ್ನ ಗೆದ್ದು ಇಡೀ ದೇಶಕ್ಕೆ ನಮ್ಮೆಲ್ರಿಗೂ ಆದರಣೀಯವಾಗಿರ್ತಕ್ಕಂಥವ್ರು. ಅವ್ರು ನೆಕ್ಸ್ಟ್ ಬರ್ತಕ್ಕಂಥವ್ರೆ ಮೈಲಾರ್ ಮಹದೇವರವರ ಪತ್ನಿ ಸಿದ್ದಮ್ಮ, ಸಾಬರಮತಿ ಸಿದ್ದಮ್ಮ ಅಂದೇ ಪ್ರಸಿದ್ಧರಾಗಿರುವಂತ ಮೈಲಾರ್ ಮಹದೇವ್ ಮತ್ತು ಸಿದ್ದಮ್ಮ ಸಾಬರಮತಿ ದಂಪತಿಗಳು ಸ್ವಾತಂತ್ರ್ಯ ಹೋರಾಟಗಾರ್ತಿ, ಅಪ್ಪಟ ದೇಶ ಪ್ರೇಮಿ, ಸೆರೆವಾಸ ಅನುಭವಿಸಿದವರು. ಮರಳಿ ಮೈಲಾರರ ಜೊತೆಗೆ ಸ್ವಾತಂತ್ರ್ಯ ಹೋರಾಟದ ಅಭಿಯಾನದಲ್ಲಿ ತಮ್ಮನ್ನ ಉಸಿರಿರುವವರೆಗೂ ತೊಡಗಿಸಿಕೊಂಡವರು. ಇಂತಹ ಹೋರಾಟಗಾರರ ಎಲ್ಲರ ಸ್ಮರಣೀಯವನ್ನ ಮಾಡ್ಕೊಳ್ತಾ ಭಾರತಾಂಬೆಯನ್ನು ನಾವು ಮುಕ್ತ ಕಂಠದಿಂದ ಹಾಡಿ ಹೊಗಳಿದ್ರೇನೆ ನಮ್ಗೆ ಸಮಾಧಾನ ಅಂತಕ್ಕಂಥದ್ದು. ಇನ್ನೊಮ್ಮೆ ಎಚ್ಚರದಿಂದ ಈ ದೇಶದಲ್ಲಿ ಯಾರನ್ನೂ ಕಾಲಿಡದ ಹಾಗೆ 24x7 ಸರ್ಜಿಕಲ್ ಆಗಿ ಹೈ ಅಲರ್ಟ್ ದಲ್ಲಿರ್ತಕ್ಕಂಥ ಭಾರತದ ಪ್ರತಿಯೊಬ್ಬ ಭಾರತೀಯ ನಿಷ್ಠಾವಂತ ಕನ್ನಡಿಗ ಹೇಳಿಕೊಳ್ಳುವ ಹಾಡಿದು. ಭಾರತಾಂಬೆಯೇ ನಿನ್ನ ಜನ್ಮದಿನ, ಭಾರತಾಂಬೆಯ ಶೌರ್ಯ ಮೆರೆದ ದಿನ, ಗಂಡೆದೆಯ ಧೀರ ವೀರರೆಲ್ಲ ಗುಂಡಿಗೆ ಪ್ರಾಣ ಚೆಲ್ಲಿದ ನಿನ್ನ ಬಿಡಿಸಿದ ದಿನ, ಈ ದಿನ ಜನ್ಮ ಕೊಡಿಸಿದ ದಿನ, ಮಹಾದಿನ. ಹೇ ತಾಯಿಯ 16 ಭಾಷೆಗಳ ಹೆತ್ತವಳು ನಿನ್ನಮ್ಮ, ನಿನ್ನ ಮಡಿಲಲ್ಲಿ ಗಂಗೆಯ ತುಂಗೆ ನಗುವಮ್ಮ, ಅನ್ಯರು ಬಂದರು ಪ್ರೀತಿಸುವ ಗುಣ ನಿನ್ನದಮ್ಮ, ನಮ್ಮೂರ ಅಪ್ಪಿಕೊಂಡು ನಲಿದಾಡಿದೆಯಮ್ಮ, ಭೂಗೋಳದಲ್ಲಿ ಒಂದು ಜ್ಯೋತಿದೆಯಮ್ಮ, ಆದರೆ ಅದು ಭಾರತ ಮಾತೆ ಎಂಬ ಹೆಸರು ಇದೆ, ಲೋಕವು ಮೆಚ್ಚುವಂತಹ ಗೀತೆಯು ಇದಾಗಿದೆ, ಒಂದೇ ಮಾತರಂ ಎಂಬ ಗಂಧವಿದೆ, ಇದನ್ನು ನುಡಿಯುವವರೇ ಧನ್ಯರು ಮಾನ್ಯರು ಪುಣ್ಯರು ಅಂತಕ್ಕಂಥದ್ದು. ಇಂತಹ 79ನೇ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ನನಗೆ ಇಂದು ಕೊಡಮಾಡಿದ ವಿಷಯ ಸ್ವಾತಂತ್ರ್ಯದ ಸಿಂಹ ಮೈಲಾರ್ ಮಹದೇವಪ್ಪನವರು. ಸ್ವತಂತ್ರ ಭಾರತದ ಬ್ರಿಟಿಷರ ಆಳ್ವಿಕೆ ಮುಕ್ತಿ ಮತ್ತು ವಿಮೋಚನೆ ಹೊಂದಲು ಹಲವಾರು ಅಹಿಂಸಾತ್ಮಕ ಚಳವಳಿ ನಡೆದವು. ಅಲ್ಲಿ ಅನೇಕ ಮಹನೀಯರು ತಮ್ಮ ಅಮೂಲ್ಯ ಜೀವನದ ಅಭಿಯಾನದ ಸಂಪತ್ತನ್ನ ಮುಡಿಪಾಗಿಟ್ರು. ಅಂತ ಆತ್ಮದಲ್ಲಿ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟ ನಮ್ಮ ಸ್ವಾತಂತ್ರ್ಯದ ಸಿಂಹ ಮೈಲಾರ್ ಮಹದೇವಪ್ಪನವರು. ಇದರ ಜೊತೆಗೆ ಇವರ ಸಮಕಾಲೀನರಾಗಿರ್ತಕ್ಕಂಥ ನಮ್ಮ ವೇದಿಕೆಯ ಅಧ್ಯಕ್ಷರಾದ ಶರಣರಾಗಿರುವಂತ ಶಶಿಕಾಂತ್ ಪಟ್ಟಣ್ ರವರ ಅಜ್ಜನವರು ಮಹಾದೇವ್ ಪಟ್ಟಣ್ ರವರು ಇವರ ಜೊತೆಯಲ್ಲಿ ಹೋರಾಟ ಮಾಡಿದವರು ಮತ್ತು 7 ವರ್ಷ ಭೂಗತ ಅಜ್ಞಾತವಾಗಿದ್ದರು ಎಂಬುದು ತುಂಬಾ ಔಚಿತ್ಯಪೂರ್ಣ ಮತ್ತು ಸ್ಮರಣೀಯ ಕ್ಷಣಗಳಂತ ಹೇಳಿ ನಾನು ಕಣ್ಣ ಬಿಂದುಗಳ ಮೂಲಕ ಇದನ್ನ ನಾನು ಅಭಿವ್ಯಕ್ತಿ ಪಡಿಸ್ತೀನಿ ಅಂತಕ್ಕಂಥದ್ದು. ನಮ್ಮ ಸ್ವತಂತ್ರ ಸಿಂಹ ಮೈಲಾರ್ ಮಹದೇವಪ್ಪನವರು ಇಂದಿನ ಹಾವೇರಿ ಜಿಲ್ಲೆ, ಅವತ್ತು ಧಾರವಾಡ ಜಿಲ್ಲೆ, ಇವತ್ತಿನ ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರಿನಲ್ಲಿ 1911 ಜೂನ್ 8ರಂದು ತಂದೆ ಮಾರ್ಥಾಂಡ, ತಾಯಿ ಬಸಮ್ಮ ಉದರದಲ್ಲಿ ಜನಿಸಿದರು. ಬಸಮ್ಮನವರು ಕೂಡ ಅಪ್ಪಟ ದೇಶ ಪ್ರೇಮಿಯಾಗಿದ್ದರು. ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಭಾಗವಹಿಸಿ ಜೈಲು ವಾಸವನ್ನು ಅನುಭವಿಸಿದ್ದರು. ತಾಯಿಗೆ ತಕ್ಕ ಮಗ ಎನ್ನುವ ಹಾಗೆ ಮಹಾದೇವರು ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿದ್ದರು. 8-10 ವರ್ಷದ
ಹುಡುಗನೊಬ್ಬ ಮನಸ್ಸಿನ ಮೇಲೆ ಪ್ರಭಾವ ಬೀರುವ ಹಾಗೆ ಮೋಟೆಬೆನ್ನೂರಿನಲ್ಲಿ ದೇಶಭಕ್ತರ ಭಾಷಣ ನಡೆಯುತ್ತಿತ್ತು. ವಿಷಯ ವಿದೇಶಿ ವಸ್ತು ಧಿಕ್ಕಾರ, ಸ್ವದೇಶಿ ವಸ್ತು ಸ್ವೀಕಾರ ಅಂತಕ್ಕಂಥದ್ದು. ಈ ವಿದೇಶಿ ವಸ್ತು ಧಿಕ್ಕಾರ, ಸ್ವದೇಶಿ ವಸ್ತು ಸ್ವೀಕಾರ, ಈ ಅಸಹಕಾರ ಚಳವಳಿಯ ಧ್ವನಿ ಆ ಭಾಷಣವನ್ನು ಕೇಳುತ್ತಿರುವಂತಹ ಬಾಲಕನ ಕಿವಿ ಮೇಲೆ ಬಿತ್ತು. ಆಮೇಲೆ ತನ್ನ ಬಲಗೈಯನ್ನ ತಲೆ ಮೇಲೆ ಇಟ್ಕೊಂಡು ತಪ್ಪಿಗೆಯನ್ನು ಹಿಡ್ಕೊಂಡು ಆ ಕ್ಷಣನೇ ಎಸೆದು ಬಿಸಾಡಿದಂತಹ ಸ್ವತಂತ್ರ ಸಿಂಹ ಇವನು ಮೈಲಾರ ಮಹಾದೇವ. ಮಹಾದೇವ ಬಾಲಕ ತಲೆಯ ಮೇಲಿದ್ದ ವಿದೇಶಿ ಟೊಪ್ಪಿಗೆಯನ್ನು ಮುಟ್ಟಿ ನೋಡಿಕೊಂಡು ಆ ಕ್ಷಣನೇ ಬೀಸಾಡಿದ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣು ಬಾಲ್ಯದಂತೆ ಭವಿಷ್ಯವನ್ನು ರೂಪಿಸಿಕೊಂಡ ಈ ಬಾಲಕ ಮುಂದೆ 155 ಕೋಟಿ ಭಾರತೀಯರಲ್ಲಿ ಇಂದಿಗೂ ಸ್ಮರಣಿಸುವಂತಹ ದೇಶ ಪ್ರೇಮಿಯಾಗಿ ಉಳಿದರು. ಇವರು ಮೋಟೆಬೆನ್ನೂರಿನಲ್ಲಿ ಬಾಲಕನಿದ್ದು ಪ್ರಾಥಮಿಕ ವಿದ್ಯಾಭ್ಯಾಸ, ಮಾಧ್ಯಮಿಕ ವಿದ್ಯಾಭ್ಯಾಸವನ್ನ ಮುಗಿಸ್ಲಿಕ್ಕೆ ಹತ್ತಿರದ ಹಂಸಬಾವಿಗೆ ಕಳಿಸ್ತಾರೆ. ಇವರಿಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಹುಮ್ಮಸ್ಸಿತ್ತು. ಶಾಲೆ ಕಲಿಯುವಂತಹ ಆಸಕ್ತಿ ಇರ್ಲಿಲ್ಲ. ಹಾಗಾಗಿ ಆತನಿಗೆ ಓದು ರುಚಿಸಲಿಲ್ಲ. ಸ್ವದೇಶಿ ಬಟ್ಟೆಗಳ ಸ್ವೀಕಾರದ ಹೋರಾಟದ ಧ್ವನಿಯು ಯಾವಾಗಲೂ ಕಿವಿಯಲ್ಲಿ ರಿಂಗಣಿಸುತ್ತಿತ್ತು. ಆತನು ಕೂಡ ಖಾದಿ ಬಟ್ಟೆಗೆ ಒಲವು ಹೊಂದಿದ್ದು, ಎಲ್ಲಾ ಕಡೆ ಖಾದಿ ಬಟ್ಟೆ, ಹತ್ತಿಯಿಂದ ತಯಾರಾಗುವಂತಹ ಟೊಪ್ಪಿಗೆ ಮತ್ತು ಬಟ್ಟೆಯನ್ನು ಹಲವಾರು ಹಳ್ಳಿಗಳಿಗೆ ಊರೂರು ತಿರುಗಿ ಊರೂರಿಗೆ ಹೋಗಿ ತಲುಪಿಸಬೇಕೆಂಬ ಹಂಬಲವು ಇಮ್ಮಡಿಕೊಂಡಿತ್ತು ಈ ಮಹಾದೇವರಲ್ಲಿ. ಆ ಸಮಯದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಸನ್ನದ್ಧತೆ ನಡೀತಿರ್ತಕ್ಕಂತಹ ಭಾರತದ ಸ್ಥಿತಿಗತಿ ಏನಿತ್ತು? ಬಾಲಕ ಮೈಲಾರ ಮಹಾದೇವ ಎಲ್ಲ ಮೂಲಗಳಿಂದ ದೊರಕಿತ್ತು. ಈ ಖಾದಿ ಬಟ್ಟೆ ಎಲ್ ಸಿಗ್ತಾವ, ಇವನ್ ಎಲ್ ನೇಯ್ತಾರ, ಬರ್ಬೇಕು, ನಾ ಹೆಂಗ್ ಇವನ್ ಪ್ರಚಾರ ಮಾಡ್ಬೇಕು ಮುಟ್ಟಿಸ್ಬೇಕು ಅಂತ ಹೇಳಿ ಕಲಾತಿಯಲ್ಲಿ ಮಾಡುತ್ತಿರುವಂತಹ ಈ ಖಾದಿ ಟೊಪ್ಪಿ ಅವರಿಗೆ ಏನ್ ಪರಿಚಿತವಾಗ್ತೈತಿ. 12-13 ವರ್ಷದ ವಯಸ್ಸಿನಲ್ಲಿರುವಂತಹ ಮಹಾದೇವರು ಖಾದಿ ಬಟ್ಟೆ ಹೇಗ್ ತೆಗೆದುತಾರೆಂಬುದನ್ನ ಚರಕ ತೆಗೆದು ನೇಯ್ದು ತೆಗೆದುಕೊಂಡು ಊರೂರು ಅಲಿದು ಹೊತ್ತು ಮಾರಿದ್ರು. ಕಸ್ತೂರಿ ಮೇಡಮ್ ರೇಂಜ್ ಬರ್ತೀರಿ ಮೇಡಮ್? ಸ್ವಲ್ಪ ರೇಂಜ್ ಕಟ್ ಕಟ್ ಆಗುತ್ತೆ ಹೊರಗಡೆ. ಭಾಷಣ ಕಸ್ತೂರಿ ಸ್ವಲ್ಪ ಹೊರಗಡೆ ಬಂದ್ ಮಾತಾಡು. ಹೊರಗಡೆ ಸ್ವಲ್ಪ ಕಟ್ ಕಟ್ ಆಗತ್ರಿ. ಮಾತಾಡಿ ಮೇಡಮ್. ಮಾತಾಡಿ ಮೇಡಮ್. ಹಲೋ. ಹಾ, ಓಕೆ ಸರ್. ಅವ್ರಿಗೆ 12-13 ವರ್ಷದ ವಯಸ್ಸಿನಲ್ಲಿರುವಂತಹ ಮಹಾದೇವರಿಗೆ ಖಾದಿ ಬಟ್ಟೆ ಹೇಗೆ ತಯಾರಿಸ್ತಾರೆ ಎಂಬುದು ತಿಳಿದು ಅವುಗಳನ್ನ ಚರಕದಿಂದ ನೂಲು ತೆಗೆದು ನೇಯುತ್ತಾರೆ ಎನ್ನುವಂತಹ ಸುದ್ದಿ ತಿಳಿದಾಗ ಅವುಗಳನ್ನ ತಂದು ಊರೂರಿಗೆ ಅಲೆದು ಹೊತ್ತು ಮಾರಾಟ ಮಾಡಿದ್ರು. ಈ ಖಾದಿ ಬಟ್ಟೆ ಪ್ರಚಾರವನ್ನು ಮಾಡಿದ್ರು. ಈ ಖಾದಿ ಬಟ್ಟೆಯ ವಿಶೇಷವೇನೆಂದ್ರೆ, ಯಾವುದು ಅಷ್ಟು ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹತ್ವವನ್ನ ಪಡೆದಿತ್ತು ಅಂದ್ರೆ ತುಂಬಾ ಬಾಳಿಕೆ ಇರುವ, ತಾಳಿಕೆ ಬರುವಂತದ್ದು ಮತ್ತು ಭಾರತೀಯ ಹವಾಮಾನಕ್ಕೆ ಹೊಂದುವಂತದ್ದು, ಮಳೆಗಾಲದಲ್ಲಿ ಬೆಚ್ಚಗೆ ಇರುವುದು, ಬೇಸಿಗೆ ಕಾಲದಲ್ಲಿ ತಂಪಾಗಿರುವುದು, ದೇಹಕ್ಕೆ ಆಹ್ಲಾದವನ್ನುಂಟು ಮಾಡುವಂತಹ ನಮ್ ದೇಶದಲ್ಲಿ ತಯಾರಾಗುವ ಈ ಬಟ್ಟೆನ ನಮ್ಮೆಲ್ಲಾ ಜನರಿಗೆ ಹಂಚ್ಬೇಕು. ನಮ್ ಹತ್ತಿ ಒಯ್ದು ಅವರು ಇಂಗ್ಲೆಂಡಿನ ಮ್ಯಾಂಚೆಸ್ಟರ್ ನಲ್ಲಿ ತಯಾರು ಮಾಡ್ತಿದ್ರು, ಅಲ್ಲಿಂದ ಇಂಡಿಯಾಕ್ ಬರ್ತಿತ್ತು. ಇವತ್ತಿನ ಮಂಜೂರ್ ಪಾಟ್ ಅವತ್ತಿನ ಇಂಗ್ಲೆಂಡಿನ ಮ್ಯಾಂಚೆಸ್ಟರ್ ನಲ್ಲಿ ತಯಾರಾಗ್ತಕ್ಕಂತಹ ಕಾಟನ್ ಬಟ್ಟೆ ಅದು ಇವತ್ತಿಗೂ ಕೂಡ ನಮ್ಮ ಜನರಿಗೆ ಮಂಜೂರ್ ಪಾಟ ಅಂತಾರ ಹಳ್ಳಿ ಒಳಗ. ಅದೆಲ್ಲ ಅಲ್ಲಿಂದ ತಯಾರಾಗುದ್ ಬೇಡ, ನಾವ್ ಹತ್ತಿ ಬೆಳಿತೇವಿ, ನಾವೇ ಯಾಕೆ ತಯಾರು ಮಾಡ್ಬಾರ್ದು ಅಂತ ಇವ್ರು ಚರಕದಿಂದ ನೂಲನ್ನ ತೆಗೆದು ಖಾದಿ ಬಟ್ಟೆಯನ್ನ ತಯಾರು ಮಾಡಿ ನಮ್ ದೇಶದ ಎಲ್ಲಾ ಜನರಿಗೆ ಹಂಚುವಂತಹ ಒಂದು ಪ್ರಚಾರ ಮಾಡಿದ್ರು. ಒಳಗೊಳಗೆ ಇದು ದೇಶದ ಸ್ವಾತಂತ್ರ್ಯವನ್ನು ಬಿಡಿಸಿಕೊಳ್ಳುವಲ್ಲಿ ಸೂಕ್ಷ್ಮವಾಗಿ ಸಂದೇಶವನ್ನು ಸಾರುವಂತಹ ಒಂದು ವಿಷಯನೂ ಕೂಡ ಆಗಿತ್ತು. ಇಂಥ ಸಾಕಷ್ಟು ಸನ್ನಿವೇಶಗಳು ನಮ್ಗೆ ಕಂಡು ಬರ್ತಾವ. ಸಿರ್ಸಿಯ ಯಾಣದಲ್ಲಿ ನಾವು ಯಾಣಕ್ ಹೋಗ್ತೀವಿ ಅಂತ ಹೇಳಿ ಅಲ್ಲಿ ಹೇಳ್ತಿದ್ದಂತ. ಯಾಣ ಅಂದ್ರೆ ಬೇರೆ ಯಾವ್ದಲ್ಲ, ಯಾತ್ರೆ ಜಾತ್ರೆ. ಅಲ್ಲಿ ಸೇರಿ ಇವ್ರು ಚಪಾತಿ ಊಟ ಹಂಚಿದ್ರ ಮುಂದ ಸ್ವಾತಂತ್ರ್ಯ ಹೋರಾಟಕ್ಕ ಸಿದ್ಧತೆ ನಡೆಸುವಂತ ಒಂದು ಸಂಘಟನೆ ಎಲ್ಲ ಐತೆ ಅಂತ ಹೇಳಿ ಪರೋಕ್ಷವಾಗಿ ತಿಳ್ಕೊತಿದ್ರಂತ. ಬ್ರಿಟಿಷರಿಗೆ ಗೊತ್ತಾಗ್ಲೇನೆ ಇಲ್ಲಂತ ಯಾಣ ಏನ್ ಜಾತ್ರೆ ಯಾತ್ರೆ ಅಂತ. ಈ ಶಬ್ದದ ಹಳಗನ್ನಡ ಯಾನ್ ಎನ್ನುವಂತಹ ಒಂದು ಶಬ್ದ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಷ್ಟು ಮಹತ್ವವನ್ನ ಪಡೆದಿದೆ ಸಿರ್ಸಿಯ ಆ ಭಾಗದೊಳಗ ಅಂತಕ್ಕಂಥದ್ದನ್ನ ನಾ ಇಲ್ಲಿ ಉಲ್ಲೇಖ ಮಾಡ್ತೀನಿ. ಹೀಗಿರುವಾಗ
ವಯೋಮಾನಕ್ಕೆ ಬಂದಿರುವಂತಹ ಮಹಾದೇವ ಈಗಾಗ್ಲೇ 18 20 ವಯಸ್ಸಿಗೆ ಬಂದಿರ್ಬೋದು. ಲೋಕರೂಢಿಯಂತೆ ಅವ್ರಿಗೂ ಕೂಡ ಮದ್ವೆ ವಿವಾಹವನ್ನ ಮಾಡ್ತಾರ. ಸಿದ್ದಮ್ಮ ಎಂಬುವಳೊಂದಿಗೆ ಮಹಾದೇವರಿಗೆ ಮದುವೆ ಆಗತ್ತೆ. ಸಿದ್ದಮ್ಮ ಎಂಬುವಳೊಂದಿಗೆ ವಿವಾಹವಾಯಿತು. ಈ ದಾಂಪತ್ಯದಲ್ಲಿ ಕಾಲ ಕಳೆಯುವಾಗ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಎಲ್ಲೆಡೆ ಬೆಳದಿಂಗಳ ಚಂದ್ರನ ಹಾಗೆ ವೃದ್ಧಿಸ್ತಾ ಹೋಗಿತ್ತು. ಆ ಉತ್ಸಾಹ, ಹುಮ್ಮಸ್ಸು, ರಾಷ್ಟ್ರದ ಕಿಚ್ಚು ಎಲ್ರಿಗೂ ಪುಟಿದೆಬ್ಬಿಸ್ತಾ ಇತ್ತು. ಇಲ್ಲಿ ನಾ ಸೂಕ್ಷ್ಮವಾಗಿ ತಿಳಿಸ್ತೀನಿ. ಈ ಸಂದರ್ಭದಲ್ಲಿನೇ ಅವರು ಸುಖ ದಾಂಪತ್ಯವನ್ನ ಕಳೆಯುವಾಗ ಅವರಿಗೆ ಕಸ್ತೂರಿ ದೇವಿ ಎನ್ನುವಂತಹ ಒಂದು ಮಗು ಜನಿಸ್ತು ಅಂತ ನಾನ್ ಹೇಳ್ತೀನಿ. ಯಾಕಂದ್ರೆ ಮುಂದೆ ಅವ್ರು ಉಲ್ಲೇಖ ಮಾಡ್ತಾರೆ. ಯಾಕಂದ್ರೆ ಪದೇ ಪದೇ ಸ್ವಾತಂತ್ರ್ಯ ಹೋರಾಟದಲ್ಲಿ ದುಡ್ಕೋದ್ರಿಂದ ಈ ಮಗು ಆದ್ಮೇಲೆ ಅವ್ರು ಹೊರಗೆ ಹೋಗಿರ್ಬೋದು ಅಂತ ನಂದು ಒಂದು ಊಹೆ. ಇಲ್ಲಿ ನಮ್ ಮೇಡಮ್ ಅವ್ರು ಇತಿಹಾಸ ತಜ್ಞರಿದ್ದಾರೆ, ಮತ್ತೆ ಜೊತೆಗೆ ಇತಿಹಾಸದ ಎಲ್ಲ ಮೈಲುಗಳನ್ನ ಇರ್ತಕ್ಕಂತಹ ಅಧ್ಯಯನ ಮಾಡಿರ್ತಕ್ಕಂತಹ ಸರ್ ಅವರಿದ್ದಾರೆ. ಅವರಿಗೆ ಒಂದ್ ನಿವೇದನೆ ಮಾಡ್ಕೊಳ್ತಾ ನಾನು ಮುಂದಕ್ಕೆ ಹೋಗ್ತೇನೆ. ಇತ್ತ ಕಡೆ ಭಾರತ ಸ್ವತಂತ್ರದ ಸ್ಥಿತಿಗತಿ. ಗಾಂಧೀಜಿಯವರು 1915 ಮೇ 25ರಂದು ಗುಜರಾತ್ ಹತ್ತಿರದ ಖೊಜಾಟ್ ಎಂಬಲ್ಲಿ ಜೀವನ್ ಲಾಲ್ ಎಂಬವರಿಂದ ಬಂಗ್ಲೆ ಪಡೆದುಕೊಂಡು ಸಾಬರಮತಿ ಆಶ್ರಮವನ್ನ ಕಟ್ಟಿದ್ರು. ಇಲ್ಲಿಯೇ ಗಾಂಧೀಜಿಯವರು ಇದ್ರು. ಚರಕದಿಂದ ಹತ್ತಿಯಿಂದ ನೂಲನ್ನ ತೆಗೆದು ಹತ್ತಿ ಬಟ್ಟೆಯನ್ನ ತಯಾರಿಸಿ ಮಾರ್ತಾ ಇದ್ರು. ಅವುಗಳನ್ನ ಭಾರತೀಯರೆಲ್ಲರಿಗೂ ಧರಿಸಲು ಕೊಡ್ತಾ ಇದ್ರು. ಇದ್ರ ಜೊತೆಗೆ ಮಹಾದೇವರಿಗೆ ಇದ್ರ ಜೊತೆಗೆ ಈ ಕಡೆ ಇರ್ತಕ್ಕಂಥ ಉತ್ತರ ಕರ್ನಾಟಕದ ಮಹಿಳಾರರಿಗೆ ಗಾಂಧೀಜಿಯವ್ರ ಮೇಲೂ ಅಗಾಧವಾದ ಪ್ರೇಮ ಇತ್ತು. ಗಾಂಧೀಜಿಯವ್ರಿಗೂ ಅವತ್ತಿನ ಕಾಲದಲ್ಲಿ ಏನು ವ್ಯವಸ್ಥೆಗಳಿರ್ಲಾರಂತ ಕಾಲದಲ್ಲಿ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ತನ್ನನ್ನು ತಾನು ಅರ್ಪಣೆ ಮಾಡ್ಕೊಂಡಿದ್ದಾನಂತೂ ಗಾಂಧೀಜಿಯವ್ರಿಗೂ ಕೂಡ ತಿಳಿತು. ಹಾಗಾಗಿ ಅವರು ಗಾಂಧೀಜಿಯವರು ಮಹಾದೇವರನ್ನ ಸಾಬರಮತಿ ಆಶ್ರಮಕ್ಕೆ ಕರೆಸ್ಕೊಡ್ತಾರೆ. ಇದರ ಜೊತೆಗೆ ಮಹಾದೇವರಿಗೂ ಗಾಂಧೀಜಿಯವ್ರ ಮೇಲಿನ ಒಲವು ಮತ್ತು ಖಾದಿ ಬಟ್ಟೆಯ ಮೇಲೆ ಒಲವು ಎಲ್ಲ ಕಡೆ ಹಬ್ಬಿತ್ತು. ಅದು ಗಾಂಧೀಜಿಯವರಿಗೂ ಗೊತ್ತಾಯ್ತು, ಮಹಾದೇವರ ಬಗ್ಗೆ ತಿಳಿಯಿತು. ಆಗ ಅವರು ಮಹಾದೇವರಿಗೆ ಕರೆತರಲು ಕಳಿಸುತ್ತಾರೆ. ಅಷ್ಟೇ ಪ್ರೀತಿಯಿಂದ ಮಹಾದೇವರು ಈ ಮೋಟೆಬೆನ್ನೂರಿನಿಂದ ಅಲ್ಲಿಗೆ ಗುಜರಾತಿನ ಸಾಬರಮತಿಗೆ ಹೋಗ್ತಾರೆ. ಆ ಸಮಯದಲ್ಲಿ ಗಾಂಧೀಜಿಯವರು ಮಹಾದೇವರನ್ನು ತುಂಬಾ ಗೌರವಿಸಿ ಆಧಾರದಿಂದ ಅವರನ್ನ ಬರಮಾಡ್ಕೊಳ್ತಾರೆ. ಅಲ್ಲಿ ಏನ್ ನಡೆದಿತ್ತು ಘಟನೆ ಅಂತಂದ್ರೆ 1930 ಸುಮಾರಿಗೆ ದಂಡಿ ಸತ್ಯಾಗ್ರಹ ನಡೆದಿತ್ತು. ಸಾಬರಮತಿ ಆಶ್ರಮದಿಂದ ದಂಡಿಯವರೆಗೆ ಸರಿಸುಮಾರು 230 ಕಿಲೋಮೀಟರ್ ಕಾಲ್ನಡಿಗೆಯಿಂದ ನಡೆದು ಹೋರಾಟವನ್ನ ಮಾಡ್ತಾರೆ. ಅಲ್ಲಿ ನಡೆದಂತ ಹೋರಾಟ ಏನು, ನಮ್ ದೇಶದಲ್ಲಿ ನಮ್ ಸಮುದ್ರದಿಂದ ತಯಾರಾಗ್ತಕ್ಕಂಥ ಉಪ್ಪಿಗೆ ನಾವು ಟ್ಯಾಕ್ಸ್ ಕೊಡ್ಬೇಕಾ? ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗೆ ಬಂಧು ಇಲ್ಲ. ಅಡಿಗೆಗೆ ಬೇಕಾಗಿರೋದು ಮೊದ್ಲೇ ಉಪ್ಪು. ಅದಕ್ಕೂ ಕೂಡ ಬ್ರಿಟಿಷರು ಇಲ್ಲೇ ಇದ್ದುಕೊಂಡು, ಇಲ್ಲೇ ಆಳಿ, ಇಲ್ಲೇ ಉಂಡು, ಇಲ್ಲೇ ಇದ್ದು ನಮ್ಮ ಉಪ್ಪಿನ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಅಂತ ಹೇಳಿ ಜನರಿಗೆ ಹುರಿದುಂಬಿಸಿ ಪ್ರಾಥಮಿಕ ತಿಳುವಳಿಕೆಗಳನ್ನ ಹೇಳಿ ಉಪ್ಪಿನ ಕರ ಟ್ಯಾಕ್ಸ್ ಕಂದಾಯ ವಸೂಲು ಸಲುವಾಗಿ ಇದನ್ನ ಬಿಡ್ಬೇಕು ನೀವು ಅಂತ ಹೇಳಿ ಅವರು ಸಾಬರಮತಿ ಆಶ್ರಮದಿಂದ ದಂಡಿಯವರೆಗೆ 230 ಕಿಲೋಮೀಟರ್ ಕಾಲ್ನಡಿಗೆಯಿಂದ ನಡ್ಕೊಂಡು ಹೋದ್ರಲ್ಲ 1930 ಸಮಯದಲ್ಲಿ. ಅವಾಗ ಮತ್ತೆ ಇವ್ರನ್ನ ಏನ್ ಮಾಡಿದ್ರಿ, ಅವರೆಲ್ಲಾ ಬ್ರಿಟಿಷರು ಸೆರೆಮನೆ ವಾಸದೊಳಗೆ ಹಾಕಿದ್ರು. ಅವ್ರು ಕೊಟ್ಟ ಶಿಕ್ಷೆ ಏನಂದ್ರ 6 ತಿಂಗಳ ಜೈಲು ವಾಸ, ಅಲ್ಲೇನೆ ಇರ್ಬೇಕು. ಮಹಾದೇವರು ಕೂಡ ಆ ಜೈಲು ವಾಸವನ್ನ ಅನುಭವಿಸಿದ್ರು, ಅಲ್ಲೇ ಕಳೆದ್ರು. 6 ತಿಂಗಳ ಜೈಲು ವಾಸವನ್ನ ಕೊಟ್ರು. ಇದರಲ್ಲಿ ಮಹಾದೇವರು ಭಾಗವಹಿಸಿ ಆ ಜೈಲು ವಾಸವನ್ನ ಅನುಭವಿಸಿ ಮರಳಿ ತಾಯ್ನಾಡಿಗೆ ಅಂದ್ರೆ ನಮ್ ಉತ್ತರ ಕರ್ನಾಟಕದ ಇವತ್ತಿನ ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರಿಗೆ ಬಂದು ತಲುಪಿದ್ರು. ಆಗ ಈ ಸುದ್ದಿಯು ಎಲ್ಲೆಡೆ ಹಬ್ಬಿಬಿಡ್ತು. ಎಲ್ರಿಗೂ ಖುಷಿ ಆಯ್ತು. ಗಾಂಧೀಜಿ ಮಹಾತ್ಮರಂತವ್ರ ಜೊತೆ ಹೋಗಿ ಇವರು ದಂಡಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದಾರೆ, ಈ ಉಪ್ಪಿನ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹೇಳಿ ಜನರೆಲ್ಲ ಬಹಳ ಪ್ರೀತಿ ಮಾಡಿ ಅವರನ್ನು ಗೌರವಿಸಿ ದಂಡಯಾತ್ರೆ ಮುಗಿಸಿ ಊರಿಗೆ ಬಂದಂತಹ ಮೋಟೆಬೆನ್ನೂರಿಗೆ ಮರಳಿದಾಗ ಇವರಿಗೆ ಕೊಟ್ಟಂತಹ ಬಿರುದ ಕರ್ನಾಟಕದ ಸ್ವತಂತ್ರ ಸೇನಾನಿ ಎಂದು ಬಿರುದನ್ನ ಕೊಟ್ರು. ಅದ್ದೂರಿಯಾಗಿ ಸ್ವಾಗತ ಮಾಡಿದ್ರು. ಇವರ ದೇಶ ಪ್ರೇಮವನ್ನ ಮೆಚ್ಕೊಂಡ್ರು. ಈ ನೆಲದ ಮಣ್ಣಿನ ಪ್ರೇಮವನ್ನ ಮೆಚ್ಕೊಂಡ್ರು. ಮರಳಿ ಬಂದ ನಂತರ ತಮ್ಮ ಧರ್ಮ ಪತ್ನಿ ಸಿದ್ದಮ್ಮಾಳಿಗೆ ಇವರು ಗಾಂಧೀಜಿಯವರ ಒಡನಾಟ, ಅವರ ಆದರ, ಸತ್ಕಾರ, ನಿಷ್ಕಲ್ಮಶ ಪ್ರೀತಿ, ರಾಷ್ಟ್ರ ಪ್ರೇಮ, ಆಮೇಲೆ ಕಾಯಕ ಎಲ್ಲವೂ ಇಷ್ಟ ಆತು. ಅದಕ್ಕೆ ಅವ್ರ ಹೆಂಡತಿ ಕರೆದಿದ್ದು ಪ್ರೀತಿಯಿಂದ ಸಬರಮತಿ ಸಿದ್ದಮ್ಮ ಅಂತ ಹೇಳಿ ಉಸಿರಿರುವವರೆಗೂ ಕೂಡ ಹೆಂಡತಿಗೆ ಇನ್ನೊಂದು ನಾಮಕರಣವನ್ನ ಮಾಡಿದ್ರು. ಸಬರಮತಿ ಸಿದ್ದಮ್ಮ ಎಂದು ನಾಮಕರಣ ಮಾಡಿ ಮತ್ತೆ ಅವರಿಗೆ
ಸ್ವಾತಂತ್ರ್ಯದ ಪ್ರೇಮ ಇಮ್ಮಡಿಗೊಂಡಿತು. ಆ ಸಾಬರಮತಿಯ ಸುಖ ನನ್ನ ಹೆಂಡತಿಗೂ ಸಿಗ್ಲಿ ಅಂತ ಹೇಳಿ ಮತ್ತ ಗುಜರಾತಿನ ಸಬರಮತಿ ಸಿದ್ದಮ್ಮನನ್ನ ಕರ್ಕೊಂಡು ಹೋದ್ರು. ಅಲ್ಲಿ ಗಾಂಧಿ ಮತ್ತು ಕಸ್ತೂರಿ ಪರಿಮಳದಂತೆ ಈ ರಾಷ್ಟ್ರಕ್ಕೆ ಜೀವನವನ್ನ ಮುಡುಪಾಗಿಟ್ರೆ, ಇಲ್ಲಿ ಸಬರಮತಿ ಸಿದ್ದಮ್ಮ ಮತ್ತು ಮಹಾದೇವರು ಈ ದೇಶಕ್ಕಾಗಿ ತಮ್ಮನ್ನು ತಾವು ಸ್ವತಂತ್ರ ಹೋರಾಟಕ್ಕಾಗಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ವೈಯಕ್ತಿಕ ಜೀವನದ ಆಶಾಕಾಂಕ್ಷೆಗಳನ್ನೆಲ್ಲ ಬದಿಗಿಟ್ಟು, ಬೇಕು ಬೀಡುಗಳನ್ನ ಬದಿಗಿಟ್ಟು ತಮ್ಮನ್ನ ತಾವು ಮತ್ತೆ ದೂರದ ಪ್ರಯಾಣದವರೆಗೆ ಅಲ್ಲಿ ತೊಡಗಿಸ್ಕೋತಾರೆ. ಇಬ್ಬರು ಸತಿಪತಿಗಳು ಅಸಹಕಾರ ಚಳವಳಿಯಲ್ಲಿ ಪಾಲ್ಗೊಂಡರು. ಮತ್ತೆ ಅಲ್ಲಿ ಅವರನ್ನು ಜೈಲಿಗೆ ಹಾಕಿದ್ರು. ಆಗ ಅವರಿಬ್ಬರು ಸರಿವಾಸವನ್ನು ಅನುಭವಿಸಿದ್ರು. ಮತ್ತಲ್ಲಿ ಬಿಡುಗಡೆಗೊಂಡು ಊರಿಗೆ ಮರಳುತ್ತಾರೆ. ಸಬರಮತಿ ಸಿದ್ದಮ್ಮ ಮತ್ತು ಮಹಾದೇವರು ಮತ್ತೆ ಊರಿಗೆ ಮರಳಿದ ನಂತರ ಅಸಹಕಾರ ಚಳವಳಿಯನ್ನ ಮುಂದುವರಿಸ್ತಾರೆ. ತಾವೇ ಒಂದು ಸ್ವತಃ ಆಶ್ರಮವನ್ನು ತೆರೀತಾರೆ. ಅಲ್ಲಿ ಖಾದಿ ಬಟ್ಟೆಯಿಂದ ಚರಕದಿಂದ ನೂಲ್ ತೆಗೆದು ಬಟ್ಟೆಗಳನ್ನ ನೇಯ್ತಾರೆ, ಜನರಿಗೆ ಹಾಸ್ತಾರೆ. ಎರಡೆರಡು ಸಲ ಜೈಲ್ಗೆ ಹೋಗಿ ಬಂದು ಅಸ್ವಸ್ಥವಾಗಿರುವಂತಹ ನಿದ್ರೆ, ಆಹಾರ, ಊಟ ಇವೆಲ್ಲವೂ ಕೂಡ ದೇಹದ ಮೇಲೆ ಬಹಳ ಪರಿಣಾಮ ಬೀರ್ತಾವ. ಆವಾಗ ಆರೋಗ್ಯದ ಸ್ಥಿತಿ ಜರ್ಜರಿತ ಆಕೈತಿ, ದೇಹದ ಸ್ಥಿತಿ ಹತ್ತಕ್ಕೆ ಹೋಗ್ಬಿಡ್ತೈತಿ. ಅವರು ಕುಂದಂಗಿಲ್ಲ, ಅವರು ಹೆದ್ರಂಗಿಲ್ಲ, ಕುಗ್ಗಂಗಿಲ್ಲ. ಸದೃಢವಾದ ಶರೀರದಲ್ಲಿ ಸದೃಢವಾದ ಮನಸ್ಸು ಇರ್ಲಿಕ್ಕೆ ಮಾತ್ರ ಸಾಧ್ಯ ಅಂತ ಹೇಳಿ ಸಾಕಷ್ಟು ವ್ಯಾಯಾಮ ಮಾಡ್ತಾರ. ಆಮೇಲೆ ಸದೃಢವಾದ ಶರೀರವನ್ನು ರೂಪಿಸ್ಕೋತಾರ. ಮತ್ತ ಪ್ರಥಮ ಚಿಕಿತ್ಸೆಗೆ ಬೇಕಾಗುವಂತಹ ಎಲ್ಲಾ ಔಷಧಿ ಶಾಸ್ತ್ರಗಳನ್ನ ಅಭ್ಯಾಸ ಮಾಡ್ತಾರ, ಆಯುರ್ವೇದ ಶಾಸ್ತ್ರಗಳನ್ನ ಅಭ್ಯಾಸ ಮಾಡ್ತಾರ, ತಿಳ್ಕೋತಾರ. ಜನರಿಗೆ ಬೇಸಿಕ್ ಆಗಿರುವಂತಹ ನಮ್ಮ ಪ್ರಾಥಮಿಕ ರೋಗಗಳೇನದಾವಲ್ಲ ಅವುಗಳಿಗೆ ಏನ್ ಕೊಟ್ರ ಗುಣ ಆಕೈತೆ ಅಂತ ಔಷಧಿಗಳನ್ನೆಲ್ಲ ಕಂಡು ಹಿಡಿತಾರ. ಅವನ್ನೆಲ್ಲ ಅಲ್ಲಿ ಹಂಚ್ತಾರ. ಜನರಿಗೆ ಯಾರ್ಗ ಅನಾರೋಗ್ಯ ತಪ್ತೈತಿ ಹೋರಾಟದೊಳಗ ಅವ್ರಿಗೆಲ್ಲ ಅವನ್ನ ಕೊಡ್ತಾರ. ಉಚಿತವಾಗಿ ಶುಶ್ರೂಷೆಯನ್ನ ಮಾಡ್ತಾರ ಅಂತ ಹೇಳಿ ನಮ್ಗೆ ದಾಖಲೆಗಳು ಹೇಳ್ತಾವ. ಊರಿಗೆ ಮರಳಿದ ನಂತರ ಸಹಕಾರ ಚಳವಳಿಯಲ್ಲಿ ಭಾಗವಹಿಸಿ ಇಲ್ಲಿ ಬ್ರಿಟಿಷರು ಅವರನ್ನು ಏನ್ ಮಾಡ್ತಾರೆ, ಮತ್ತೆ ಬೆಳಗಾವಿ ಹಿಂಡಲ್ ಜೈಲಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಮತ್ತಿವ ಈ ತರ ಎದ್ದಿದ್ದಾನಲ್ಲ, ಮತ್ತಿವ ಈ ಹೋರಾಟದಲ್ಲಿ ತನ್ನಂತ ತೊಡಗಿಸ್ಕೊಂಡಿದ್ದಾನಲ್ಲ ಅಂತ ಹೇಳಿ ಅವಾಗ ಇವ್ರನ್ನ ಬೆಳಗಾವಿಯ ಹಿಂಡಲ್ ಜೈಲಿಗೆ ಹಾಕಿದ್ರು. ಈ ಸುದ್ದಿ ಗಾಂಧೀಜಿ ಅವರಿಗೆ ತಲುಪಿಬಿಡ್ತು. ಸಾಬರಮತಿ ಆಶ್ರಮದಿಂದ ಮಹಾತ್ಮ ಗಾಂಧೀಜಿಯವರು ಹಿಂಡಲ್ಗಾ ಜೈಲಿಗೆ ಭೇಟಿ ನೀಡಿದ್ರು. ಅವ್ರಿಗೆ ಮಹಾದೇವರಿಗೆ ಪ್ರೋತ್ಸಾಹಿಸಿದ್ರು, ಬೆಂತಿದ್ರು. ಈ ಹೋರಾಟವನ್ನು ನೀವು ಮುಂದುವರ್ಸು ಅಂತ ಹೇಳಿದ್ರು. ಎಲ್ಲಿ ನಿಲ್ಲದ ಚೇತನ ನಡೆಯುವುದಿನ್ನೆಲ್ಲಿಗೆ ಇವರೆಲ್ಲರನ್ನು ಕಟ್ಟಿಕೊಂಡು ಮುಂದೆ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿಸಿದ್ರು. ಕಾಂತಿ ತುಂಬಿದ ಕಣ್ಗಳು, ದೇಹ ಪ್ರೇಮ ತುಂಬಿದ ಹೃದಯ, ಕ್ರಿಯೆ ತುಂಬಿದ ಕೈಗಳು, ಚಲನಶೀಲವಾದ ಕಾಲ್ಗಳನ್ನ ಹೊತ್ತಂತಹ ಕೋಟಿ ಕೋಟಿ ಭಾರತೀಯರನ್ನ ಕಟ್ಟಿಕೊಂಡು ಗಾಂಧೀಜಿಯವರು ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿ ಮತ್ತೆ ಸಬರಮತಿಗೆ ಅವರು ತೆರಳಿದ್ರು. ಇತ್ತ ಕಡೆ ಮಹದೇವರಿಗೆ ಮತ್ತೆ ಬಿಡುಗಡೆ ಆಯ್ತು ಹಿಂಡಲ್ಗಾ ಜೈಲಿಂದ. ಮತ್ತೆ ಅವರು ಮೊಟ್ಟೆಬೆನ್ನೂರಿಗೆ ಬರ್ತಾರ. ದೇಹದ ಸ್ಥಿತಿ ಜರ್ಜರಿತವಾದ ಕಾರಣ ಮಹಾದೇವರು ಧೈರ್ಯಗೊಂಡರೆ ಶಿಸ್ತುಬದ್ಧ ವ್ಯಾಯಾಮ ಮಾಡಿದ್ರು ಮತ್ತು ಪ್ರಕೃತಿ ಚಿಕಿತ್ಸೆಯನ್ನ ಕಲಿತರು. ಔಷಧಿಗಳ ಶಾಸ್ತ್ರಾಭ್ಯಾಸ ಮಾಡಿದ್ರು. ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರಲು ಸಾಧ್ಯವೆಂದು ಗ್ರಾಮದ ಜನರಿಗೆ ವ್ಯಾಯಾಮ ಕಲಿಸಿದ್ರು. ಅನಾರೋಗ್ಯದ ಔಷಧಿಗಳನ್ನು ಕೊಡ್ತಿದ್ರು. ಸಬರಮತಿ ಸಿದ್ದಮ್ಮ ಮತ್ತು ಮೈಲಾರ ಮಹಾದೇವರು ಚರಕದಿಂದ ನೂಲು ತೆಗೆದು ಖಾದಿ ಬಟ್ಟಿ ಮತ್ತು ಟೊಪ್ಪಿಗಳನ್ನ ತಯಾರು ಮಾಡಿ ಊರಿಗೆ ಈ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ ಹಚ್ಚೋದು ಒಂದು ನೆವ ಆಗ್ಬಿಡ್ತು. ಹಂಚಿದ್ರು. ಆಮೇಲೆ ಹೊತ್ತು ಮಾರಿದ್ರು. ತಾವೇ ಸ್ವತಃ ಸೇವಾ ಆಶ್ರಮವನ್ನು ಸ್ಥಾಪಿಸಿದ್ರು. ಅಲ್ಲಿಂದ ಬಟ್ಟೆಯನ್ನ ತಯಾರಿಸಿ ನಿರಾಶ್ರಿತರಿಗೆ ಆಶ್ರಯ ಕೊಟ್ರು. ಪ್ರಕೃತಿ ಚಿಕಿತ್ಸೆಯನ್ನ ನೋಡಿ ಜನರನ್ನ ಆರೋಗ್ಯವಂತರನ್ನಾಗಿ ಮಾಡಿದ್ರು ಗಂಡ ಹೆಂಡತಿ ಇಬ್ರು. ಈ ಖಾದಿ ಕಾಯಕದಲ್ಲಿ ತಮ್ಮನ್ನ ತೊಡಗಿಸ್ಕೊಂಡ್ರು. ಅವ್ರು ಮಾರುವ ಬಟ್ಟೆಗಳಿಗೆ ಹೆಸರು ಏನ್ ಬಂದಿರ್ಬೇಕ್ರಿ, ಅವತ್ತಿನ ಕಾಲದಲ್ಲಿ ಮಹಾದೇವ ಖಾದಿ ಎಂದೇ ಪ್ರಸಿದ್ಧಿ ಆಯ್ತು. ಸಬರಮತಿ ಸಿದ್ದಮ್ಮ ಮತ್ತು ಮೈಲಾರ ಮಹಾದೇವರು ತಯಾರು ಮಾಡುವಂತಹ ಬಟ್ಟೆಗಳಿಗೆ ಮಹಾದೇವ ಬಟ್ಟೆ ಎಂದೇ, ಮಹಾದೇವ ಖಾದಿ ಎಂದೇ ಪ್ರಸಿದ್ಧವಾಯ್ತು. ಜನರು ಬಹಳ ಪ್ರೀತಿಯಿಂದ ಅವುಗಳನ್ನ ಕೊಂಡ್ಕೊಂಡ್ರು. ಈ ಪರಮ ಸೇವೆಯಲ್ಲಿ ಸತಿಪತಿಗಳಲ್ಲಿ ಯಾವಾಗ್ಲೂ ಸ್ವಾತಂತ್ರ್ಯ ಹೋರಾಟದ ತುಡಿತ ಎದ್ದು ಕಾಣುತ್ತಿತ್ತು. ಹೆಚ್ಚು ಪ್ರಚಾರವಾಯಿತು. ದೇಶ ಪ್ರೇಮದ ಕೆಚ್ಚನ್ನ ಎಲ್ಲರಲ್ಲೂ ಮೂಡಿಸಿದ್ರು. ಎಲ್ರೂ ಸತಿಪತಿಗಳ ಈ ಸೇವೆಯನ್ನ, ರಾಷ್ಟ್ರ ಪ್ರೇಮವನ್ನ ಗುಣಗಾನ ಮಾಡಿದ್ರು. ಅಲ್ಲದೆ ಅವರ ಅನುಯಾಯಿಗಳಾದ್ರು. ಆಗ ಜನರು ಅವ್ರಿಗೆ ಈ ರೀತಿ ಗುಣಗಾನ ಮಾಡ್ತಾರೆ. ಇಷ್ಟ ಚಿಕ್ಕ ವಯಸ್ಸಿನಲ್ಲಿ ಇಂಥದ್ದೊಂದು ತ್ಯಾಗ ಮಾಡುವಂತಹ ಈ ಮೈಲಾರರಿಗೆ ಚಿಕ್ಕ ವಯಸ್ಸಿನಾದವನು ಒಳ್ಳೆಯವನು, ಚೊಕ್ಕವಾಗಿ ಮಾತನಾಡುತ್ತಾನೆ, ಹಕ್ಕಿ ತನ್ನ ಮರಿಗೆ ಮುದ್ದು ಕೊಟ್ಟಂಗ. ಇವರ ಪ್ರೀತಿ, ಮಮತೆ, ವಾತ್ಸಲ್ಯ
ತಾಯಿ ಹೃದಯ, ಮಾತೃ ಹೃದಯ ಹೇಗೈತೆ ಅಂತೇಳಿ ಜನ ಕೊಂಡಾಡ್ತಾ ಇದ್ರು ಅವತ್ತು ಅಂತೇಳಿ ನಮ್ಗೆ ಇತಿಹಾಸದ ಮೈಲುಗಲ್ಲುಗಳು ಹೇಳ್ತಾವ, ಇತಿಹಾಸದ ಪುಟಗಳು ಹೇಳ್ತಾವ. ನಿಮ್ಮೆಲ್ಲರನ್ನು ಸಲಹುವನು ಈ ಚಿನ್ನ, ನಕ್ಕರೆ ಚಂದ ನುಡಿದರೆ ಚಂದ, ನಮಗೆ ರೊಕ್ಕ ಕೊಟ್ಟು ಸಿಗದಂತಹ ಬಂಗಾರದಂತ ಮೈಲಾರ ಮಹಾದೇವನು ಎಂದು ಹಾಡಿ ಹಾಡಿ ಜನರು ಈ ಮಹಾದೇವರನ್ನ ಹೊಗಳ್ತಾರೆ. ಇಷ್ಟೊತ್ತಿಗಾಗ್ಲೇ ಭಾರತದ ತುಂಬೆಲ್ಲ 1942 ಮತ್ತೆ ಈ ಹೋರಾಟದ ಕಿಚ್ಚು ಇನ್ನೂ ಹೆಚ್ಚಾಗ್ತಾ ಇದೆ. ಈ ಸಮಯದಲ್ಲಿ ಗಾಂಧೀಜಿಯವರು ಮತ್ತೊಂದು ಆದೇಶವನ್ನ ಹೊರಡಿಸ್ತಾರೆ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿರಿ ಅಂತ ಹೇಳಿ. ಈ ಆತ್ಮಾಭಿಮಾನದ, ಸ್ವಾಭಿಮಾನದ ಸ್ವತಂತ್ರ ದೇವಿಯ ಕೂಗನ್ನ ಗಾಂಧೀಜಿಯವರು ಹಾಕ್ತಾರೆ. ಇದಕ್ಕೆ ಮತ್ತೆ ಎಚ್ಚೆತ್ತುಕೊಳ್ತಾರೆ ಸಿದ್ದಮ್ಮ ಮತ್ತೆ ಸಬರಮತಿ ಸಿದ್ದಮ್ಮ ಮತ್ತು ಮಹಾದೇವರು. ಇದರಲ್ಲಿ ಮತ್ತೆ ಮೈಲಾರ ಮಹಾದೇವರು ತೊಡಗಿದ್ರು. ಇವರು ಉತ್ತರ ಕರ್ನಾಟಕ ಭಾಗದ ಚಳವಳಿಯ ನೇತೃತ್ವವನ್ನು ವಹಿಸಿದ್ರು. ಈ ಕೂಗು, ಧ್ಯೇಯ ವಾಕ್ಯವು ಯಾವ ಹಳ್ಳಿ ಬಿಡದೆ ಮನೆ ಮಾತಾಗಿತ್ತು. ಜನರೆಲ್ಲ ರೊಚ್ಚಿಗೆದ್ರು. ಈಗ ಮಹಾದೇವರಿಗೆ ಜನಬೆಂಬಲ ಸಾಕಷ್ಟು ಸಿಕ್ತು, ಪ್ರೋತ್ಸಾಹನೂ ಕೂಡ ದೊರೆಯಿತು. ಮಹಾದೇವರು ಈ ಹೋರಾಟ ಸ್ವರೂಪಕ್ಕೆ ಬ್ರಿಟಿಷರಿಗೆ ಆಡಳಿತ ನಡೆಸಲಾಗ್ಲಿಲ್ಲ. ಎಷ್ಟೋ ಇವರು ಜನರನ್ನ ಹುರಿದುಂಬಿಸಿದ್ರು ಆ ಕಾಲದಲ್ಲಿ ಅಂತಂದ್ರ ಏನೇನ್ ಮಾಡಿದ್ರು ಅವರು. ಆ ಭಾಗದೊಳಗ ಹಾವೇರಿ, ಸವಣೂರು, ಲಕ್ಷ್ಮೇಶ್ವರದವರೆಗೂ ಬರ್ತಾರ. ಹತ್ತತ್ರ ತಮ್ಗೆ ಎಷ್ಟ್ ಸಾಧ್ಯತೆ ಅಷ್ಟು ಬ್ರಿಟಿಷರಿಗೆ ಅಸಹಕಾರವನ್ನು ಹೇಗ್ ಮಾಡಿದ್ರು, ಅವ್ರ ಆಡಳಿತ ನಡೆಸ್ಲಿಕ್ಕೆ ಹೇಗ್ ತೊಂದರೆ ಮಾಡಿದ್ರು ಅನ್ನೋದು ಒಂದಿಷ್ಟು ವಿಚಾರಗಳನ್ನ ನಾನು ಇಲ್ಲಿ ಹೇಳ್ತೀನಿ. ಈಗ ಮಹಾದೇವರು ಸವಣೂರು ರೈಲ್ವೆ ಸ್ಟೇಷನ್ ನಿಲ್ದಾಣವನ್ನ ಸುಟ್ಟಾಕಿದ್ರು. ಎಷ್ಟು ಗಟ್ಟಿಗರು ಅಂದ್ರೆ ಏನ್ ಅವರನ್ನೇ ನಡಗಿಸೋ ಕೊಟ್ಟಿದಾರ ಅಂತ ನನಗೀಗ ಅನಿಸ್ತು. ಇದು ಯಾವ್ದು ಮಾಡುದಷ್ಟು ಸರಳ ಅಲ್ಲ. ಈಗ ಮಹಾದೇವರು ಸವಣೂರು ರೈಲ್ವೆ ನಿಲ್ದಾಣವನ್ನು ಸುಟ್ಟ ಮತ್ತ ಕಿತ್ತೋಗಿದ್ರು. ಇದು ಕೂಡ ಅಷ್ಟು ಮತ್ತ ಪೊಲೀಸ್ ಕೇಂದ್ರ ಧ್ವನಿ ಬಹಳ ಕಸ್ತೂರಿ. ಇದು ಮಹಾದೇವರಿಗೆ ಸಂಗಡಿಗರಿ ಎಲ್ಲಾ ಹೋರಾಟದಿಂದ ಬ್ರಿಟಿಷ್ ಸರ್ಕಾರ. ಓ ಹಲೋ ಮೇಡಮ್. ಹಾ, ಧ್ವನಿ ಬಹಳ ಕಟ್ಕಟ್ಟಾಗ್ಲಿ, ಧ್ವನಿ ಬಹಳ ಕಟ್ಕಟ್ಟಾಗ್ಲಿಕ್ಕೆ ಮೇಡಮ. ಹೌದ್ರಿ. ಈಗ್ರಿ ಮೇಡಮ್ ಸ್ಪಷ್ಟತೆ. ಹಾ ಹಾ ಸರಿ ಸರಿ ಮಾತಾಡು. ಈಗ್ರಿ ಮಾತಾಡ್ರಿ. ಇಲ್ಲಿ ಮಳೆ ಜೋರ್ ಐತ್ರಿ ಸರ್, ಅದಕ್ಕೆ ಇದು ತ್ರಾಸ ಆಗ್ತದೆ. ರೀಜಾಯಿನ್ ಆದ್ರೆ ಕ್ಲಿಯರ್ ಆಗ್ಬೋದು. ನಮಗ್ ಕ್ಲಿಯರ್ ಕೇಳ್ತೈತಿ. ನಾ ಸಿಸ್ಟಮ್ನಾಗ ಏನಾಗಿರಂತ ಏನೋ ಗೊತ್ತಿಲ್ಲ. ಮಳಿ ಒಂದ್ ಜೋರ್ ಬರಾತೈತ್ರಿ. ಈಗ ಮಾತಾಡ್ರಿ, ಕ್ಲಿಯರ್ ಐತಿ, ಮಾತಾಡ್ರಿ. ಮಹಾದೇವರ ಮತ್ತು ಅವರ ಸಂಗಡಿಗರ ಈ ಎಲ್ಲಾ ಹೋರಾಟದಿಂದ ಬ್ರಿಟಿಷ್ ಸರ್ಕಾರ ಗಡಗಡ ನಡಗಿತ್ತು. ಆಗ ಬ್ರಿಟಿಷ್ ಸರ್ಕಾರ ಮೈಲಾರ ಮಹಾದೇವರನ್ನು ಹುಡುಕಿ ಕೊಟ್ಟವರಿಗೆ ಬಹುಮಾನವೆಂದು ಘೋಷಣೆ ಮಾಡಾಯ್ತು. ಇಷ್ಟೆಲ್ಲಾ ಹೋರಾಟ ಮಾಡಿರ್ತಕ್ಕಂಥ ಈಗ ಕೇಳಿಸ್ತಾ ಇದೇನ್ರಿ ಮೇಡಮ್? ಮಹಾದೇವ ಸಂಗಡಿಗರ ಈ ಎಲ್ಲ ಹೋರಾಟದಿಂದ ಬ್ರಿಟಿಷ್ ಸರ್ಕಾರ ಗಡಗಡ ನಡಗಿತ್ತು. ಆಗ ಬ್ರಿಟಿಷ್ ಸರ್ಕಾರ ಮೈಲಾರ್ ಮಹಾದೇವರನ್ನು ಹುಡುಕಿ ಕೊಟ್ಟವರಿಗೆ ಬಹುಮಾನ ಕೊಡುವುದೆಂದು ಘೋಷಣೆ ಮಾಡಿದರು. ಹಾವೇರಿ ಜಿಲ್ಲೆಯ ಹೊಸರಿಟ್ಟಿಯಲ್ಲಿ ಕಂದಾಯ ವಸೂಲು ಮಾಡುವ ಕೇಂದ್ರ ಸ್ಥಾನವಿತ್ತು. ಬ್ರಿಟಿಷರು ಗ್ರಾಮದ ಸುತ್ತಮುತ್ತಲಿನ ರೈತರಿಂದ ಕಂದಾಯ ವಸೂಲಿ ಮಾಡುತ್ತಾ ಇದ್ರು. ಆ ಸ್ಥಾನ ಅಲ್ಲಿ ಆ ಸಮಯದೊಳಗ ಬಹಳ ಸುರಕ್ಷಿತವಾಗಿ ಅವ್ರು ಏನ್ ಮಾಡಿದ್ರು, ಈಗ ಆಗ್ಲೇನೆ ಇಷ್ಟೆಲ್ಲಾ ಸುಟ್ಟು ಹಾಕಿದ್ರು, ಇಷ್ಟೆಲ್ಲಾ ಬ್ರಿಟಿಷರಿಗೆ ನಡುಗುವಂತಹ ಸ್ಥಿತಿಯನ್ನ ತಂದಿಟ್ರು. ರೈಲ್ವೆ ಸ್ಟೇಷನ್ ಸುಟ್ಟು ಹಾಕಿದ್ರು, ಬಂದೂಕನ್ನ ಕಿತ್ತೋಗಿದ್ರು. ಇದು ಬ್ರಿಟಿಷರಿಗೆ ಅವ್ರ ಮೇಲೆ ಸಾಕಷ್ಟು ಕೋಪ ಬಂದಿದ್ರಿಂದ ಮತ್ ತಕ್ಷಣ ಘೋಷಣೆ ಮಾಡ್ಬಿಟ್ರಿ, ಯಾರು ಮಹಾದೇವರನ್ನ ಹಿಡ್ಕೊಡ್ತೀರಿ ಅವ್ರಿಗೆ ನಾವು ಬಹುಮಾನವನ್ನ ಕೊಡ್ತೀವಿ ಅಂತ ಹೇಳಿ. ಇದು ಅವ್ರಿಗೆ ಒಳಗೊಳಗ ಆತ್ಮಕ್ ಗೊತ್ತಾಗಿರ್ಬೇಕು. ಯಾವ ಕ್ಷಣದಲ್ಲಾದ್ರೂ ಕೂಡ ನನ್ನನ್ನ ಅರೆಸ್ಟ್ ಮಾಡ್ಬೋದು, ನನ್ನನ್ನ ಬ್ರಿಟಿಷರಿಗೆ ಒಪ್ಪಿಸ್ಕೊಡ್ಬೋದು, ನಾನ್ ಸರೆಂಡ್ರು ಆಗ್ಬೋದು, ಆಮೇಲೆ ನನ್ನ ಹೆಂಡತಿ ಮಕ್ಕಳ ಮೇಲೂ ಕೂಡ ಇವರು ಏನನ್ನಾದ್ರೂ ಮಾಡ್ಬೋದು ಅಂತ ಹೇಳಿ
ಹೇಳಿ ಅವ್ರಿಗೇನು ಗೊತ್ತಾಗಿತ್ತೇನೋ ಈಗಾಗ್ಲೇ, ಯಾಕಂದ್ರ ಸಬರಮತಿ ಸಿದ್ದಮ್ಮ ಅವರು ಹೋರಾಟಗಾರ್ತಿ ಆಗಿರೋದ್ರಿಂದ ಹಲವಾರು ಬಾರಿ ಸರ್ವನಿವಾಸ ಅನುಭವಿಸಿದ್ರಿಂದ ಅವ್ರಿಗೆ ಪೆಟ್ಟು ಕೊಡ್ಬೋದು ಅಂತ ಹೇಳಿ ಮುಂದಾಲೋಚನೆಯಿಂದ ಮಹಾದೇವರು ಸಿದ್ದಮ್ಮನನ್ನ ಮತ್ತು ಕಸ್ತೂರಿ ದೇವಿ ಮಗಳನ್ನ ರಾತ್ರೋರಾತ್ರಿ ಹುಬ್ಬಳ್ಳಿಗೆ ಕಳಿಸ್ಕೊಡ್ತಾರೆ. ಬಂಧುಗಳ ಮನೆಯಲ್ಲಿ ಸುರಕ್ಷಿತವಾಗಿರ್ಲಿ ಅಂತ ಹೇಳಿ ಅವ್ರನ್ನ ಕಳಿಸ್ಕೊಡ್ತಾರೆ. ಆಮೇಲೆ ಏನಾಗುತ್ತೆ, ಈ ಕಡೆ ಇನ್ನೇನು ಇಲ್ಲಿ ಯಾರು ಇಲ್ಲ ಅಂತ ತಿಳ್ಕೊಂಡು ಮಹಾದೇವರು ಸ್ವಲ್ಪ ಹೊರಗೆ ಬರ್ತಾ ಇರುವಂತ ಸಂದರ್ಭದಲ್ಲಿ ಒಂದು ಘಟನೆ ನಡೀತೈತಿ. ಅಂದು ಬೆಳಗಿನ ಜಾವ 1943 ಏಪ್ರಿಲ್ 1 ಅಂತ ಹೇಳ್ತೀವಿ. 1943 ಏಪ್ರಿಲ್ 1 ವೀರಭದ್ರ ದೇವಸ್ಥಾನದ ಹತ್ತಿರ ಖಜಾನೆಯ ಒಂದು ಸಂಪತ್ತನ್ನ ರಕ್ಷಣೆ ಮಾಡುವಂತಹ ಸ್ಥಳ ಇತ್ತು. ಅಲ್ಲೇ ಪೊಲೀಸರ ಒಂದು ತುಕಡಿ ಇತ್ತು. ಅದನ್ನ ಪೊಲೀಸ್ನವರು ಕಾಯ್ತಾ ಇದ್ರು. ಅದನ್ನ ಮೈಲಾರವರು ಮಹಾದೇವರು ಮುತ್ತಿಗೆ ಹಾಕಿದ್ರು. ಇಷ್ಟರೊಳಗ ಮತ್ತೊಂದು ಕೆಲಸ ಮಾಡ್ತಾರ ಅವ್ರು. ಆ ಹೊಸದ್ದಿ ಖಜಾನೆಯಿಂದ ಪೊಲೀಸ್ ಏನ್ ಕಾಯ್ತಾ ಇದ್ರಲ್ಲ ಅದನ್ನ ಇವ್ರು ಮುತ್ತಿಗೆ ಹಾಕಿದ್ರು. ಅದನ್ನ ಮುತ್ತಿಗೆ ಹಾಕಿದಾಗ ಬ್ರಿಟಿಷರು ಅಲ್ಲಿಂದ ಓಡ್ ಹೋಗ್ಬಿಡ್ತಾರ. ಅಲ್ಲಿಯೇ ಅಡಗಿ ಕುಳಿತಿದ್ದ ಒಬ್ಬ ಪೊಲೀಸ ನಮ್ಮ ಮೈಲಾರ್ ಮಹಾದೇವರ ಎದೆಗೆ ಒಂದು ಗುಂಡನ್ನ ಹಾಕ್ಬಿಡ್ತಾರೆ. ಆ ತಕ್ಷಣ ರಕ್ತದ ಮಡುವಿನಲ್ಲಿ ಮಹಾದೇವರು ಹರಹರ ಮಹಾದೇವ ಎಂದು ಪ್ರಾಣ ಬಿಡ್ತಕ್ಕಂತಹ ಸಂದರ್ಭ. ಆ ಸ್ವಾತಂತ್ರ್ಯ ದೇವಿಯ ಪಾದಕ್ಕೆ ಅದನ್ನ ಅವರು ಅರ್ಪಿಸಿದ್ರು ಅಂತ ಹೇಳಿ ಇನ್ನು ಎಲ್ಲೋ ಸ್ವಲ್ಪ ಅವ್ರದ್ದು ಉಸಿರಿರ್ತೈತಿ. ಅವಾಗ ಅಲ್ಲಿರ್ತಕ್ಕಂಥವ್ರೆಲ್ಲ ಏನ್ ಮಾಡ್ತಾರೆ, ಬ್ರಿಟಿಷರ್ನ ಹಿಡಿಲಿಕ್ಕೆ ಓಡಾಡ್ತಾರೆ. ಆ ಸಂದರ್ಭದಲ್ಲಿ ಮೈಲಾರ್ ಮಹಾದೇವರು ಹೇಳ್ತಾರೆ, ನಮ್ದು ಅಹಿಂಸಾತ್ಮಕ ಚಳವಳಿ, ನೀವ್ಯಾರು ಬ್ರಿಟಿಷರನ್ನು ಮುಟ್ಬೇಡ್ರಿ, ಅವ್ರಿಗೇನು ಹೊಡಿದು ಬಡಿದು ಮಾಡ್ಬೇಡ್ರಿ, ಎಷ್ಟೇ ಇದ್ರು ನಾವು ಅಸಹಕಾರದಿಂದನೇ ಸ್ವಾತಂತ್ರ್ಯವನ್ನ ತೆಗೆದುಕೊಳ್ಳೋಣ ಅನ್ನುವಂತಹ ಮಾತನ್ನ ಹೇಳಿದ ಮಹಾದೇವರು. ಇನ್ನೊಂದು ಉಳ್ಳಾಲದ ಅಬ್ಬಕ್ಕ ದೇವಿನೂ ಕೂಡ ಹೀಗೆ ಹೇಳ್ತಾಳೆ. ಅಂದ್ರೆ ಈ ನೆಲದಲ್ಲಿ ಎಂತೆಂತ ಮಹನೀಯರಿದ್ದಾರೆ ಅಂದ್ರೆ, ಅವಳು ಕೂಡ ಪೋರ್ಚುಗೀಸರ ಜೊತೆ ಹೋರಾಟ ಮಾಡ್ತಾ ಇರುವಾಗ ಅವಳು ಬ್ರಿಟಿಷರ ವಶದಲ್ಲಿರುವಂತ ನೆಲದಲ್ಲಿ ಅವ್ರ ಗುಂಡಿಗೆ ತಾಗಿ ಬೀಳ್ತಾಳೆ. ಅವಾಗ ಅಬ್ಬಕ್ಕ ಹೇಳ್ತಾಳೆ, ಇನ್ನೊಂದು ಕ್ಷಣ ನನ್ ಪ್ರಾಣ ಹೋಗ್ತೈತಿ, ಈ ನೆಲದೊಳಗ್ ಬ್ರಿಟಿಷರ್ ನೆಲದೊಳಗ್ ನಾ ಪ್ರಾಣ ಬಿಡಂಗಿಲ್ಲ, ನನ್ನ ಎತ್ತಿ ನನ್ನ ನೆಲದೊಳಗ್ ಹಾಕ್ರಿ, ನಾ ಅಲ್ಲಿ ಪ್ರಾಣ ಬಿಡ್ತೀನಿ ಅಂತ ಹೇಳ್ತಾಳೆ. ಹೀಗೆ ಎಷ್ಟೊಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹನೀಯರು ಪ್ರಾಣ ಬಿಡುವಾಗ್ಲೂ ಕೂಡ ದೇಶಾಭಿಮಾನ, ರಾಷ್ಟ್ರಾಭಿಮಾನ, ಸ್ವಾಭಿಮಾನವನ್ನ, ಈ ಮಣ್ಣಿನ ನೆಲದ ಪ್ರೇಮವನ್ನ ಬಿಡ್ಲಿಲ್ಲ. ಯಾಕಂತ ಇದಕ್ ಹೇಳೋದಕ್ಕೂ ನನಗೊಂದು ಹೆಮ್ಮೆ ಅನಿಸ್ತೈತಿ. ನನ್ ಕಣ್ ತೊಳ್ತಾವ ಈ ಸಂದರ್ಭದಲ್ಲಿ. ಅಲೆಕ್ಸಾಂಡರ್ ವಿಶ್ವವನ್ನ ಗೆದ್ದು ಬರುವಾಗ ಈ ನೆಲಕ್ ಕಾಲಿಟ್ ಕೂಡ್ಲೆ ಇಲ್ಲಿ ಮಣ್ಣು ತಗೊಂಡು 2 ಕಣ್ಣಿಗೆ ಒತ್ಕೊಂಡು ನಮಸ್ಕಾರ ಮಾಡಿದ್ನಂತ. ಅಲ್ಲಿ ಕೇಳಿದ್ರಂತೆ, ಇಷ್ಟು ಬರುವಾಗ ಎಲ್ಲೂ ನೀವ್ ಹಿಂಗ್ ಮಾಡ್ಲಿಲ್ಲ, ಈಗ ಯಾಕೆ ಮಾಡಿದ್ರಿ ಅಂತ ಹೇಳಿ. ಈ ನೆಲ ಅಂತ ಪುಣ್ಯದ್ದು, ಅಂತ ಹೋರಾಟಗಾರರಿಲ್ಲಿದ್ದಾರೆ, ಮಹಾತ್ಮರಿಲ್ಲಿದ್ದಾರೆ, ಶರಣರಿಲ್ಲಿದ್ದಾರೆ, ದಾರ್ಶನಿಕರಿಲ್ಲಿದ್ದಾರೆ. ಅಂತ ನೆಲದೊಳಗ ನಾ ಕಾಲಿಡ್ಬೇಕಂದ್ರ ಬಾಳ ಎಚ್ಚರಿಕೆಯಿಂದ ಇಡ್ಬೇಕಂತ ಹೇಳಿ ನೆಲವನ್ನ ಮಾಡಿ ಮಣ್ಣನ್ನ ಕಣ್ಣಿಗೆ ಹೊತ್ಕೊಂಡು ಕಾಲಿಡ್ತಾನ ಅಂತಂದ್ರೆ ಒಬ್ಬ ವಿದೇಶಿಗ. ಅಂದ್ರೆ ಈ ಮಣ್ಣು, ಈ ನೆಲ, ಇಲ್ಲಿ ಹೋರಾಟಗಾರರು ಹೇಗೆ ತಮ್ಮನ್ ತಾವು ಈ ದೇಶಕ್ಕೆ ಸಮರ್ಪಣೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನನ್ಗನ್ನಿಸ್ತಾ ಇದೆ. ಈ ಸಂದರ್ಭದೊಳಗ ನಾಡೆಲ್ಲಾ ಮರುಕವನ್ನು ಉಂಟು ಮಾಡ್ಕೊಳ್ತೈತಿ. ಈಗಾಗ್ಲೇ ಮಹಾದೇವರಿಗೆ ಗುಂಡು ಬಿತ್ತು. 1943 ಏಪ್ರಿಲ್ 1 ಹೊಸರೆತ್ತಿ ಒಳಗ ಅವ್ರಿಗೆ ಬೆಳಗಿನ ಜಾವ ಗುಂಡ್ ಬೀಳ್ತೈತಿ. ಆ ಕ್ಷಣ ಅವ್ರು ಒಂದು ಉಸಿರನ್ನ ಇಟ್ಕೊಂಡು ಈ ಧ್ವನಿಯನ್ನ ಹೇಳ್ತಾರ, ನೀವ್ ಯಾರು ಅವ್ರಿಗೇನು ಮಾಡ್ಬೇಡ್ರಿ ಅಂತ ಹೇಳಿ. ಅಲ್ಲಿಗೆ ಜನರು ಹಾಗೆ ಸುಮ್ ಬಿಡ್ತಾರ. ಇವರು ಮರಣವನ್ನ ಅರ್ಪಿಸ್ತಾ ಅವ್ರು ಪ್ರಾಣವನ್ನ ಬಿಡ್ತಾರ. ಇಡೀ ಕರ್ನಾಟಕದ ಈ ಭಾಗದೊಳಗ ನೀರವ ಮೌನ ಮತ್ತು ಎಲ್ಲರ ಕಣ್ಣುಗಳು ಕೂಡ ತೊಯ್ದು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ಒಂದು ರಾಷ್ಟ್ರಕ್ಕೆ ತಮ್ಮನ್ ತಾವು ಸಮರ್ಪಣೆ ಮಾಡ್ಕೊಂಡ್ರಲ್ಲ ಅಂತ ಹೇಳಿ ಎಲ್ಲಾರ್ಗು ದುಃಖ ಆಕೈತಿ. ಈ ಮರಣ ಹೊಂದಿದ ಸುದ್ದಿಯು ಕೂಡ ದೇಶದ ಎಲ್ರಿಗೂ ತಲುಪುವ ಹಾಗೆ ಸಬರಮತಿ ಸಿದ್ದಮ್ಮಳಿಗೂ ಗೊತ್ತಾಯ್ತು. ಅವಾಗ ಅವ್ರು ಹೇಳಿದ ಒಂದು ಮಾತು, ಪತಿ ಸ್ವಾತಂತ್ರ್ಯ ಭಾರತ ಮಾತೆಗೆ ಹೋರಾಡ್ತಾನೆ ಮಾಡಿದ್ರು ಅಂತ ಹೇಳಿ ನಮ್ಮ ಪತಿಯವರ ಜನ್ಮ ಸಾರ್ಥಕ ಆಯ್ತು ಅಂತ ಹೇಳ್ತಾಳೆ. ಸಿದ್ದಮ್ಮನ ಆತ್ಮಶಕ್ತಿ ಎಂತದ್ದಿರ್ಬೇಕು. ಮತ್ ಈ ನೆಲದೊಳಗ್ ಹುಟ್ಟಿದಂತ ಹೆಣ್ಮಕ್ಳ ಹೆಂಗ ನಡೀತಾ ಇರುವಾಗನ ಭಾರತ ಸ್ವಾತಂತ್ರ್ಯ ಹೋರಾಟದೊಳಗ ಒಬ್ಬ ಸಾಮಾನ್ಯ ಹೆಣ್ಮಗ್ಳ 3 ಮಂದಿ ಮಕ್ಳು ಸತ್ ಹೋಗ್ತಾರ ಬ್ರಿಟಿಷರ ಹೋರಾಟದೊಳಗ. ಅವಾಗಕ್ಕೆ ಒಂದೇದವ್ ಸತ್ತ ಏನೋ ಆಗಲ್ಲ ಅಂತ ಹೇಳಿ ಸುಮ್ನೆ ಇದ್ಲು. ಜನರಿಗೆಲ್ಲ ಆಶ್ಚರ್ಯ ಆತು. 2 ಸತ್ತಾಗ್ನು ಅವಳೇನು ಕಣ್ಣೀರ್ ಹಾಕ್ಲಿಲ್ಲ.
ಮೂರನೇದವ್ನ್ ಸತ್ತಾಗ್ಲೂ ಆಕೆ ಏನೂ ಕಣ್ಣೀರ್ ಹಾಕ್ಲಿಲ್ಲ. ಇದು ಸಾಮಾನ್ಯರ ಕತಿ, ಇದು ಯಾವ ಇತಿಹಾಸ ಪುಟದೊಳಗೂ ಇಲ್ಲ, ಇದು ಜನರ ಬಾಯಿ ಒಳಗ್ ಬಂದಿದ್ದು. ಆಮೇಲೆ ಮತ್ ಇನ್ನೂ ನಡೀತಾ ಇರ್ತಕ್ಕಂತಹ ಬ್ರಿಟಿಷರ್ ಹೋರಾಟಕ್ಕ ಇರುವಾಗ ಆಕಿನ್ ಕೊನೆ 4ನೇ ಮಗನು ಸತ್ತಾಗ ಆಕಿ ಅಳ್ತಾಳ, ಬಾಳ್ ಹೋರಾಡಿ ಅಳ್ತಾಳ. ಅವಾಗ ಎಲ್ಲಾರು ಕೇಳ್ತಾರ, ಅಲ್ಲ 3 ಮಂದಿ ಮಕ್ಳು ಸತ್ತಾಗ ಸುಮ್ನಿದ್ದಿ, 4ನೇ ಮಗ ಸತ್ತಾಗ ನೀನ್ ಯಾಕೆ ಅಳಾಕತ್ತೀವ ಅಂತ ಕೇಳಿದಾಗ ಆ ತಾಯಿಯ ಮಾತ್ರ ಎಂತದ್ದು, ಈ ರಾಷ್ಟ್ರ ಪ್ರೇಮ, ಈ ಮಣ್ಣಿನ ಪ್ರೇಮ ಅವಳಲ್ಲಿ ಹೆಂಗಿತ್ತು ಅಂತಂದ್ರೆ ರಾಷ್ಟ್ರಭಕ್ತಿ. ಆಕಿ ಹೇಳ್ತಾಳಂತ, ನನಗ್ ಇನ್ನೊಬ್ಬ ಮಗ ಇಲ್ಲಲ್ಲ, ಈ ಬ್ರಿಟಿಷರ ಜೊತೆ ಹೋರಾಟ ಮಾಡಿ ಭಾರತ ಮಾತೆಗೆ ಸ್ವಾತಂತ್ರ್ಯ ತಂದು ಕೊಡಾಕ. ಶಾಂತರಸರ ಕಥೆಗಳಲ್ಲಿ ನಾವು ಅಲ್ಲಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತ ವೀರ ಮಹನೀಯರ ಕಥೆಗಳನ್ನ ನಾವು ನೋಡ್ತೀವಿ. ಸಾಮಾನ್ಯ ಹೆಣ್ಮಕ್ಳ್ರಿ ಎಲ್ಲಾ ತಮ್ಮ ಶೀಲವನ್ನ ಕಳ್ಕೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಟ್ಟಿದ್ದಾರೆ. ಎಲ್ಲದ ನಿನ್ ಗಂಡ ಹೇಳ್ತಿಲ್ ನೀನ್ ಅಂತೇಳಿ ಬ್ರಿಟಿಷರಿಗೆ ಗುಂಡು ಹಿಡ್ಕೊಂಡು ಎಷ್ಟು ಕೊಡಾಕಿ ಹೇಳಂಗಿಲ್ಲ. ಅಂದ್ರೆ ಸಾಮಾನ್ಯ ಹೆಣ್ಮಕ್ಳೆಲ್ಲ ಎಷ್ಟು ಈ ಬ್ರಿಟಿಷರ ಒಂದು ನೋವಿಗೆ, ಅವ್ರ ಹಿಂಸೆಗೆ, ಅವರ ಒಂದು ಕರಾಳ ವ್ಯವಸ್ಥೆಗೆ ಬಲಿಯಾಗಿ ಈ ದೇಶ ಸುಮ್ನೆ ನಮಗ್ ದಕ್ಕಿದ್ದಲ್ಲ, ಸುಮ್ನೆ ನಮಗ್ ಸಿಕ್ಕಿದ್ದಲ್ಲ. ಅದಕ್ಕೆ ನಾವೀಗ ಎಲ್ರು ಕೂಡ 24/7 ಹೈ ಅಲರ್ಟ್ ನಲ್ಲಿದ್ದೇವೆ. ಅಷ್ಟು ಕೋಟಿ ಭಾರತೀಯರು ಮುನ್ನೆಚ್ಚರಿಕೆಯಿಂದಿದ್ದಾರೆ. ಈಗ ನಾವು ಯಾವ ಕ್ಷೇತ್ರದಲ್ಲೂ ಕೂಡ ತಂತ್ರಜ್ಞಾನದಿಂದ ಈ ವಿಶ್ವವನ್ನೆಲ್ಲ ಮೆಟ್ಟಿ ನಿಲ್ಲುವಂತಹ ಶಕ್ತಿ ಈ ಭಾರತ ದೇಶದಲ್ಲಿದೆ ಅಂತಕ್ಕಂಥದ್ದು. ಅಂತ ಒಂದು ಸಮೃದ್ಧತೆಯನ್ನ ಕೊಡ್ಲಿಕ್ಕೆ ಕಾರಣ ಹಿಂದಾಗಿ ಹೋಗಿರುವಂತಹ ಎಲ್ಲ ಈ ರಾಷ್ಟ್ರ ಭಕ್ತರು ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಈ ಮರಣ ಹೊಂದಿದ ಸುದ್ದಿಯು ಎಲ್ಲೆಡೆ ತಲುಪ್ತು, ಎಲ್ರ ಕಣ್ಣುಗಳು ತೊಯ್ತು. ಆ ಸಿದ್ದಮ್ಮನ ಮಾತು ಕೂಡ ನಮ್ಗೆ ಕಣ್ಣಲ್ಲಿ ನೀರು ತರಿಸ್ತಾ ಇದೆ. ನನ್ನ ಜನ್ಮ ಸಾರ್ಥಕ ಆಯ್ತು, ನಮ್ಮ ಮನೆಯವರ ಜನ್ಮನ ಸಾರ್ಥಕ ಆಯ್ತು, ಅವರು ಹೋರಾಡ್ತಾನೆ ಪ್ರಾಣವನ್ನು ಕಳ್ಕೊಂಡ್ರಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ. ಆ ಸಂದರ್ಭದೊಳಗ ಅವರ ಮರಣ ವಾರ್ತೆಯ ಹಾಡಿಗೆ ಒಂದು ಪದ್ಯವನ್ನ ಹೇಳ್ತಾರೆ. ಅದೇನಂದ್ರ, ಹಾಲು ಹಳ್ಳ ಹರಿಯಲಿ, ಬೆಳ್ಳಿ ಬೆಟ್ಟವಾಗಲಿ, ಇವರ ವ್ಯಕ್ತಿತ್ವ ಊರುಗಳಿಗೆ ಸ್ಥಿರಸ್ಥಾಯಿಯಾಗಲಿ, ಭಾರತ ದೇಶದ ಬಂಧ ವಿಮೋಚನೆಯ ಭಾರಿ ಕಷ್ಟವನ್ನು ಸೋಸಿದರು, ತಾರುಣ್ಯದ ದಿನಗಳನ್ನ ಕಷ್ಟದಿಂದ ಕಳೆದ್ರು, ಅಂತಹ ದಿಟ್ಟರ ಹೆಸರು ಹುಟ್ಟಿದ ಮಗನಿಗಿಡ್ಬೇಕು ಅಂತ ಹೇಳಿ ಅಲ್ಲಿ ಭಾಗದ ಜನಗಳ ಬಾಯಲ್ಲಿ ಇವತ್ತಿಗೂ ಇದೆ ಅಂತ ಹೇಳಿ ನಮ್ಗೆ ಹೇಳ್ತಾ ಇದ್ದಾರೆ. ಇಂತಹ ಒಬ್ಬ ಮಹನೀಯರು ತುಂಟರೊಳಗೆ ತುಂಟ, ಬಂಟರೊಳಗೆ ಬಂಟ, ಸಾತ್ವಿಕ ಗುಣವುಳ್ಳ ಸರದಾರ ಮೈಲಾರ ಮಹದೇವ. ಈತನ ಉಪಕಾರ ಎಷ್ಟು ವರ್ಣಿಸಿದರೂ ಕಡಿಮೆ, ಎಷ್ಟು ಹೇಳಿದರೂ ಸಾಲದು. ಹಡದು ಮಗನಿಗೆ ಹೆಸರಿಡಬೇಕೆಂದು ಮಹಾದೇವನೆಂದು ಅಂತೇಳಿ ಹಳ್ಳಿ ಬಾಯಿದ ಜನಪದ ಮಾತಲ್ಲಿ ಬರುವಂತಹ ನುಡಿಗಳಿವು ಅಂತಕ್ಕಂಥದ್ದು. ಇಲ್ಲಿಗೆ ಶಿವ ಇಲ್ಲಿಗೆ ಹರ ನಮ್ಮ ಸ್ವತಂತ್ರ ಶಿವ ಮೈಲಾರ ಮಹಾದೇವರ ಸ್ವಾತಂತ್ರ್ಯ ಮಾಂಗಲ್ಯ ಗೀತೆ ಹಾಡೆವು ಅಂತ ಹೇಳಿ ಜನಪದರ ಬಾಯಿ ಒಳಗ ನಮ್ಮ ಮಹಾದೇವರು ಇನ್ನು ಕೂಡ ಚಿರಸ್ಥಾಯಿಯಾಗಿದ್ದಾರೆ ಅಂತಕ್ಕಂಥದ್ದು. ರಸ್ಕಿನ್ ಅಂಟು ದಿ ಲಾಸ್ಟ್ ಒಳಗ ಒಂದ್ ಮಾತ್ ಬರ್ತೈತ್ರಿ. ಅದೇನಂತಂದ್ರ, ಶಿಕ್ಷಕನ ಕೈಗೆ ಹತ್ತಿದ ಧೂಳು ಚಾಕ್ನ ಧೂಳು, ರೈತನ ಕೈಗೆ ಹತ್ತಿದ ಮಣ್ಣಿನ ಧೂಳು, ಸೈನಿಕನ ಕೈಗೆ ಹತ್ತಿದ ರಕ್ತದ ಕಲೆ, ಹೋರಾಟಗಾರನೊಬ್ಬನು ನೆಲಕ್ಕೆ ಬಿಟ್ಟ ಪ್ರಾಣಕ್ಕೆ ಬೆಲೆಯನ್ನು ಯಾರಿಂದಲೂ ಕಟ್ಟಲು ಸಾಧ್ಯವಿಲ್ಲ. ಅಂತಹ ಹೋರಾಟದ ಒಂದು ಮಹತ್ವವನ್ನ, ಒಂದು ದೇಶ ಪ್ರೇಮವನ್ನ, ಪ್ರಾಣಾರ್ಪಣೆಯನ್ನ ಮಾಡಿದಂತಹ ಸ್ವತಂತ್ರ ಸಿಂಹ ಅಂತ ಯಾಕಂದ್ರು ಅಂತಂದ್ರೆ, ಅವರು ಬಾಳಿದ ಕಾಲ ಮಾಡಿದ ಹೋರಾಟಗಳು ಅಲ್ಪ ಸಮಯ ಇರ್ಬೋದು, ಆದ್ರೆ ಅದು ಇತಿಹಾಸದ ಪುಟದೊಳಗ ಅವು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥದ್ದು ಅಂತಕ್ಕಂಥದ್ದು. ಹೀಗೆ ಇಷ್ಟು ನಾನು ಈ ಮೈಲಾರ್ ಮಹಾದೇವ ಮತ್ತು ಸ್ವತಂತ್ರದ ಸಿಂಹ ಎಂದೇ ಪ್ರಸಿದ್ಧಿಯಾಗಿರುವಂತಹ ಈ ಹೋರಾಟಗಾರರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ನನಗೆ ತಿಳಿದಷ್ಟು ದೊರಕಿದ ಮಾಹಿತಿಯಷ್ಟು ನಾನು ತಮ್ಮ ಮುಂದೆ ಅರ್ಹಿದ್ದೇನೆ. ಹಿಂದೂಸ್ತಾನವು ಎಂದೂ ಮರೆಯದಂತಹ ಭಾರತ ರತ್ನ ಈ ಮೈಲಾರ್ ಮಹಾದೇವನವರು ಅಂತ ಹೇಳ್ತೇನೆ. ಜೈ ಭಾರತ ಜನನಿಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ ಎಂದು ಹೇಳುತ್ತಿದ್ದ ಮಾತಿಗೆ ನಮ್ಗೆ ಇದು ಅಕ್ಷರಶಃ ಸಾರ್ಥಕ ಅಂತ ಹೇಳಿ ಅಲ್ಪ ಸಮಯದಲ್ಲಿ ನಾನು ಇದನ್ನ ವಿಷಯವನ್ನ ತಮ್ಮ ಮುಂದೆ ನಿವೇದನೆ ಮಾಡಿದ್ದೇನೆ. ಇನ್ನು ಸಾಕಷ್ಟು ಮಹನೀಯರಿಲ್ಲಿದ್ದಾರೆ, ಅವ್ರುಗಳು ಕೂಡ ಸಾಕಷ್ಟು ಹೋರಾಟದ ಹೆಜ್ಜೆಯ ಇತಿಹಾಸದ ಮೈಲುಗಲ್ಲುಗಳನ್ನ ತಿಳಿಸ್ಲಿ ಅಂತ ಹೇಳ್ತಾ
ಭಾಷೆ ಭಿನ್ನವಾದರೂ ಭಾವವೊಂದು, ವೇಷ ನೂರಾದರೂ ಕಾಯವೊಂದು, ನಾಮ ಸಾವಿರಾದರೂ ದೈವವೊಂದು, ಉಡುಗೆ ಎನಿತೆಯಾದರೂ ನೈಗೆಯೊಂದು, ಮಡಿಗೆಯಷ್ಟಾದರೂ ಕಷ್ಟವೊಂದು. ಹೀಗೆ ವೈವಿಧ್ಯತೆನಲ್ಲಿ ಏಕತೆ, ಏಕತೆನಲ್ಲಿ ಅನೇಕತೆಯನ್ನ ಮೂಡಿಸಿದಂತಹ ಭಾರತ ದೇಶ ಇದು. ಮತ್ತಿಲ್ಲಿ ಮಾತು ಮಾತಿಗೂ ಗೀತೆ ನುಡಿಯುತ್ತಿದೆ, ಕೋಣೆ ಕೋಣೆಯಲ್ಲಿ ವೀಣೆ ಮಿಡಿಯುತ್ತಿದೆ ಅಂತ ಸಮೃದ್ಧ ಭಾರತಕ್ಕಾಗಿ ಸಾಕಷ್ಟು ಭಾರತೀಯರು ತಮ್ಮ ಜೀವನವನ್ನ ಮುಡುಪಾಗಿಟ್ಟು ನಮಗೆ ಸ್ವಾತಂತ್ರ್ಯವನ್ನ ತಂದು ಕೊಟ್ಟಿದ್ದಾರೆ ಅಂತ ಹೇಳಿ ಅವರ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನ ನಾನಿಲ್ಲಿ ಅರ್ಹಿದ್ದೇನೆ. ಎಲ್ರಿಗೂ ಶರಣಾರ್ಥಿ. ಧನ್ಯವಾದಗಳು ಕಸ್ತೂರಿ ದಳವಾಯಿ ಅವರೇ. ಸ್ವತಂತ್ರ ಹೋರಾಟದಲ್ಲಿ ಬಹಳಷ್ಟು ಜನ ದುಡಿದು ಮಡಿದು ಬಹಳಷ್ಟು ಸಾಧನೆಯನ್ನ ಮಾಡಿ ವೀರ ಸ್ವರ್ಗವನ್ನ ಸೇರಿದ್ದವರಲ್ಲಿ ಮೈಲಾರ ಮಹದೇವನೆಯವರು ಒಬ್ರು. ಇವತ್ತು ನೋಡಿ, ಕಾಕತಾಳಿಗೆ ನಮ್ಮ ಭಾರತಕ್ಕೆ ಸ್ವತಂತ್ರ ಸಿಕ್ಕು 79 ವರ್ಷಗಳಾದವು. 79ನೇ ಸ್ವತಂತ್ರ ದಿನಾಚರಣೆ ಈ ಸಂದರ್ಭದಲ್ಲಿ ಸ್ವತಂತ್ರಕ್ಕಾಗಿ ದುಡಿದಂತ ಒಬ್ಬ ವ್ಯಕ್ತಿ ನಾವು ಇವತ್ತು ನೋಡಿದ್ವಿ. ಮಹಾದೇವಯ್ಯನವರಷ್ಟೇ ಮಹತ್ವ ಪಡೆದಿರ್ತಕ್ಕಂತ ಮಹಾದೇವ್ ಪಟನ್ ಸರ್ ಅವ್ರ ಬಗ್ಗೆ ಒಂದು ಲೇಖನ ನೋಡಿದ್ವಿ. ಸೊ ಭಾರತೀಯ ಸೇನೆಯಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಇವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಇಂಡಿಯನ್ ನ್ಯಾಷನಲ್ ಆರ್ಮಿಯಲ್ಲಿ ಸೇರ್ತಾರೆ. ಅಷ್ಟೇ ಅಲ್ಲ, ಅವರು ಎಷ್ಟೊಂದು ಅವ್ರ ಮಡಿಗೆ ಬಗ್ಗೆ ಹೇಳಿದ್ರಿ, ಬಹಳಷ್ಟು ವಿಚಾರಗಳನ್ನ ಇಲ್ಲಿ ಮಂಡನೆ ಮಾಡಿದ್ರಿ. ಅವರನ್ನ ಮರಣಕ್ಕೂ ಮೆಲುಕು ಹಾಕಿದ ಮಣ್ಣಿನ ಮುತ್ತು ಅಂತ ಅವರನ್ನ ವರ್ಣನೆ ಮಾಡಿದ್ದಾರೆ. ಅಂಚೆ ಚೀಟಿಯಲ್ಲಿ ಅವರ ಫೋಟೋ ಇದೆ. ಹಾವೇರಿ ರೈಲು ನಿಲ್ದಾಣಕ್ಕೆ ಅವ್ರ ನಾಮಕರಣ ಮಾಡಿದ್ದು ಹೇಳಿದ್ರಿ. 1943 ಏಪ್ರಿಲ್ 1 ಬ್ರಿಟಿಷರ ಗುಂಡೇಟಿಗೆ ಅವ್ರು ಬಲಿ ಆಗ್ತಾರೆ. ಹೊಸ ರೀತಿಯ ವೀರಭದ್ರೇಶ್ವರ ದೇವಸ್ಥಾನದ ಎದುರಿಗೆ ಅವ್ರನ್ನ ಗುಂಡಿಟ್ಟು ಸಾಯಿಸಲಾಗತ್ತೆ. ಕೊರಡೂರಿನಲ್ಲಿ ಗ್ರಾಮ ಸೇವಾ ಆಶ್ರಮವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಮಹನೀಯರವರು. ಸ್ವತಂತ್ರಕ್ಕಾಗಿ ಸಾಕಷ್ಟು, ಅದರಲ್ಲಿ ಕರ್ನಾಟಕದ ಚರಿತ್ರೆಯಲ್ಲಿ ಬಹಳಷ್ಟು ಎಲೆಮರೆಯ ಕಾಯದಂತೆ ನೋಡ್ತೀವಿ ನಾವು ಸ್ವತಂತ್ರ ಹೋರಾಟಗಾರರನ್ನ. ಅಂತದ್ರಲ್ಲಿ ಎಷ್ಟೋ ವಿಚಾರಗಳು ಹೊರಬರಬೇಕು. ಅಂಥ ಸಂದರ್ಭದಲ್ಲಿ ನಮ್ಮ ಈ ವೇದಿಕೆಯಲ್ಲಿ ಎಷ್ಟೊಂದು ವಿಚಾರಗಳನ್ನ ಹೆಕ್ಕಿ, ಎಷ್ಟೊಂದು ವಿಷಯಗಳನ್ನ ಇಲ್ಲಿ ವಿಷಯ ತಜ್ಞರನ್ನ ಗುರುತು ಮಾಡಿ, ಯಾವ ವಿಶ್ವವಿದ್ಯಾಲಯವೂ ಮಾಡದೇ ಇರತಕ್ಕಂತಹ ಕೆಲಸವನ್ನ ಮಾಡ್ತಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಎಷ್ಟೋ ಜನ ಸಾಹಿತಿಗಳಿಗೆ ಇದು ವೇದಿಕೆ ಆಗಿದೆ. ಎಷ್ಟೋ ಜನರು ಬರೆದು ಮರೆತು ಬಿಟ್ಟಿರ್ತಕ್ಕಂಥ ಎಷ್ಟೋ ಸಾಹಿತ್ಯವನ್ನ ಪುಸ್ತಕ ರೂಪದಲ್ಲಿ ಹೊರತಂದಿದ್ದಾರೆ ಪಟನ್ ಸರ್ ಅವರು. ನಾವು ನಿಜವಾಗಿ ಇಂಥ ವೇದಿಕೆಯಲ್ಲಿರುವುದು ನಮ್ಮ ಹೆಮ್ಮೆ ಅಂತ ಯಾವಾಗ್ಲೂ ಹೇಳ್ತೀನಿ ನಾನು. ಎಷ್ಟೊಂದು ವಿಚಾರಗಳನ್ನ ಧ್ವನಿ ಸ್ಪಷ್ಟವಾಗಿರ್ಲಿಲ್ಲ, ಆದ್ರೂ ಕೂಡ ಬಹಳ ಅದ್ಭುತವಾಗಿ ನೀವು ಪ್ರಸ್ತುತಪಡಿಸಿದ್ರಿ. ಕಸ್ತೂರಿ ದಳವಾಯಿ ಅವರಿಗೆ ಧನ್ಯವಾದಗಳು. ಈಗ ಈ ದತ್ತಿ ದಾಸೋಹಿಗಳ ತಮ್ಮ ಅನಿಸಿಕೆಗಳನ್ನ ಹೇಳ್ಬೇಕು ಅಂತ ಅವರಲ್ಲಿ ವಿನಂತಿಸ್ಕೊತಾ ಇದ್ದೀನಿ. ನಾನ್ ಮಾತಾಡಿದ್ರಿ ಮೇಡಮ್, ಸರಿ ನಿಮ್ಮ ರಿಲೇಷನ್ಸ್ ಅವ್ರೇನಾದ್ರು ತಮ್ಮ ಅನಿಸಿಕೆಗಳನ್ನ ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ದಿದ್ರೆ ಅವ್ರು ಮಾತಾಡ್ಲಿ ಅಂತ. ಅವ್ರ ಯಾರು ಮಾತಾಡುದಿಲ್ರಿ, ಸರ್ ಮಾತಾಡ್ತಾರೆ. ನಮ್ಮೆಲ್ಲರ ಹೆಮ್ಮೆ ಮತ್ತು ಈ ವೇದಿಕೆಯ ರೂವಾರಿಗಳು ಅಧ್ಯಕ್ಷರು ಆಗಿರ್ತಕ್ಕಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್. ಬಹಳಷ್ಟು ಜನ ಅವ್ರ ಮಾರ್ಗದರ್ಶನದ ನುಡಿಗಳನ್ನ ಕೇಳಿಕ್ಕೆ ಅಂತ ಕಾದಿರ್ತಾರೆ. ಅಂತದ್ರಲ್ಲಿ ನಾನು ಒಬ್ಳು. ಸರ್, ವೇದಿಕೆ ತಮಗಾಗಿ ತಮ್ಮ ಮಾರ್ಗದರ್ಶನದ ನುಡಿ ನಮಗಾಗಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭಾರತದ ಸ್ವಾತಂತ್ರ್ಯ ಹೋರಾಟದೊಳಗ ಕರ್ನಾಟಕ, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ಜನರ ನೆತ್ತರ ಹರಿದ ಮೇಲೆ ಪ್ರಾಯಶಃ ಸ್ವಾತಂತ್ರ್ಯ ಸಿಕ್ತು ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅದರಲ್ಲಿ ಸಿಂಧೂರು ಲಕ್ಷ್ಮಣ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಹಲಗಲಿ ಬೇಡರ್ ಇರ್ಬೋದು, ಬೆಳಗಲಿ ಯಮನಪ್ಪ ಬೆಳಗಲಿ ಅಂತ ಇರ್ಬೋದು, ಹಳ್ಳಿಕೆರೆ ಗುದ್ಲಪ್ಪ, ಮಹದೇವಪ್ಪ ಪಟ್ಟಣ, ವಾಲಿ ಚೆನ್ನಪ್ಪ, ಲಿಸ್ಟ್ ಮಾಡ್ಕೊಂತ ಹೋದ್ರೆ ಬಹುಶಃ ಅನ್ಸತ್ ನಮ್ಮ ನಿಜಲಿಂಗಪ್ಪನವರು, ಸ್ವಾತಂತ್ರ್ಯ ಹೋರಾಟಕ್ಕೆ ನಿಜಲಿಂಗಪ್ಪನವರು 6 ವರ್ಷ ವಕಾಲತ್ ಸನದನ್ನು ಕಳ್ಕೊಂಡಂತ ವ್ಯಕ್ತಿಗಳು. ಬಹಳಷ್ಟು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತೀವ್ರವಾಗಿ ಹೋರಾಟ ಮಾಡಿದಂಥವ್ರು. ನನಗೆ ಮೈಲಾರ ಮಹದೇವಪ್ಪನವ್ರ ಬಗ್ಗೆ ಯಾಕೆ ವಿಶೇಷವಾದಂತ ಇದಂದ್ರೆ, ಒಬ್ಬ ವ್ಯಕ್ತಿ ಒಳಗ ಗಾಂಧಿಯನ್ನ ಕಾಣ್ತೀವಿ, ಒಂದು ವ್ಯಕ್ತಿ ಒಳಗ ಸುಭಾಷ್ ಚಂದ್ರ ಬೋಸ್ರನ್ನು ಕಾಣ್ತೀವಿ ಅಂತಕ್ಕಂಥದ್ದು. ಅವರು ತಂದೆ ಮಾರ್ತಾಂಡಪ್ಪ, ತಾಯಿ ಬಸಮ್ಮ ಅಂತಕ್ಕಂಥದ್ದು ಗೊತ್ತಾಗಿದೆ. ಹಂಸಭಾವಿ ಒಳಗ ತಮ್ಮ ಮಾಧ್ಯಮಿಕ ಶಿಕ್ಷಣ ಕಲಿತಾರ. ಹರ್ಡೇಕರ್ ಮಂಜಪ್ಪನವರ ರಾಷ್ಟ್ರೀಯ ಭಾವನೆ ಇವರಿಗೆ
ಪ್ರಜ್ವಲಗೊಳ್ತೈತಿ. ಅದ ಸಮೇತಕ್ಕ ಗಳಗನಾಥರ ಸಾಹಿತ್ಯವನ್ನ ಸಕ್ರಿಯವಾಗಿ ಓದ್ತಾರೆ ಅವರು. ಅದು ಎಷ್ಟು ಓದ್ತಾರ ಅಂತಂದ್ರ ಆ ಗಳಗನಾಥರ ಎಲ್ಲ ಕಾದಂಬರಿಗಳು ತಗೊಂಡು ಓದ್ತಾರ. ಆಗಿನ ಕಾಲದ ಕೇಸರಿ ಪತ್ರಿಕೆಗಳು ಪ್ರಕಟವಾಗತಕ್ಕಂಥ ಲೋಕಮಾನ್ಯ ತಿಲಕರ ಲೇಖನಗಳು ಇವ್ರು ಪ್ರಕಟ ಆಕಾವ. 1929 ಕಾಂಗ್ರೆಸ್ ಅಧಿವೇಶನ ಏನು ಯಾತ್ರೆ ಕೈಗೊಂಡು ಕಾಣ್ತೈತಿ. ದಂಡಿ ಯಾತ್ರೆ 1930 ಉಪ್ಪಿನ ಸತ್ಯಾಗ್ರಹಕ್ಕ ಆ ಗಾಂಧಿ ಜೊತೆಗೆ ಕರ್ನಾಟಕದಿಂದ ಹೋದಂತವ್ರಂದ್ರ ಮೈಲಾರ ಮಾದೇವಪ್ಪನವರು. ಬಹಳ ಏಕೈಕ ವ್ಯಕ್ತಿ ನಾನು ಈ ಸಂದರ್ಭದೊಳಗೆ ದಂಡಿ ಸತ್ಯಾಗ್ರಹಕ್ಕೆ ಏಕೈಕವಾಗಿ ಪಾಲ್ಗೊಂಡಂತ ವ್ಯಕ್ತಿ ಅಂತಂದ್ರ ನಮ್ಮ ಮೈಲಾರ ಮಾದೇವಪ್ಪನವರು. ಅವರೊಳಗ ಸೌಮ್ಯತೆ, ಅವ್ರು ಎಂದೂ ಕೂಡ ಸಾರ್ವಜನಿಕ ಆಸ್ತಿಯನ್ನ, ಸಾರ್ವಜನಿಕ ಜನರನ್ನ ತೊಂದರೆಗೆ ಈಡು ಮಾಡದೆ ಹೋರಾಟ ಅಂತಕ್ಕಂಥದ್ದು ಒಂದು ಧರ್ಮವನ್ನಾಗಿ ಸ್ವೀಕಾರ ಮಾಡಿ ಅವರು ಅಪ್ಪಟ ಬಸವ ತತ್ವವನ್ನ ಪರಿಪಾಲನೆ ಮಾಡ್ತಕ್ಕಂಥವ್ರು. ಯಾಕಂದ್ರೆ ಅವರ ಮನೆಯ ಅಮ್ಮ ಅವರ ನೋಡಕ್ ಹೋಗಿದ್ವಿ. ನಮ್ಮ ಚಿಕ್ಕಪ್ಪನವರ ಮಗಳನ್ನ ಅವರ ಮಗನಿಗೆ ಕೊಟ್ಟಿದ್ರು. ಅವ್ರು ನಮ್ಮ ಅಶೋಕ್ ಆಲೂರ್ ಅವರಿಗೆ ಪರಿಚಯನೂ ಕೂಡ. ಹೀಗಾಗಿ ನಾನು ಹೋದಾಗ ನನಗೆ ಬಹಳ ನೋವಿನ ಸಂಗತಿ ಅಂದ್ರೆ ನಮ್ಮ ಇತಿಹಾಸದ ಸ್ವಾತಂತ್ರ್ಯ ಹೋರಾಟಗಾರರು, ಇಲ್ಲಿಯ ಸಂಘರ್ಷಗಳು ಉತ್ತರ ಭಾರತದ ಅಥವಾ ಭಾರತೀಯ ಚರಿತ್ರೆಯೊಳಗ ಯಾಕೆ ಸೇರ್ಪಡೆ ಆಗ್ಲಿಲ್ಲ ಅಂತಕ್ಕಂಥದ್ದು. ಬಹುಶಃ ನಾನು ಇವತ್ತ ಕೆಳದಿ ಚೆನ್ನಮ್ಮ, ಕಿತ್ತೂರು ಚೆನ್ನಮ್ಮ, ಝಾನ್ಸಿ ರಾಣಿಗೆ ಕಡಿಮೆ ಇಲ್ಲ, ಅಹಿಲ್ಯಾಬಾಯಿಗೆ ಕಡಿಮೆ ಇಲ್ಲ. ಆದ್ರೆ ಉತ್ತರ ಕರ್ನಾಟಕದ ಮತ್ತು ವಿಶೇಷವಾಗಿ ಕರ್ನಾಟಕದ ಜನರ ಹೋರಾಟದ ದಾಖಲೆಯನ್ನ ಬಹುಶಃ ಭಾರತದ ಇತಿಹಾಸ ಮರಿತು ಹೆಂಗ ಅಂತಕ್ಕಂಥದ್ದು. ಹಲಗಲಿ ಬ್ಯಾಡರ ಹೋರಾಟ ಕಡಿಮೆ ಇಲ್ಲ, ಬಹಳ ದೊಡ್ಡ ಹೋರಾಟ. ಹಂಗಾಗಿ ಅಲ್ಲಿ ಮೌಟೆಬಿನ್ನೂರೊಳಗ ಸಂಗ್ರಹ ಆಗ್ತಕ್ಕಂಥ ಕಂದಾಯ ಅಂದ್ರೆ ಟ್ಯಾಕ್ಸ್ ಅಂತ ಇರೋದಿಲ್ಲ, ಅದನ್ನ ಹೆಂಗಾದ್ರೂ ಮಾಡಿ ತಗೊಂಡು ಜನರಿಗೆ ಹಂಚಬೇಕು ಅಂತಕ್ಕಂಥ ಅವ್ರ ಜೊತೆಗೆ ಹಿರೇಮಠ ವೀರಯ್ಯನವರು, ಮಡಿವಾಳಪ್ಪ ತಿರ್ಕಪ್ಪನವರು, ಈ 3 ಜನ ಅವರು ಶಾಂತಿಯುತವಾಗಿ ಅವ್ರು ಏನ್ ಮಾಡ್ತಾರೆ, ಹೊಸರೀತಿಗ ಕಂದಾಯ ಕಚೇರಿಗೆ ಹೋಗೋದು, ದಾಳಿ ಮಾಡೋದು, ಅಥವಾ ಬೇರೆ ಬೇರೆ ಕಂದಾಯ ಎಲ್ಲೆಲ್ಲಿ ಟ್ಯಾಕ್ಸ್ ತಕ್ಕಂತ ಅದನ್ನ ಅಂದ್ರೆ ಅಸಹಕಾರ ಚಳವಳಿಯ ಒಂದು ಭಾಗ ಅದು. ಗಾಂಧಿಯವರು ಕೊಟ್ಟಂತ ಆಜ್ಞೆ. ಬಹಳ ಜನ ಮೈಲಾರ ಮಾದೇವಪ್ಪ ಅಂದ್ಗಳು ಕೈಯಾಗ ಬಂದು ಕಿತ್ತು ಮಂದಿನ ಕೊಂದಾರ ಅಂತಕ್ಕಂಥದ್ದು, ಅಥವಾ ಮೈಲಾರ ಮಾದೇವ ಸಿಂಧೂರು ಲಕ್ಷ್ಮಣ ತೋರ್ಸ್ಕೊಂಡಂಗ ನಾವು ವಿಚಾರ ಮಾಡ್ತೀವಿ. ಮೈಲಾರ ಮಾದೇವಪ್ಪನವರು, ವೀರಯ್ಯ ಹಿರೇಮಠರು ಮತ್ತು ತಿರ್ಕಪ್ಪ ಮಡಿವಾಳ ಅಂತಕ್ಕಂಥವ್ರು, ಇವ್ರು 3 ಜನ ಶಾಂತಿಯುತವಾಗಿ ಹೊಸರೀತಿ ಕಂದಾಯಕ ಅದಕ್ಕೇನು ಟ್ಯಾಕ್ಸ್ ಇರ್ತದಲ್ಲ ಅಲ್ಲಿ ಹೋಗಿ ದಾಳಿ ಮಾಡ್ತಕ್ಕಂಥ ಸಂದರ್ಭದೊಳಗ ಅವ್ರಿಗೆ ಪೊಲೀಸರು ಸುತ್ತುವರಿದು ಅವ್ರನ್ನ ಗುಂಡು ಹಾಕ್ತಾರ. ಬಹಳ ನೋವಿನ ಸಂಗತಿ ಅದು. ಮಾರ್ಚ್ 31, 1943ಕ್ಕ ಅವ್ರ ಹೊಸರೀತಿ ಕಂದಾಯದ ಕಚೇರಿ ಹೊರಗಿನ 3 ಮಂದಿ ಹುತಾತ್ಮಕ್ಕಾರ. ಈ ವಿಷಯವನ್ನ ನನಗೆ ಬಹಳ ನೋವು ಆಗತ್ತ. ಇಲ್ಲಿ ಭಾರತದ ಚರಿತ್ರೆ, ಇಲ್ಲಿ ಇತಿಹಾಸವನ್ನ ದಾಖಲೀಕರಣ ಮಾಡಬೇಕಾದ್ರೆ ಬಹುತೇಕ ಹೋರಾಟಗಳು, ಏಕೀಕರಣ ಇದು ಬಹುಶಃ ದಕ್ಷಿಣ ಕರ್ನಾಟಕದವರಿಗೆ ಬೇಡಾಗಿತ್ತು. ಅವ್ರು ಮೈಸೂರು ಕರ್ನಾಟಕಗಳಿಗೆ ಆರಾಮಿದ್ರು. ಹರಿದು ಹಂಚಿ ಹೋದಂತ ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಪ್ರಾಂತದ ಕರ್ನಾಟಕಕ್ಕೆ ಹೋರಾಟ ಮಾಡಬಾರದು ಲಿಂಗಾಯತರು ನಿಂತರು. ಗೋಕಾಕ್ ಚಳುವಳಿ ಇದು ಮೂಲತಃ ಒಂದು ಸಂಸ್ಕೃತಕ್ಕ ಅಗ್ರಸ್ಥಾನವನ್ನು ಕಟ್ಟಬೇಕು ಅಂತ ತಕೊಂಡು ಆರಂಭವಾದಂತ ಹೋರಾಟ. ಇದರಲ್ಲಿ ಪಾಟ್ಲಿ ಪುಟ್ಟಪ್ಪ, ಚನ್ನವೀರ್ ಕಣಿವೆಯವರು, ಚಂಪಾ ಕಲಬುರ್ಗಿಯವರು, ಬಿ.ವಿ. ಗುಂಜೆಟ್ಟಿಯವರು, ಇದನ್ನು ದೊಡ್ಡ ರಾಜ್ಕುಮಾರ, ಆಮೇಲೆ ಗದಗಿನ ತೋಂಟದಾರ ಜಗದ್ಗುರುಗಳು, ಇವರೆಲ್ಲರೂ ಕೂಡ ಹೋರಾಟ ಮಾಡ್ತಾರೆ. ಉತ್ತರ ಕರ್ನಾಟಕದ ಹೋರಾಟ ಮನೋಭಾವನದಿಂದ ಬಂದವರು, ಶೂರರು, ಧೀರರು ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಸೊ ಇವು ಯಾವೂ ಕೂಡ ಸರಿಯಾದ ರೀತಿಯೊಳಗ ದಾಖಲಾಗ್ಲಿಲ್ಲ. ಭಾಷಾವರ ಪ್ರಾಂತ ಆಗ್ಲಿ, ಏಕೀಕರಣ ಆಗ್ಲಿ, ಗೋಕಾಕ್ ಚಳವಳಿ ಆಗ್ಲಿ, ರೈತ ಬಂಡಾಯ ಆಗ್ಲಿ, ನರಗುಂದನವರು ಬಂದ ಹೋರಾಟ ಆಗ್ಲಿ, ಈ ಮಹದಾಯಿ ಹೋರಾಟದ ನಮ್ಮ ಬೇಡಿಕೆ 20-25 ಕ್ಯೂಸೆಕ್ಸ್ ನೀರನ್ನ ಅದನ್ನು ಕೂಡ ನಮ್ಗ ದೊರಕತ್ತಿಲ್ಲ. ಸೊ ಯಾಕ ಅಂತ ನೋಡಿದಾಗ ಬಹುಶಃ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ನದಿ, ನಾಡು, ಸಂಪನ್ಮೂಲಗಳು ಮತ್ತು ಇಲ್ಲಿರ್ತಕ್ಕಂಥ ಜನರ ದಿಟ್ಟತನವನ್ನ ದಾಖಲೆ ಮಾಡ್ಲಿಕ್ಕೆ ತಮ್ಮದೇ ಆದಂತ ಒಂದು ರಿಸರ್ವೇಶನ್ಸ್ ಅಂತಂದ್ರೆ ಅದನ್ನ ಗೌಪ್ಯವಾಗಿ ಅದನ್ನ ಇಗ್ನೋರ್ ಮಾಡ್ಬಿಡುದು. ನಾನು ಒಂದು ಹಂತಕ್ಕೆ ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ 1938-39 ಸುಮಾರಿಗೆ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷಕ್ಕೆ ನಿಂತಿರ್ತಾರೆ. ಅವ್ರು ಆರಭ್ಯ ಪಟ್ಟಾಭಿರಾಮನ್ ಅಂತಕ್ಕಂಥ ಒಬ್ಬ ಮಹಾತ್ಮ ಗಾಂಧಿಯ ಮಾನಸ ಪುತ್ರ ಅಂತ ತಕೊಂಡು ಆ ಮಹಾತ್ಮ ಗಾಂಧಿ ಅವ್ರು ಹೇಳ್ತಾರೆ, ದಿಸ್ ಈಸ್ ಮೈ ಎಲೆಕ್ಷನ್, ಐ ಆಮ್ ಕಾಂಟೆಸ್ಟಿಂಗ್ ಆನ್ ಬಿಹಾಫ್ ಆಫ್
ಹಿ ಈಸ್ ಕಾಂಟೆಸ್ಟಿಂಗ್ ಆನ್ ಮೈ ಬಿಹಾಫ್. ಚುನಾವಣೆ ನಡೀತೈತಿ. ಕರ್ನಾಟಕದ ಬಹುತೇಕ ಮತದಾರರು ಸುಭಾಷ್ ಚಂದ್ರ ಒಲವು ತೋರಿಸಿ ಓಟ್ ಹಾಕ್ತಾರ. ಆ ಹಾವೇರಿ ಅವ್ರಿಗೆ ಹೊಸಮನಿ ಸಿದ್ದಪ್ಪನವ್ರು ಅಂತಕ್ಕಂಥವ್ರು 4 ಫೂಟ್ 6 ಇಂಚು ಬಹಳ ಗಿಡ್ಡ. ಇವತ್ತು ಸುಭಾಷ್ ರೋಡ್ ಅಂತ ಧಾರವಾಡದಾಗ ಅಂತಾರ. ಮುರುಗೋಡ ಮಹದೇವಪ್ಪನವ್ರು ಅಂತಕ್ಕಂಥ ಇನ್ನೊಬ್ಬ ವ್ಯಕ್ತಿ, ಅವರು ಸುಭಾಷ್ ಚಂದ್ರ ಬೋಸ್ರು, ಹೊಸಮನಿ ಸಿದ್ದಪ್ಪನವರು, ಅವರೆಲ್ಲ ಕೂಡ ಗುಪ್ತವಾಗಿ ಅಲ್ಲಿ ಗಿರೀಶ್ ಆಶ್ರಮದೊಳಗ ಹುಬ್ಬಳ್ಳಿ ಒಳಗ ರಹಸ್ಯ ಸಭೆಗಳನ್ನು ಮಾಡ್ತಿದ್ರು. ಇವೆಲ್ಲ ನಾ ಯಾಕೆ ಹೇಳ್ತೀನಿ ಅಂತಂದ್ರೆ, ಮೈಲಾರ ಮಹದೇವಪ್ಪ ಒಂದು ಯಂಗ್ ಟರ್ಕ್ಸ್ ತಯಾರಾಗಿದ್ರು. ಎಲ್ಲೇ ಒಂದೇ ನಮ್ಮ ಮಹದೇವಪ್ಪ ಪಟ್ಟಣರು 1911 ಇವರೆಲ್ಲರೂ ಒಂದೇ ಗ್ರೂಪ್ನವರು. ಹಿಂಗಾಗಿ ಇವ್ಯಾವು ಕೂಡ ದಾಖಲೆ ಆಗಲಿಲ್ಲ ಅಂತಕ್ಕಂಥದ್ದು. ಕಮಲಾದೇವಿ ಚಟ್ಟೋಪಾಧ್ಯಾಯ ಬಂದ್ರ ಅವರು ಕೂಡ ಅಲ್ಲಿ ಕರ್ನಾಟಕಕ್ಕೆ ಬರ್ತಿದ್ರು. ಅವರು ಅಂದ್ರೆ ಕರ್ನಾಟಕದ ಒಂದು ಸಾಮಾಜಿಕ ನೆಲೆಹೊಲೆಗಳು, ಕರ್ನಾಟಕ ದೇಶದೊಳಗೆ ನಡೆದಂತ ಮೊಟ್ಟ ಮೊದಲ ಬ್ರಾಹ್ಮಣ ಚಳವಳಿ ಅಂತಕ್ಕಂಥ ಬ್ರಾಹ್ಮಣೇತರ ಚಳವಳಿ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ನಡೀತೈತಿ. ಇವ್ಯಾವು ಕೂಡ ದಾಖಲಾಗಿಲ್ಲ, ಇವತ್ತಿಗೂ ಕೂಡ ದಾಖಲಾಗಿಲ್ಲ. 100 ವರ್ಷ ಆಯ್ತು, 103 ವರ್ಷ ಬ್ರಾಹ್ಮಣೇತರ ಚಳವಳಿ. ಯಾರು ಬಂದಿದ್ರು ಅದಕ್ಕೆ? ದೇಶದ ಚೆಟ್ಟಿಯಾರು, ಮೊದಲಿಯಾರು, ರಾಮಸ್ವಾಮಿ ಪೆರಿಯಾರು, ಶಾಹು ಮಹಾರಾಜ್, ಭಾರತದ ಎಲ್ಲ ಸಮಾಜವಾದಿ ಚಿಂತಕರು ಬಂದಾರ. ಅದಕ್ಕೆ ಸಿದ್ಧಾರೂಢರು ಅಧ್ಯಕ್ಷ ಆಗಿತ್ತು. ಇದು ಇತಿಹಾಸದ ಪುಟದೊಳಗೆ ಸೇರ್ಲಿಲ್ಲ ಅಂತಕ್ಕಂಥದ್ದು. ಅದಕ್ಕೆ ಮೈಲಾರ ಮಹದೇವಪ್ಪ ಅಂತಕ್ಕಂಥ 33ನೇ ವರ್ಷಕ್ಕೆ 32ನೇ ವರ್ಷಕ್ಕೆ ಹಸುನಿಗ್ತಾನ, ಬಹಳ ದೊಡ್ಡ ಹೋರಾಟಗಾರ. ಈ ಅದರ ಅಶಾಂತಿಯಿಂದ ಹೋರಾಟ ಮಾಡಿದ್ರು. ಹೇಳಿದ್ರಲ್ಲ ಅವರು, ಬಹಳ ಚಂದ ಹೇಳಿದ್ರು ಕಸ್ತೂರಿ ದಳವಾಯಿ ಮೇಡಮ್. ಆತನಿಗೆ ಗುಂಡು ಬಿದ್ರು ಕೂಡ ಅವ್ರಿಗೇನು, ಇಡೀ ಹೊಸರೀತಿ ಜನ ಸಿಟ್ಟಿಗೆದ್ದು ಡಂಬರ್ ಮುತ್ತರು, ಹತ್ತಿ ಮುತ್ತರು, ಹೊಸರೀತಿ ಸುತ್ತಮುತ್ತಲಿಗೆಲ್ಲ ಹಳ್ಳಿ ಕೂಡ್ಕೊಂಡು ಯಾಕೆ ನಾವು ಹೋಗಿ ಅವ್ರು ಬ್ರಿಟಿಷ್ ಟೆಂಟ್ಗೆ ಸುಡಬಾರ್ದು ಅಂತಕ್ಕಂಥದ್ದು ಆ ಪ್ರಮೇಯ ರಾಮದುರ್ಗದೊಳಗೆ ಆಯ್ತು. ರಾಮದುರ್ಗದೊಳಗೆ ಗುಂಡು ಬಿದ್ದಾಗ ಅಲ್ಲಿ ಸುಮಾರು 9 ಮಂದಿ ಪೊಲೀಸರನ್ನ ವೀರಭದ್ರಪ್ಪ ಪಟ್ಟಣ, ಮಾದೇವಪ್ಪ ಪಟ್ಟಣ ಇವರೆಲ್ಲರೂ BN ಮುನವಳ್ಳಿ ವಕೀಲರು, ಲಿಂಗನಗೌಡ ಪಾಟೀಲ್ರು, ಚಿಕ್ಕಪ್ಪದವರು ಕೂಡ ಹೋಗಿ ಜೈಲಿಗೆ ಬೆಂಕಿ ಹಚ್ತಾರ. ಆ ತಡ್ಕೊಳ್ಳೋಂಥ ಸ್ಥಿತಿ ಇರಲಿಲ್ಲ. ಆದ್ರೆ ಮೈಲಾರ ಮಹದೇವಪ್ಪ ಬಹಳ ಮುತ್ಸದ್ದಿ. ನಾವು ಬಹುಶಃ ದೇಶ ಕಂಡಂತ ಅಪರೂಪದ ಮುತ್ಸದ್ದಿಯನ್ನ ನಾವು ಕಳ್ಕೊಂಡಿವಿಲ್ಲ ಅಂತಕ್ಕಂಥ. ಬಹುಶಃ ಅವ್ರು ಏನಾದ್ರು ತಮ್ಮ ಬದುಕನ್ನ ಏನಾದ್ರೂ ಮುಂದುವರ್ಸಿದ್ರೆ ಗಾಂಧಿ ತತ್ವವು ಕರ್ನಾಟಕದ ಇವತ್ತು ನಿಜವಾಗಿ ಹೇಳ್ಬೇಕು, ಹೊಸ ರೀತಿಯಾಗಿ ಈಗಲೂ ಕೂಡ ಗಾಂಧಿ ಗುರುಕುಲ ಐತಿ. ಅದನ್ನ ಹಳ್ಳಿಕೆರೆ ಗುದ್ಲಪ್ಪನವ್ರು ಸ್ಥಾಪನೆ ಮಾಡಿದ್ರು ಅಂತ ಹೇಳ್ತಾರ. ಅದನ್ನ ಸ್ಥಾಪನೆ ಮಾಡಿದವರು ಇವರು. ಅಲ್ಲಿ ಹಾವೇರಿ ಪಕ್ಕದಲ್ಲಿರ್ತಕ್ಕಂಥ ಗಳಗನಾಥರ ಒಂದು ಆಶ್ರಮಕ್ಕ ಮೈಲಾರ ಮಹದೇವಪ್ಪನವ್ರು ಹಾಕಿದ್ರು. ಮೈಲಾರ ಮಹದೇವಪ್ಪನವರು ಇವತ್ತು ಮೋರ್ ಸ್ಪಿರಿಚುವಲ್, ಮೋರ್ ಪೊಲಿಟಿಕಲ್ ಅನ್ನೋಕ್ಕಿಂತ ಸ್ಪಿರಿಚುವಲ್ ಇದ್ರು. ಸಮಾಜವನ್ನ ಕಟ್ಟಬೇಕು, ಗಾಂಧಿ ತತ್ವ ಹೋಗ್ಬೇಕು ಅಂತಕ್ಕಂಥ ಕನಸು ಕಂಡವರು. ಬಹುಶಃ ಕನಸು ತನ್ನ 32ನೇ ವಯಸ್ಸಿಗೆ ಕಮರಿತು ಅಂತಕ್ಕಂಥದ್ದನ್ನ ಹೇಳ್ತಾ, ಬಹಳಷ್ಟು ಜನ ಈ ಭಾರತದ ರಾಷ್ಟ್ರ ನಿರ್ಮಾಣಕ್ಕ ನಮ್ಮ ಉತ್ತರ ಕರ್ನಾಟಕದ ಜನ, ಈ ಬಸವ, ಬುದ್ಧ, ಅಂಬೇಡ್ಕರ್ರ ಗುರುಗಳು ಸಿದ್ದಪ್ಪ ಕಂಬಳಿಯವರಿದ್ರು. ಗಾಂಧೀಜಿಯವರ ಗುರುಗಳು ಬಹಳ ಮಂದಿ ಗೊತ್ತಿಲ್ಲ, ಕುದ್ಮಲ್ ರಂಗರಾಯರು. ಅಸ್ಪೃಶ್ಯ ನಿವಾರಣೆ ಕಲ್ತದ್ದು ಕುದ್ಮಲ್ ರಂಗರಾಯರಿಂದ. ಅವ್ರು ಬ್ರಾಹ್ಮಣರಿದ್ರು. ಅಂದ್ರೆ 3 ಜನ, ಸುಭಾಷ್ ಚಂದ್ರ ಬೋಸ್ ಆಗ್ಲಿ, ಅಂಬೇಡ್ಕರ್ ಆಗ್ಲಿ ಮತ್ತು ಗಾಂಧಿಯವರ ಪೊಲಿಟಿಕಲ್ ಗುರುಗಳಂತ ನಾವ್ ಏನಂತೀವಲ್ಲ, ಅವರೆಲ್ಲರೂ 3 ಜನ ಕರ್ನಾಟಕದವರು. ಸಿದ್ದಪ್ಪ ಕಂಬಳಿ, ಸಿದ್ದಪ್ಪ ಹೊಸಮನಿ, ಕುದ್ಮಲ್ ರಂಗರಾವ್. ಅಂದ್ರೆ ಇವ್ರು ಯಾರು ಚರಿತ್ರೆ ಬರಲಿಲ್ಲ. ಆ ಕಾರಣದಿಂದ ನಾವು ಹೊಸಮನಿ ಅವ್ರನ್ನ, ಕುದ್ಮಲ್ ರಂಗಪ್ಪನವ್ರನ್ನ ಮತ್ತು ರಂಗರಾಯರನ್ನ ಮತ್ತು ಹೊಸಮನಿ ಸಿದ್ದಪ್ಪ ಕಂಬಳಿ ಅವ್ರನ್ನ, ಮೈಲಾರ ಮಹದೇವಪ್ಪನವ್ರನ್ನ, ಹರ್ಡೇಕರ್ ಮಂಜಪ್ಪನವ್ರನ್ನ, ಇವ್ರೆಲ್ಲರನ್ನು ಯಾಕೆ ನೆನಿತೀವಿ ಅಂತಂದ್ರ ಇತಿಹಾಸ ಮರದಂತ ಮಹಾನಾಯಕರು ಇವರು. ಅದಕ್ಕೆ ನಾವು ಸಾವಿಲ್ಲದ ಶರಣರು ಅಂತೀವಿ. ಇಂಥ ಒಬ್ಬ ದಿಟ್ಟ ಹೋರಾಟಗಾರನ ಬಗ್ಗೆ ಡಾಕ್ಟರ್ ಕಸ್ತೂರಿ ಮೇಡಮ್ ಯಾವುದೇ ಪಾಪ ಅವ್ರಿಗೆ ಅವರ ಗುರುಗಳಾದಂತ ಸುಧಾ ಕೌಜ್ಗಿರಿ ಮೇಡಮ್ ಅವ್ರು ಮಾಡ್ಬೇಕಾಗಿತ್ತು. ಅವ್ರ ಅನಾರೋಗ್ಯದ ಮಧ್ಯೆ ನಾ ಹೇಳಿದಾಗ ಸರ್ ನಾನು ಮಾಡ್ತೀನಿ ಅಂತ ಒಪ್ಕೊಂಡ್ರು. ಹಿಂಗಾಗಿ 4 ದಿನದಿಂದ ಅವನು ಅತ್ಯಂತ ಅಲ್ಪ ಸಮಯದೊಳಗ ಒಳ್ಳೆಯ ಉಪನ್ಯಾಸವನ್ನ ಕಟ್ಟಿಕೊಟ್ರು. ನಾವು ಬಹಳ ಜನ ನಮ್ಮ ಹಿರಿಯರನ್ನ, ನಮ್ಮ ಸಮಾಜಕ್ಕೆ ದುಡಿದಂತವ್ರನ್ನ ನೆನೆದಿದ್ರ ನಾವು ಮರೆತು ಬಿಡ್ತೀವಿ. ಈಗ ಬಹುಶಃ ನಿಜಲಿಂಗಪ್ಪನವ್ರನ್ನ ಕಣ್ಣಾರೆ ಕಂಡಿವಿ. ನನ್ನ ಮಗ ನೋಡಿಲ್ಲ, ಮುಂದಿನ ಮೊಮ್ಮಕ್ಕಳು ನೋಡಿಲ್ಲ. ಈಗ ಎಷ್ಟೋ ಜನ ಬಸವ ಸಮಿತಿಯನ್ನು ಸ್ಥಾಪನೆ ಮಾಡಿದಂಥವ್ರು ನಿಜಲಿಂಗಪ್ಪನವರು. ಅವ್ರ ಹೆಸರಿಲ್ಲ, ಅವ್ರ ಫೋಟೋ ಇಲ್ಲ. ಕರ್ನಾಟಕದ KLE, BLD, HKE ಎಲ್ಲ ಶಿಕ್ಷಣ ಸಂಸ್ಥೆಗಳು ಉತ್ತರ ಕರ್ನಾಟಕ ಅವರು ಬಹಳ ಒಂದು ಒಳ್ಳೆಯ ಸೂಕ್ಷ್ಮ ವಿಷಯ ಹೇಳಿದ್ರು. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ಅಂತಕ್ಕಂಥ ಬಹಳ ಸತ್ಯ. ಉತ್ತರ ಕರ್ನಾಟಕದ ಹಾವೇರಿ ಹೆಬ್ಬಾಗಿಲು, ಅಲ್ಲಿಂದ ಮೇಲ್ಗಡೆ ಕೊಟ್ಟಂತ ಸುಮಾರು 7-8 ಸಾವಿರ ಎಕರೆ ಭೂಮಿಯನ್ನ ನಿಜಲಿಂಗಪ್ಪನವ್ರು ಕೊಟ್ಟರು. ಬಾಗಲಕೋಟೆಯವರು ಒಬ್ಬರು ಒಂದು ಕಾಲೇಜ್ಗೆ ಇಟ್ಟರ, KLE ಅವರು ಬೆಂಗಳೂರಿಗೆ ನಿಜಲಿಂಗಪ್ಪ ಕಾಲೇಜ್ ಅಂತ ಇಟ್ಟರ. ಬಹುತೇಕ ಕಾಲೇಜುಗಳು ನಿಜಲಿಂಗಪ್ಪನವ್ರು ಮರೆತರು ಅಂತಕ್ಕಂಥದ್ದು.
ಅದಕ್ಕೆ ಇಂಥ ಸ್ವಾತಂತ್ರ್ಯ ಹೋರಾಟಗಾರನ ನೆನೆಯುವುದಂತಂದ್ರೆ ಇಂಥ ಒಂದು ಪರಂಪರೆ ನಮ್ಮದಿದೆ. ನಮ್ಮ ಶರಣ ಪರಂಪರೆಯೊಳಗೆ ಹುಟ್ಟಿದಂತ ಇಂಥ ದಿಟ್ಟ ವ್ಯಕ್ತಿಗಳನ್ನ ಇವತ್ತು ಸಂಗೊಳ್ಳಿ ರಾಯಣ್ಣವರನ್ನ ಸ್ಮರಣೆ ಮಾಡಬೇಕು. ಇವತ್ತ ದೇಶಕ್ಕಾಗಿ ದುಡಿದಂತ ಎಲ್ಲ ವೀರ ಯೋಧರನ್ನ ನಾವು ನೆನೆಯಬೇಕು. ಸಿಂಧೂರ ಲಕ್ಷ್ಮಣನನ್ನ ನೆನೆಯಬೇಕು. ಎಂತ ದಿಟ್ಟು ಹೋರಾಟಗಾರ ಇದ್ರು ನೋಡ್ರಿ. ಅದಕ್ಕೆ ಅವರೆಲ್ಲರನ್ನ ನೆನೆಯುತ್ತೆ. ವಿರೂಪಾಕ್ಷಪ್ಪ ಅಂಗಡಿ ಅಂತಕ್ಕಂಥ ಸುಭಾಷ್ ಚಂದ್ರ ಬೋಸ್ ಜೊತೆಗೆ ಭಗತ್ ಸಿಂಗ್ ಜೊತೆಗೆ ಕೆಲಸ ಮಾಡ್ತಕ್ಕಂಥ ವಿರೂಪಾಕ್ಷಪ್ಪ ಅಂಗಡಿ ಅಂತಕ್ಕಂಥವ್ರನ್ನ ನೆನೆಯಬೇಕು ನಾವು. ಅವರು ಹಾವೇರಿ ಅವರೇ ಅವರು ಎಂತ ಭಾರತದ ಕಿಸಾನ್ ಸಮಾಜವಾದ ಪಕ್ಷಕ್ಕೆ ಅಧ್ಯಕ್ಷರಾಗಿ ಉಳಿತಾರ. ಅಂತ ದೊಡ್ಡ ಕ್ರಾಂತಿಕಾರಿಗಳು. ಅದು ಕ್ರಾಂತಿ ಅಂತಕ್ಕಂಥದ್ದು ಬಹುಶಃ ಉತ್ತರ ಕರ್ನಾಟಕದ ರಕ್ತಗತದೊಳಗೆ ಬಂದೈತಿ. ಅಂದ್ರೆ ನಾವು ಪುಲಿಕೇಶಿಯಿಂದ ಹಿಡ್ಕೊಂಡು ನಾವು ಎಲ್ಲ ಚರಿತ್ರೆಗಳನ್ನು ನೋಡಿದಾಗ ನಮ್ಮ ರಾಷ್ಟ್ರಕೂಟರ ದಂತಿದುರ್ಗ ಇರ್ಬೋದು, ಕೃಷ್ಣ ಇರ್ಬೋದು, ಎಲ್ಲರೂ ಕೂಡ ಹೋರಾಟ ಮಾಡಿ ಸಂಘರ್ಷ ಮಾಡಿ ಈ ಕರ್ನಾಟಕದ ಸೆಲೆಯೊಳಗ ಒಂದು ಹೋರಾಟವನ್ನ ಜೀವಂತಿಕೆಯಾಗಿ ಇಟ್ಟರು ಅಂತಕ್ಕಂತ ಹೇಳ್ತಾ ಇವತ್ತೆಲ್ಲರಿಗೂ ಕೂಡ ರಾಷ್ಟ್ರ. ಅದಕ್ಕೆ ಕುವೆಂಪು ಒಂದು ಮಾತು ಹೇಳ್ತಾನೆ, ದೇಶ ನನ್ನದು ನಾಡು ಎನ್ನದ ಮಾನವ ನೆದೆಯು ಸುಡುಗಾಡು ಅಂತ. ನನ್ನ ದೇಶ ನನ್ನ ರಾಷ್ಟ್ರ ಅಂತ ಅನ್ನದೇ ಇರ್ತಕ್ಕಂಥ ವ್ಯಕ್ತಿಯ ಮನಸ್ಸು ಸುಡುಗಾಡು ಅಂತಕ್ಕಂಥದ್ದು. 1924 ಬೆಳಗಾವಿಗೆ ಗಾಂಧಿಯವರು ಬಂದಾಗ 20 ವರ್ಷದ ಹುಡುಗ ಕುವೆಂಪು ಅವ್ರು ನೋಡಕ್ ಹೋಗ್ತಾರ. ಅವ್ರನ್ನ ಎಂತ ಗದ್ಲ, ಲಕ್ಷ ಜನ ಕೂಡಿರ್ತಾರ. ಕುವೆಂಪುರವರು ಗಾಂಧಿಯನ್ನ ನೋಡ್ತಾರ. ಅಲ್ಲ ಈತ ಯಕ್ಷಂತ ಹೇಳ್ತಾರ, ಅಲ್ಲ ಈತ ನರಸಿಂಹನಂತೆ ಕರಳ ಬಗೆದವ ಅಲ್ಲಿವ, ಅಲ್ಲ ವಾಮನಂತನೋ ಅಲ್ಲ. ಎಂತ ವ್ಯಕ್ತಿ ಅಂತಂದ್ರ ಕೋಲು ಹಿಡಿದು ಹಾಕೊಂಡು ನೂತು ಕೋಲನ್ನು ಹಿಡಿದು ಜಗವನ್ನೆಲ್ಲ ಎಬ್ಬಿಸಿದ ಈ ಗಾಂಧಿ ಅಂತಕ್ಕ. ಗಾಂಧಿಯ ಬಗ್ಗೆ ಗಾಂಧಿ ವ್ಯಕ್ತಿ ಅಲ್ಲ, ಆತ ಅವತಾರ ಅಂತಕ್ಕಂತಾರ. ಗಾಂಧಿ ಅವತಾರ. ಆದ್ರ ಅವ್ರು ಹೇಳ್ತಾರ, ತಾನು ಗಾಂಧಿಯನ್ನ ಕಂಡಂತ ಅನುಭವ ಬಗ್ಗೆ ಹೇಳ್ತಾರ. ನನಗೆ ಇಡೀ ಶರೀರ ಅಂತಕ್ಕಂಥದ್ದು ಒಂದು ಚೈತನ್ಯ ಆಯ್ತು. ಗಾಂಧಿ ನನ್ನ ಕಡೆ ನೋಡಿ ಮುಗುಳ್ನಕ್ರು ಯುವಕ ನಾನು ಹಣಿಗೆ ಹಾಕಿ ನೋಡ್ತಾ ಎತ್ತರವಾದ ನಿಲುವು ಕುವೆಂಪುರವರು. ಅಂದ್ರೆ ನಾನು ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ರಾಷ್ಟ್ರಪ್ರಜ್ಞೆ ನಮಗೆ ಬರಬೇಕು. ರಾಷ್ಟ್ರಪ್ರಜ್ಞೆ ಬರಬೇಕು, ರಾಜ್ಯ ಅಭಿಮಾನ ಇರಬೇಕು, ಭಾಷಾಭಿಮಾನ ಇರಬೇಕು. ಇವೆಲ್ಲಗಳ ಜೊತೆಗೆ ನಾವು ನೋಡಿದಾಗ ದೇಶಕ್ಕಾಗಿ ಮಾಡಿದವರು, ದುಡಿದು ಸತ್ತವರು ಸಾವಿಲ್ಲದ ಶರಣರು ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮೆಲ್ಲರಿಗೆ ರಾಷ್ಟ್ರ ಇವತ್ತು 79ನೇ ಸ್ವಾತಂತ್ರ್ಯ ಉತ್ಸವವನ್ನ ನಾವು ಮಾಡ್ತೀವಿ. ಕೇವಲ ಧ್ವಜ ಹಾರಿಸಿ ನಾವು ಫೇಸ್ಬುಕ್ನಾಗ ವಾಟ್ಸಪ್ನಾಗ ಕೇಳಿಸ್ತೀವಿ ನಾವು. ನನಗೆ ಅನ್ನೋಂಗಿಲ್ಲ, ಯಾಕಂದ್ರೆ ಇನ್ನೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. GS ಸಿದ್ಲಿಂಗೇಗೌಡರು ಹೇಳ್ತಾರೆ, ಎಲ್ಲಿಗೆ ಬಂತು ಯಾರಿಗೆ ಬಂತು 47ರ ಸ್ವಾತಂತ್ರ್ಯ, ಟಾಟಾ ಬಿರ್ಲಾರ ಬೂಟಿಗೆ ಬಂತು 47ರ ಸ್ವಾತಂತ್ರ್ಯ, ಕೋಟ್ಯಾಧೀಶರ ಕೋಟಿಗೆ ಬಂತು 47ರ ಸ್ವಾತಂತ್ರ್ಯ, ಜಮೀನ್ದಾರರ ಜಮೀನಕ್ಕೆ ಬಂತು 47ರ ಸ್ವಾತಂತ್ರ್ಯ, ಬಡವನ ಮನೆಗೆ ಬರಲೇ ಇಲ್ಲ ಬೆಳಕಿನ ಕಿರಣವ ತರಲಿಲ್ಲ ಅಂತಕ್ಕಂಥ ಕವಿಯ ನೋವು. ನಾವು ಸುಮ್ಮನೆ ಸ್ವಾತಂತ್ರ್ಯ ಉನ್ಮಾದೊಳಗ ಉದ್ಬೀನಗೊಂಡು ಬೆಳಿಗ್ಗೆದ್ದು ಒಂದು ಬೆಳೆ ಬಟ್ಟೆ ಹಾಕೊಂಡು ಜೈ ಹಿಂದ್ ಅಂದ್ರೆ ನಾಳೆಯ ರಾಷ್ಟ್ರ ಅಲ್ಲ, ರಾಷ್ಟ್ರ ನಿತ್ಯ ಆಗ್ಬೇಕು. ಈ ಒಂದೇ ಒಂದು ಉದಾಹರಣೆ ಹೇಳಿ ನಾನು ಮಾತು ಮುಗಿಸ್ತೇನೆ. ಸುಭಾಷ್ ಚಂದ್ರ ಬೋಸ್ರು ಜಪಾನ್ಗೆ ಹೋಗಿರ್ತಾರ. ಅಲ್ಲಿ ಇಳಿತಾರ, ಒಂದು ಗೆರಿಲ್ಲಾ ಯುದ್ಧ ಜಪಾನ್ ಮತ್ತು ಜರ್ಮನಿ ಒಳಗ ಅವೆಲ್ಲ ಜನರನ್ನ ಕೂಡಿಸಿ ಹೋರಾಟ ಮಾಡ್ಬೇಕು ಅಂತ ತಿಳ್ಕೊಂಡು, ಅದಕ್ಕಿಂತ ಮುಂಚೆ ಹಿಟ್ಲರ್ನ ಭೇಟಿಯಾಗಿರ್ತಾರ. ಜಪಾನ್ದೊಳಗ ಮಾಡಿ ತನ್ನ ಸೈನ್ಯವನ್ನು ಕಟ್ಟಿಕೊಂಡು ಜಪಾನ್ ಸಿಂಗಾಪುರದೊಳಗ ಮಾಡ್ತಿರ್ತಾರ. ಅಲ್ಲಿ ಒಂದು ರೈಲ್ವೆ ಸ್ಟೇಷನ್ ಲೇಟ್ ಆಗಿ ಬರ್ತೈತಿ. ಸುಭಾಷ್ ಚಂದ್ರ ಗೊಣಂತಾರ, ಇದೆಂತ ರೈಲ್ವೆ ಸ್ಟೇಷನ್, ಎಂತ ರಾಷ್ಟ್ರ ಇದು ಜಪಾನ್, ಇಲ್ಲಿ ತಿನ್ನಕ್ ಒಂದು ಹಣ್ಣು ಸಹಿತ ಸಿಗ್ಲಿಲ್ಲ ಅಂತ ತಿಳ್ಕೊಂಡು ಒಂದು 15 ನಿಮಿಷ ಆದ್ಮೇಲೆ ಒಬ್ಬ ಹುಡುಗ, 12 ವರ್ಷದ ಹುಡುಗ ಸೈಕಲ್ ತಗೊಂಡ್ಬಂದು ಅವ್ರಿಗೆ ಹಣ್ಣು ಕೊಡ್ತಾನ. ಸುಭಾಷ್ ಚಂದ್ರ ಬೋಸ್ ಅಂತಾರ, ಇಲ್ಲ ನಾನು ಹೇಳಿಲ್ಲಲ್ಲ ಹಣ್ಣು ಹೆಂಗ್ ತಂದಿ ಅಂತ. ಇಲ್ಲ ತಗೊಂಡ್ರಿ ತಿನ್ರಿ ಅಂತಾನ. ಸುಭಾಷ್ ಚಂದ್ರ ಬೋಸ್ ಒಂದಿಷ್ಟು ರೊಕ್ಕ ಏನ್ ತಗೊಂಡು ಅವ್ರು ಕೊಡಕ್ ಹೋಗ್ತಾರ. ಅವಾಗ ಹುಡುಗ ಹೇಳ್ತಾನೆ, ಬೇಡ, ನನಗ ಜಪಾನ್ದಾಗ ನೀವು ಎಲ್ಲೇ ಹೋದ್ರು ಕೂಡ ಜಪಾನ್ದೊಳಗ ನನಗ ಇಂಥ ಸ್ಟೇಷನ್ನಾಗ ತಿನ್ನಕ್ ಹಣ್ಣು ಸಿಗ್ಲಿಲ್ಲ, ಏನು ಸಿಗ್ಲಿಲ್ಲ ಅಂತಕ್ಕಂಥ ಮಾತು ಹೇಳಿಲ್ಲ ಅಂದ್ರೆ ಸಾಕ್ರಿ, ನನಗ ಸಂತೋಷ ಆಕೈತಿ ಅಂತಕ್ಕಂಥ ಮಾತು. ಯಾಕಂದ್ರ ಅವಾಗ ಕಣ್ಣೀರ್ ತೆಗಿತಾರ, ಇನ್ನೊಂದ 2 ಹುಡುಗರು ನನಗೆ ಸಿಕ್ಕರೆ ನಾನು ಭಾರತ ಸ್ವಾತಂತ್ರ್ಯ ತರ್ತೀನಿಲ್ಲ ಅಂತಕ್ಕಂಥದ್ದು. ಸುಭಾಷ್ ಚಂದ್ರ ಬೋಸನ್ನ ಗಾಂಧಿಯನ್ನ ನಾವು ಸುಮ್ಮನೆ ಏನೇನೋ ಅರ್ಧಂಬರ್ಧ ವಾಟ್ಸಪ್ ಯೂನಿವರ್ಸಿಟಿ ಒಳಗೆ ಬಂದಂತ ಮೆಸೇಜ್ಗಳನ್ನ ತಗೊಂಡು ಅವುಗಳನ್ನ ಬಹಳ ವೈಭವೀಕರಣ ಮಾಡಿ ಗಾಂಧಿ ಹಂಗದಿದ್ದ, ಇವರು ಹಿಂಗಿದ್ದ, ಇದನ್ನ ಮಾಡ್ತಿದ್ದ, ಅದನ್ನ ಮಾಡ್ತಿದ್ದ, ಬರೀ ಅಪಮೌಲ್ಯಗಳನ್ನ ಅಪಕೀರ್ತಿಗಳನ್ನ ನಮ್ಮ ರಾಷ್ಟ್ರದ ಬೆಳವಣಿಗೆ ಆಗುದಿಲ್ಲ ಅಂತಕ್ಕಂಥದ್ದು. ಒಂದೇ ಒಂದು ಮಾತು ಹೇಳ್ತೀನಿ, ಒಬ್ಬ ದೊಡ್ಡ ರಾಷ್ಟ್ರ ಪ್ರೇಮಿ VK ಮೆನನ್ ಅಂತಕ್ಕಂಥ, ಕೃಷ್ಣ ಮೆನನ್ ಅಂತಕ್ಕಂಥ ನೆಹರೂನ ಆತ್ಮೀಯ ಸ್ನೇಹಿತರು ಅವರು ಭಾರತಕ್ಕ ಪಾಕಿಸ್ತಾನ ಕೊಡ್ಬೇಕಾದ್ರೆ ಪಾಕಿಸ್ತಾನಕ್ಕೆ 14ನೇ ತಾರೀಕಿಗೆ ಬೆಳಿಗ್ಗೆ ಕೊಟ್ಬಿಟ್ರು ಸ್ವಾತಂತ್ರ್ಯ. ನಮಗೆ ಸಿಗ್ಲಿಲ್ಲ. ಕೆಲ ಆಂತರಿಕ ಗೊಂದಲಗಳು, ಚರ್ಚೆಗಳು, ಅವ್ರನ್ನ ಮೌಂಟ್ ಬ್ಯಾಟನ್ ಅನ್ನ ಕನ್ವಿನ್ಸ್ ಮಾಡ್ತಕ್ಕಂಥ ವ್ಯಕ್ತಿನೇ ಯಾರು ಇರಲಿಲ್ಲ. ಮೌಂಟ್ ಬ್ಯಾಟನ್
ಅವರು ಕೃಷ್ಣ ಮೇಡನ್ ಅವರ ಭಾಷಣ ಕೇಳ್ತಾರೆ. ಬಹಳ ದೊಡ್ಡ ಇವತ್ತು ಬ್ಯಾಚುಲರ್, ಮದುವೆ ಆಗಿರ್ಲಿಲ್ಲ, ಬಹಳ ಮೋಸ್ಟ್ ಇಂಟೆಲಿಜೆಂಟ್ ಪರ್ಸನ್. ಅವ್ರು ಹೋಗಿ ಜಸ್ಟ್ ಒಂದು 5 ನಿಮಿಷ ಹೋಗಿ ಮಾತಾಡ್ತಾರ 11:45 ಅವಾಗ ಎಲ್ಲ ರಾಜೇಂದ್ರ ಪ್ರಸಾದ್ ಎಲ್ಲರೂ ನಿಂತಿರ್ತಾರ. ಗಾಂಧಿ ನೌಖಾಲಿ ಒಳಗೆ ಉಪವಾಸ ಕುಂತಿರ್ತಾರ. ನೋಡ್ರಿ, ನಮ್ಮ ದೇಶದ ದುರ್ದೈವ, ಸ್ವಾತಂತ್ರ್ಯ ಕೊಟ್ಟಂತ ಗಾಂಧಿ 21 ದಿವಸ ಉಪವಾಸ ನೌಖಾಲಿ. ಆ ಸ್ವಾತಂತ್ರ್ಯ ನೋಡೇ ಇಲ್ಲ, ನಮ್ಮ ಜನ ಮರ್ತು ಬಿಟ್ಟಿದ್ರು. ಅವಾಗ ಈ ಕೃಷ್ಣ ಮೇಡಮ್ ನೋಡಿದ ತಕ್ಷಣ ಎಸ್ ಗಿವ್ ಮಿ 5 minutes ಅಂತ ಬಂದು ಅವರಿಗೆ ಪ್ರಮಾಣ ಬೋಧನೆ ಮಾಡ್ತಾನ, ಸಹಿ ಮಾಡ್ತಾನ, ಸ್ವತಂತ್ರ ರಾಷ್ಟ್ರ ಅಂತಿಕೊಂಡು ಘೋಷಣೆ ಮಾಡ್ತಾರ. ಕಾರಣ ನಮ್ಮ ದೇಶದೊಳಗ ಬೌದ್ಧಿಕ ಕೊರತೆ ಇಲ್ಲ, ನಮ್ಮ ದೇಶದೊಳಗ ಆರ್ಥಿಕ ಕೊರತೆಗಳಿಲ್ಲ. ನಮ್ಮೊಳಗೆ ಕೊರತೆ ಇರ್ತಕ್ಕಂಥ ನಮ್ಮ ಸ್ವಾತಂತ್ರ್ಯ ಪ್ರೇಮ, ಇಚ್ಛಾಶಕ್ತಿ ಕೊರತೆ ಐತಿ. ನಾವು ಹೋರಾಟ ಇಲ್ಲಿ ನಮ್ಮೊಳಗ ಆಂತರಿಕ ಹೋರಾಟ. ಮಹಾರಾಷ್ಟ್ರ ಕರ್ನಾಟಕ ಗಡೀಸ್ಗಾಗಿ ಹೋರಾಟ ಮಾಡಕತ್ತೀವಿ 75 ವರ್ಷ ಆಯ್ತು. ನಮ್ಮ ನೆರೆ ಪಾಕಿಸ್ತಾನ ಚೈನಾ ಒಳಗ್ ಹೋಗಿ ನಮ್ಮನ್ನು ಬಿಡಾಕತ್ತಾರ, ನಾವು ಅದನ್ನ ಮರ್ತು ಬಿಡ್ತೀವಿ. ಅದಕ್ಕೆ ದೇಶ ನನ್ನದು, ನನ್ನದ ನಾಡು ಎನ್ನದ ಮಾನವ ನೆರೆಯು ಸುಡುಗಾಡು ಅಂತ ಹೇಳ್ತಾ ಶರಣ ಪರಂಪರೆಯೊಳಗ ಇಂಥ ದಿಟ್ಟ ಶರಣರು ಬಾಳಿ ಹೋಗಿದ್ದಾರೆ, ನಮ್ಗೆ ಮಾದರಿ ಆಗ್ಯಾರ. ನಾನಂತೂ ಮೈಲಾರ ಮಾದೇವಪ್ಪನವರ ಅವ್ರು ಸಿದ್ದಮ್ಮ ಅವ್ರನ್ನ ನೋಡಿದೆ. ಎಂತ ಅವರು MLA ಆಗಿದ್ರು ಸಿದ್ದಮ್ಮ ಅವರು ಕೂಡ. ಹಿಂಗ ಅವರ ಜೀವನ ಚರಿತ್ರೆ ನೋಡಿದಾಗ ನಮ್ಗೆ ಅನ್ಸತಿ, ನಮ್ಗ ಅವಾಗ ಅತ್ಯಂತ ಸರಳವಾಗಿ ನಮ್ಗೆ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯದ ತೀವ್ರತೆ ನಮ್ಗೆ ಹತ್ತಿಲ್ಲ. ನಮ್ಮ ಅಜ್ಜ ಬಡಿಸ್ಕೊಂಡ 7 ವರ್ಷ ಅವ್ರಿಗೆ ಅವ್ರ ಮೇಲೆ ಫಾಶಿ ಇತ್ತು. 15,000 ರೂಪಾಯಿ 20,000 ರೂಪಾಯಿ ಅವ್ರಿಗೆ ಒಂದರ ತೊಗೊಂಬರಿ, ಮಾದೇವಪ್ಪ ಪಟ್ಟಣ ಜೀವನ್ ತೊಗೊಂಬರಿ ಅಂತಕ್ಕಂಥದ್ದು. ಇವರೆಲ್ಲ ಆತ್ಮೀಯ ಸ್ನೇಹಿತರು. ಅವರು ಪರಾರಿ ಆಕಾರ. ನನಗನ್ಸತಿ ಅವರು ಸತ್ತು ನಮ್ಮ ಸ್ವಾತಂತ್ರ್ಯ ಕೊಟ್ಟರು, ನಾವು ಬದುಕಿ ನಾವು ಅದನ್ನ ಉಳಿಸ್ಕೋಬೇಕಾಗೈತಿ. ಅವ್ರು ಸತ್ತು ನಮಗಾಗಿ ತ್ಯಾಗ ಮಾಡಿದ್ರು, ಜೀವ ತ್ಯಾಗ ಮಾಡಿದ್ರು, ಎಲ್ಲವನ್ನ ತ್ಯಾಗ ಮಾಡಿದ್ರು. ಅದಕ್ಕೆ ನನಗೆ ಎಷ್ಟೋ ಸಲ ನನಗೆ ಧ್ವಜವನ ಹಗ್ಗ ಜಗ್ಗಿದಾಗ, ನನಗ ಭಗತ್ ಸಿಂಗ್ನ ಕುತ್ತಿಗೆ ಒಳಗಿಂದ ಹಗ್ಗ ಜಗ್ಗಿದಾಗ ಕಣ್ಣಿನ ರಕ್ತ ಸಿಮದ ತಲ ಅದು ಕಾಣ್ತತಿ. ಭಗತ್ ಸಿಂಗ ಅದು ಪಾಪ ಆತನ ಹೆಣವನ್ನ ಕೂಡ ಅವ್ರ ಮಕ್ಕಳಿಗೆ ಕೂಡ, ಅವ್ರದ್ದು ತಾಯಿಗೆ ಕೊಡಂಗಿಲ್ಲ, ಅವ್ರ ಕುಟುಂಬದವ್ರು ಕೊಡಂಗಿಲ್ಲ. ಗದ್ಲಾಕ ಯಮುನಾ ನದಿ ಮೇಲೆ ಹೋಗಿ ಸುಟ್ಬಿಡ್ತಾರೆ. ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಅವ್ರ ಜೊತೆಗೆ ಇನ್ನೊಬ್ಬ ಆಗಿದ್ದಾವ ಅಂದ್ರೆ ವಿರೂಪಾಕ್ಷಪ್ಪ ಅಂಗಡಿ ಅಂತಕ್ಕಂಥ ನಮ್ಮ ಲಿಂಗಾಯತ ಸಮಾಜ ಕರ್ನಾಟಕದವ, ಹಾವೇರಿ ಅವರು. ಅದಕ್ಕೆ ಈ ಹಾವೇರಿ ಪರಂಪರೆ ಬಗ್ಗೆ ಸಾಕಷ್ಟು ಸಾಹಿತ್ಯಿಕ ಶೈಲಿಯೊಳಗ, ಉತ್ತಮ ಶೈಲಿಯೊಳಗ ಕಸ್ತೂರಮ್ಮ ದಳವಾಯಿ ಅವ್ರು ಹೇಳಿದ್ರು, ಬಹಳ ಮುಗ್ಧ ಸ್ವಭಾವ. ಏನ್ ಹೇಳಿದ್ರು ಹುಂಟು ಸರ್ ಅಂತ ಹೇಳ್ತಾರ. ದೊಡ್ಡ ಮನಸ್ಸು, ಒಳ್ಳೊಳ್ಳೆ ಕೃತಿಗಳನ್ನು ಮಾಡ್ಯಾರ. ಅವ್ರಿಗೆ ಇನ್ನೂ ಒಳ್ಳೇದಾಗ್ಲಿ. ತಮ್ಮೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾರೆ. ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ಶರಣು. ಧನ್ಯವಾದಗಳು ಸರ್. ನೀವ್ ಹೇಳಿದ್ದು ನಿಜ. ನಮ್ ಎಷ್ಟೋ ವಿಚಾರಗಳು, ಸತ್ಯಾಸತ್ಯತೆಗಳು ಬಹಳಷ್ಟು ಮರೆಯಾಗಿವೆ ಇತಿಹಾಸದಲ್ಲಿ. ಅದನ್ನ ಹೆಕ್ಕಿ ತೆಗೆದು ಇನ್ನೊಮ್ಮೆ ಪುನರ್ರಚನೆ ಮಾಡ್ಬೇಕಾದದ್ದು ಎಲ್ಲರ ಕರ್ತವ್ಯ. ಎಷ್ಟೋ ಜನ ನಮ್ಮ ವಿದ್ಯಾರ್ಥಿನಿ ಕೂಡ ನಮ್ಮ ರಮ್ರಾ ದಿವಾಕರ್ ಅವ್ರ ಬಗ್ಗೆ ಸ್ವತಂತ್ರ ಚಳವಳಿಯಲ್ಲಿ ಕರ್ನಾಟಕದ ಏಕೀಕರಣದಲ್ಲಿ ರಮ್ರಾ ದಿವಾಕರ್ ಅವರ ಪಾತ್ರದ ವಿಶ್ಲೇಷಣೆ ಮಾಡಿದರು. ಎಷ್ಟೋ ಜನ ಎಲೆಮರೆಕಾಯಿಗಳಂತೆ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿ ಮಡದಿರ್ತಕ್ಕಂಥ ಎಷ್ಟೋ ಇತಿಹಾಸಗಳು ನಮಗೆ ರಚನೆ ಆಗ್ಬೇಕಾಗಿವೆ. ಅಷ್ಟೇ ಅಲ್ಲ, ಈ ಜನಪದರು ನಿಜವಾದಂಥ ಅವರು ಇತಿಹಾಸ ಪ್ರಜ್ಞೆಗಳಂತ ನಿಜವಾದಂಥ ಜ್ಞಾನಿಗಳಂದ್ರೆ ಅವರು. ಸಾಕಷ್ಟು ಇತಿಹಾಸವನ್ನು ನಾವು ಜನಪದೀಯರಲ್ಲಿ ನೋಡ್ತೀವಿ. ಅವುಗಳನ್ನೆಲ್ಲ ಕಲೆಕ್ಟ್ ಮಾಡಿ ಆ ಮೂಲಕ ಮತ್ತೊಮ್ಮೆ ಸಂರಚನೆ ಆಗ್ಬೇಕಾಗಿದೆ. ಸೊ ಧನ್ಯವಾದಗಳು ಸರ್. ತಮಗೆ ಬಹಳ ಅದ್ಭುತವಾಗಿ ಮಾರ್ಗದರ್ಶನ ನೀಡಿದ್ದೀರಿ. ಈಗ ಯಾರಾದ್ರೂ ಪ್ರಶ್ನೆಗಳನ್ನ ಕೇಳೋರಿದ್ರೆ ದಯವಿಟ್ಟು ಕೇಳ್ಬೇಕು. ಸೊರಟು ಸರ್ ಮಾತಾಡಿ ಸರ್. FB ಸೊರಟು ಸರ್. ಸೊರಟು ಸರ್. ಸೊರಟು ಸರ್. ಆಯ್ತು ಮೇಡಮ್. ಎಲ್ಲ ಶರಣು ಬಂಧುಗಳಿಗೆ ಈ ಶರಣಾರ್ಥಿಗಳು. ಬಹುಶಃ ಇದು ಗೂಗಲ್ ಮೀಟ್ ಕಾರ್ಯಕ್ರಮ ಪಟ್ಟಣ್ ಸರ್ ಒಂದು ಅನುಭವ ಮಂಟಪದ ಎಲ್ಲ ಅಮರ ಗಣಾಂಗಗಳ ರೂಪದಲ್ಲಿ ಬಹಳ ಅದ್ದೂರಿಯಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಅಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನನ್ನೆಲ್ಲ ಹಿರಿಯ ಬಂಧುಗಳ ಪವಿತ್ರ ಚರಣಗಳಿಗೆ ಪ್ರಣಾಮ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಾಮಿ ರಾಮ್ ತೀರ್ಥರು ಒಂದು ಮಾತು ಹೇಳ್ತಾರೆ. ಬಹುಶಃ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತ ಬಂದೂಕುಗಳಿಗಿಂತ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟ ಬಂಧುತ್ವದಿಂದ ಕೂಡಿದಂಥದ್ದು. ಎರಡನೇದ್ದು,
ವ್ಯಕ್ತಿ ಮತ್ತು ರಾಷ್ಟ್ರ ಬೇರೆ ಅಲ್ಲ, ಒಂದು ನಾಣ್ಯದ ಎರಡು ಮುಖಗಳು. ಸ್ವಾಮಿ ರಾಮ್ ತೀರ್ಥರು ಒಂದ್ ಮಾತು ಹೇಳ್ತಾರ, ಪ್ರತಿ ಭಾರತೀಯ ಪ್ರಾತಃ ಕಾಲ ಎದ್ದ ತಕ್ಷಣ ನಾನೇ ಭಾರತ ಅಂತ ಅನ್ಬೇಕು, ಮಧ್ಯಾಹ್ನ ಪ್ರಸಾದ ಮಾಡ್ಬೇಕಾದ್ರೂ ನಾನೇ ಭಾರತ ಅಂತ ಅನ್ಬೇಕು, ರಾತ್ರಿ ವೇಳೆಯೊಳಗ ಹಾಸಿಗೆಗೆ ಹೋಗ್ಬೇಕಾದ್ರೆ ನಾನೇ ಭಾರತ ಅಂತ ಅನ್ಬೇಕು. ಪ್ರತಿ ಮಾನವನ ದೇಹ ಭಾರತದ ನಕ್ಷೆ ಹಾಗೆ ಇದೆ. ನನ್ನ ಮುಕುಟಮಣಿಯೇ ಜಮ್ಮು ಮತ್ತು ಕಾಶ್ಮೀರ್, ನನ್ನ ಮೆದುಳೆ ಶ್ರೀನಗರ್, ನನ್ನ ಕುತ್ತಿಗೆಯೇ ಹಿಮಾಚಲ್ ಪ್ರದೇಶ್, ನನ್ನ ಎರಡು ಕಣ್ಣುಗಳೇ ಅಮರ್ನಾಥ್ ಮತ್ತು ಕೇದಾರ್ನಾಥ್, ನನ್ನ ಹೃದಯವೇ ದೆಹಲಿ, ನನ್ನ ಸೊಂಟವೇ ವಿಂಧ್ಯ ಸಾತ್ಪುಡ ಅಮರಕಂಟಕ ಬುಂದೇಲ್ಖಂಡ ಬೆಟ್ಟಗಳು, ನನ್ನ ಎರಡು ಕಿಡ್ನಿಗಳೇ ಬೆಂಗಳೂರು ಮತ್ತು ಹೈದರಾಬಾದ್, ನನ್ನ ಪಾದ ಪದ್ಮಂಗಗಳೇ ಕನ್ಯಾಕುಮಾರಿ. ನಾನು ನಡೆದರೆ ಭಾರತ ನಡೆದಂತೆ, ನಾನು ನುಡಿದರೆ ಭಾರತ ನುಡಿದಂತೆ, ನಾನೇ ಭಾರತ ಅಂತಕ್ಕಂಥ. ಯಾವ ದೇಶ ಪ್ರಪಂಚದ ಬಹುರಾಷ್ಟ್ರಗಳಲ್ಲಿ ಸ್ವಾತಂತ್ರ್ಯದ ಇತಿಹಾಸವನ್ನ ನಾವು ಕಂಡುಕೊಂಡಾಗೆ ಭಾರತದ ಇತಿಹಾಸ, ಸ್ವಾತಂತ್ರ್ಯದ ಸಂಗ್ರಾಮ ಬಹಳ ವೈಭವಪೂರ್ಣವಾದಂಥದ್ದು. ಇವತ್ತ ಶರಣ ಬಂಧುಗಳಲ್ಲಿ ನಾನು ವಿಜ್ಞಾಪನೆ ಮಾಡೋದು ಏನಂದ್ರೆ, ವಿನಮ್ರವಾದಂತ ವಿಜ್ಞಾಪನೆ ಏನಂದ್ರೆ, ಶರಣ ಬಂಧುಗಳು ದೇಶಕ್ಕಾಗಿ ಸಮಾಜಕ್ಕಾಗಿ ಪ್ರಾಣವನ್ನ ಕೊಟ್ರೆ ನಾವು ಲಿಂಗೈಕ್ಯರು ಅಂತ ಕರಿತೀವಿ. ದಾನಿಗಳು ಗೃಹಸ್ಥರು ಪ್ರಾಣವನ್ನ ಕೊಟ್ರೆ ಅದಕ್ಕ ಶಿವಾಧೀನರಾದ್ರಂತ ಅಂತೀವಿ. ಈ ದೇಶಕ್ಕಾಗಿ ಮೈಲಾರ್ ಮಾದೇವಪ್ಪನಂತವ್ರು, ದಳವಾಯಿ ಮೇಡಮ್ ಅವ್ರು ಬಹಳ ಚಂದ ಮಾತಾಡಿ, ಈ ದೇಶಕ್ಕಾಗಿ ಪ್ರಾಣವನ್ನ ಅರ್ಪಣೆ ಮಾಡಿದವರ ಸಂಖ್ಯೆ ಒಟ್ಟು ಇತಿಹಾಸದಲ್ಲಿ 6 ಲಕ್ಷಕ್ಕಿಂತ ಹೆಚ್ಚಿದೆ ಸರ್. ಎರಡನೇದ್ದು, ನೇಣುಗಂಬವನ್ನ ಚುಂಬಿಸಿ ಅಂಡಮಾನ್ ಮತ್ತು ನಿಕೋಬಾರ್ದಲ್ಲಿ ಬ್ರಿಟಿಷರು ಪ್ರತ್ಯೇಕವಾದಂತ ಕಠಿಣ ಶಿಕ್ಷಣಗಾಗಿ CS ಅಂತಕ್ಕಂಥ ಜೈಲನ್ನ ಕಟ್ಟಿದ್ರು. ಆ ಜೈಲಿನಲ್ಲಿ ಇರ್ತಕ್ಕಂಥ 6,000 ಕೊಠಡಿಗಳಲ್ಲಿ ಕೈದಿಗಳು ಹಾಕಿರ್ತಕ್ಕಂಥ ಆ ಕೊಠಡಿಯೊಳಗ ಮಲಮೂತ್ರ ಪ್ರತಿ ರೂಮಿನಲ್ಲಿ ಹರಿದು ಬರ್ಬೇಕು. ಹಿಂಸೆಯಿಂದ ಆ ರಾಷ್ಟ್ರಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ದೇಶಭಕ್ತರನ್ನ ಹಿಂಸಿಸಿ ಕೊಲ್ಲಲ್ಪಡ್ತಕ್ಕಂಥ ಒಂದ್ ಏನಾದ್ರು ತಾಣಿತ್ತಂದ್ರೆ ಅದು CS ಅಂತಕ್ಕಂಥ ಜೈಲು. ಅಲ್ಲಿ ಸುಮಾರಾಗಿ 30,000 ರಿಂದ 40,000 ಜನ CS ಜೈಲಿಗೆ ಹೋಗಿ ಬಂದಂತ ಪುಣ್ಯಾತ್ಮರು ಈ ದೇಶದಲ್ಲಿ ಇದ್ದಾರೆ. ಅದಕ್ಕೊಬ್ಬ ದಾರ್ಶನಿಕರು ಒಂದ್ ಮಾತು ಹೇಳ್ತಾರ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮವು ನೆತ್ತರದ ಸಾಗರದ ಮೇಲೆ ಹರಿದು ಬಂದಂತ ಒಂದು ಭಾವೈಕ್ಯತೆ ಅಂತ ಕರೀತಾರೆ. ಬಹುಶಃ ಅಂತ ಪುಣ್ಯಾತ್ಮರು, ಅಂತ ದೇಶಭಕ್ತರು ನಮ್ಗೆಲ್ಲ ಕಾಣದೆ ಹೋದ್ರೆ ಅಥವಾ ಈ ನಾಡಿನಲ್ಲಿ ಹುಟ್ಟೆ ಹೋಗಿದ್ರೆ ಭಾರತ ಇನ್ನೂ ಭವ್ಯ ಆಗ್ತಿರ್ಲಿಲ್ಲ ಅಂತಕ್ಕಂಥ ಭವ್ಯತೆಗೆ ಸಾಕಾರ. ಅದಕ್ಕೆ ರಾಷ್ಟ್ರಕವಿ ಕುವೆಂಪುರವರು ಹೇಳ್ತಾರ, ಆತ್ಮವಚ್ಚಿತವೆಂದು ಜನ್ಮಗಳು ಬಹುವೆಂದು ಮೃತ್ಯು ನಶ್ವರವೆಂದು ಭಾರತಿಗೆ ಜಯವೆಂದು, ನಾನಳಿವೆ ನೀನಳಿವೆ ನಮ್ಮೆಲವುಗಳ ಮೇಲೆ ಮೂಡುವುದು ನವಭಾರತದ ಲೀಲೆ. ಅಂತ ಭಾರತದ ಲೀಲೆಯನ್ನ ಮೊಳಗಿಸಿ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿರ್ತಕ್ಕಂಥವ್ರು ನಮ್ಮೆಲ್ಲ ಹಿರಿಯ ದಾರ್ಶನಿಕರು. ಅದು ಎಲ್ಲಿಂದಂದ್ರ ವೆಲ್ಲು ನಾಚಿಯಾರ್ದಿಂದ ಹಿಡ್ಕೊಂಡು ಇಂದಿನವರೆಗೂ ನಮ್ಮ ರಾಜಕಾರಣಿಗಳಾಗಿರ್ತಕ್ಕಂಥ ದೇಶಪ್ರೇಮಿ ನರೇಂದ್ರ ಮೋದಿವರೆಗೂ ಸಾವಿರಾರು ಜನ ತಮ್ಮ ಉಂಡು ನಿನ್ನೆ ಮಾತಾಡ್ತಾ ಇದ್ರು ಉಪನ್ಯಾಸಕರು. ನಮ್ಮ ಯೋಧರು ದೇಶಪ್ರೇಮಿಗಳು ತಮ್ಮ ಜೀವನವನ್ನು ಹೆಂಗ್ ಮಾಡಿದ್ರ ಅಂದ್ರ ಉಂಡಿ ಬೀಸಾಕತಕ್ಕಂತ ಎಲಿ ರೂಪದಲ್ಲಿ ರಕ್ತವನ್ನ ಚೆಲ್ಲಾಡಿ ಪ್ರಾಣವನ್ನ ಕೊಟ್ಟು ನೇಣುಗಂಬವನ್ನ ಚುಂಬಿಸಿ ತಾವು ಮದುವೆ ಆಗಿಂದ ಧರ್ಮ ಪತ್ನಿಯನ್ನು ತಾಳಿ ಕಟ್ಟು ಮುಂದೆ ನೋಡಿದವ್ರು ಹಾಗೆ ಹೋಗ್ಬಿಟ್ರಿಲ್ಲ. ವೀರ ಸಂಗೊಳ್ಳಿ ರಾಯಣ್ಣ ಶಾಲೆಯ ಕಟ್ಟಿಯನ್ನು ಹತ್ಲಾರ್ದಂತ ಒಬ್ಬ ಯುವಕ ಕಿತ್ತೂರು ಚೆನ್ನಮ್ಮನ ಬಂಟನಾಗಿ ನಾಡಿಗೆ ಕೊಟ್ಟಂತ ದೇಯ ಭಕ್ತಿ ರಾಷ್ಟ್ರಪ್ರೇಮ ಇಂಗ್ಲೆಂಡದ ಇತಿಹಾಸದಲ್ಲಿ ಅದು ಉಲ್ಲೇಖ ಆಗ್ತಾ ಇದೆ. ಬಂಧುಗಳೇ, ಈ ಎಲ್ಲಾ ವಿಚಾರಗಳನ್ನ ನಮಗ್ ಪಟ್ಟಣ್ ಸರ್ ಅಂತ ಕೇಳಿದ್ರೆ ನಮಗ್ ಬಸವಣ್ಣವ್ರು, ಇಲ್ಲಿ ಮಾತಾಡೋರೆಲ್ಲರೂ ಅಮರ ಗಣಾಂಗಗಳು ನನ್ನ ದೃಷ್ಟಿಯೊಳಗೆ. ಅದಕ್ಕೆ ನಾನು ಹೇಳ್ತದ್ದೆ, ನನ್ನ ಮುಕುಟಮಣಿಯೇ ಬಸವಣ್ಣ, ನನ್ನ ಮೆದುಳೆ ಅಲ್ಲಮ್ಮ ಪ್ರಭು, ನನ್ನ ಶಿರವೇ ಹಡಪದ ಅಪ್ಪಣ್ಣ, ನನ್ನ ಹೃದಯವೇ ಅನುಭವ ಮಂಟಪ ಮತ್ತು ಮಹಾಮನೆ, ನನ್ನ ಸೊಂಟವೇ ವಚನ ಸಾಹಿತ್ಯ, ನನ್ನ ಪಾದ ಪದ್ಮಂಗಗಳೇ ಕೂಡಲ ಸಂಗಮ, ನಾನು ನಡೆದರೆ ಬಸವ ನಡೆದಂತೆ, ನಾನು ನುಡಿದರೆ ಬಸವ ನಡೆದಂತೆ, ನಾನೇ ಭಾರತ ಅಂತಕ್ಕಂಥ, ನಾನೇ ಬಸವ ಅಂತಕ್ಕಂಥದ್ದು ನಾನು ಅನ್ಕೊಂತ. ಅದಕ್ಕೆ ಅಂತ ಶರಣ ಸಾಹಿತ್ಯದ ಮೂಲಕವಾಗಿ ಇಂದಿನ ರಾಷ್ಟ್ರ ಪ್ರೇಮಿಗಳ ಒಂದು ಉಪನ್ಯಾಸ ಇಟ್ಟಿದಂತ ಅಣ್ಣ ಪಟ್ಟಣ ಸರ್ ಅವರ ಪವಿತ್ರ ಚರಣಗಳಿಗೆ ಕೇಳಿಗರಿಗೆ ಎಲ್ಲರಿಗೂ ವಂದಿಸಿ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು ಸರ್.
ಧನ್ಯವಾದಗಳು ಸರ್. ನಿಜ, ನೀವು ಹೇಳಿದ್ರಲ್ಲಿ ಯಾವ ಆ, ಮಿಥ್ಯಾರ್ಥ ಇಲ್ಲ. ಬಹಳಷ್ಟು ಸಂದರ್ಭದಲ್ಲಿ ನಮ್ಗೆ ಚರಿತ್ರೆಕಾರರು ಇರ್ಬೋದು ಅಥವಾ ಎಷ್ಟೋ ವಿಚಾರಗಳು ಮರ್ತು ಹೋಗಿರ್ತೀವಿ, ಮತ್ತೆ ಅದನ್ನ ಉಲ್ಲೇಖ ಮಾಡಿರಂಗಿಲ್ಲ. ಹಂಗಾಗಿ ಸತ್ಯಾಸತ್ಯತೆಗಳು ಮುಚ್ಚಿ ಹೋಗಿರ್ತವೆ, ಅವುಗಳ ಶೋಧನೆ ಆಗ್ಬೇಕಾಗಿದೆ. ಇನ್ನು ನಮ್ಮ ವೇದಿಕೆ ಏನಿದೆಯಲ್ಲ, ನಿಜವಾಗಿಯೂ ಆ ಅನುಭವ ಮಂಟಪದ ಏನು ಚಿಂತನಾಗಾರ ಇತ್ತೋ ಅದಕ್ಕೂ ಮಿಗಿಲಾಗಿ ಕೆಲಸ ಮಾಡ್ತಿದೆ. ಅದಕ್ಕೆ ನಮ್ಮ ಎಲ್ಲಾ ಮಹನೀಯರು ತಮ್ಮ ತಮ್ಮ ಶ್ರಮಕ್ಕೆ ತಕ್ಕ ಹಾಗೆ ತಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಬಹಳಷ್ಟು ಕಾರ್ಯಗಳು ನಡಿಬೇಕಾಗಿದೆ, ನಡೀತಾ ಇವೆ. ನೋಡಿ, ಒಂದು ಶ್ರಾವಣ ಮಾಸ ಅತ್ಯಂತ ಮಂಗಳ ಮಾಸ ಅಂತಾನೆ ಹೇಳ್ಬೋದು. ಈ ಒಂದು ತಿಂಗಳವರೆಗೆ ನಮ್ಮ ವೇದಿಕೆಯಲ್ಲಿ ಉಪನ್ಯಾಸಗಳು, ಅನುಭವಗಳು ನಡೀತಾನೆ ಇವೆ. ಎಷ್ಟೋ ಜನ ಇತಿಹಾಸದಲ್ಲಿ ಮುಚ್ಚಿ ಹೋದಂತವ್ರು ಅಥವಾ ಮರೆತು ಹೋದಂತಹ ವ್ಯಕ್ತಿಗಳ ಮರು ಚಿಂತನೆ ಇಲ್ಲಿ ಮಾಡಲಾಗಿದೆ. ಸೊ ಧನ್ಯವಾದಗಳು ಸರ್. ಮತ್ತೆ ಯಾರಾದ್ರೂ ಇದ್ರೆ ದಯವಿಟ್ಟು ಮಾತಾಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಗಂಗಾಧರ್ ಸರ್ ಮಾತಾಡಿ ಸರ್. ನೂರು ದೇವರುಗಳ ನೂಕಾಚೆ ದೂರ, ಪೂಜಿಸು ಭಾರತ ಮಾತೆಯ ಈಗ. ರಸಋಷಿ ಕುವೆಂಪುರ ಮಾತಿನಂತೆ ಇವತ್ತು ನಾವು ಭಾರತ ಮಾತೆಯನ್ನು 79ನೆಯ ಸ್ವಾತಂತ್ರ್ಯದ ನೆನೆಯುವಂತ ಪ್ರಸಂಗ ಇವತ್ತಿದೆ. ಹೋರಾಟದ ಹೆಜ್ಜೆಗಳ ಬಗ್ಗೆ ಕಸ್ತೂರಿ ಮೇಡಮ್ ಬಹಳ ಡೀಟೇಲ್ ಆಗಿ ಹೇಳಿದ್ರು. ಅದರಲ್ಲಿ ನಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ, ಸಾಬರಮತಿ ಸಿದ್ದಮ್ಮ ಅವರ ವಿವರನೂ ಇತ್ತು. ಎಷ್ಟೋ ಜನ ಕಿತ್ತೂರು ಚೆನ್ನಮ್ಮ, ಕೆಳದಿ ಸಾಕಷ್ಟು ಮಲ್ಲಮ್ಮಗಳು ಆಗಿ ಹೋಗಿದ್ದಾರೆ, ಅವ್ರನ್ನ ನಾವು ಇವತ್ತು ಸ್ಮರಿಸಿದೆವು. ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಕಳೆದ ತಿಂಗಳು ನಮ್ಮ ಶಶಿಕಾಂತ್ ಅವರ ಒಂದು ಪ್ರಯತ್ನ ಬಿಜಾಪುರದಲ್ಲಿ ನಡೆದಿತ್ತು. ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದಲ್ಲಿ ಮೂರ್ತಿ ವಿನ್ಯಾಸ, ಅದರಂತೆ ಬಿಜಾಪುರದಲ್ಲಿ ಬಸವನ ಹೆಸರು ಮತ್ತು ರಸ್ತೆಗಳಿಗೆ ಸ್ವತಂತ್ರ ಸೇನಾನಿ ಹೋರಾಟಗಾರರ ಹೆಸರು ಇಡುವುದು. ಆ ನೆಲೆಯಲ್ಲಿ ಅದರದ್ದು ಇಫೆಕ್ಟ್ ಆಯ್ತು ಏನೋ. ಸಿಂದಿಗೆಯಲ್ಲಿ ಇವತ್ತು ಆಗಸ್ಟ್ 15 ಇವತ್ತು MM ಕಲಬುರ್ಗಿ ಅವರ ರಸ್ತೆ, ಬಿಜಾಪುರದಿಂದ ಊರಿಗೆ ತೋಂಟದಾರ ಶ್ರೀಗಳು, ಬಹಳ ಒಬ್ಬ ದೊಡ್ಡ ಬಸವ ತತ್ವದ ಅನುಯಾಯಿಗಳು, ತೋಂಟದ ಶ್ರೀಗಳ ರಸ್ತೆ, ರೇಚಿಯ ರೌಡಿಗಾರ್, ಹೀಗೆ ಸಾಕಷ್ಟು ಹೋರಾಟಗಾರರು, ಸ್ವತಂತ್ರ ಸೇನಾನಿಗಳು, ಸಾಹಿತಿಗಳ ಹೆಸರನ್ನು ಇವತ್ತು ಸಿಂದಗಿಯ ಈ ಒಂದು ಟೌನ್ ಮುನ್ಸಿಪಾಲಿಟಿ ಆ ಕೆಲಸವನ್ನು ಮಾಡಿದೆ. ಇದಕ್ಕೆ ಬಹುಶಃ ನಮ್ಮ ಪ್ರೇರಣೆ ಇರ್ಬೋದು ಅಂತ ನನಗೆ ಬಹಳ ಹೆಮ್ಮೆಯಿಂದ ಅನಿಸ್ತು. ನಾವು ಕಳೆದ ತಿಂಗಳು ಹೋರಾಟ ಮಾಡಿದ್ದರ ಪ್ರೇರಣೆ ಇತ್ತೋ ಏನೋ, ಇವತ್ತು ಅದು ಸಿಂದಗಿಯಲ್ಲಿ ವಿಶೇಷವಾಗಿ ಕಲಬುರ್ಗಿ ಹೆಸರಿನಿಂದ ಒಂದು ದೊಡ್ಡ ರಸ್ತೆ ಇವತ್ತು ಅವರ ಹೆಸರಿನಿಂದ ನಡೀತಿದೆ. ಆಗಸ್ಟ್ 15 ಇವತ್ತು ಬಹಳ ಪವಿತ್ರವಾದ ದಿವಸ. ವಿಶ್ವಕ್ಕೇನೆ ತತ್ವಜ್ಞಾನದ ಒಂದು ದೀಕ್ಷೆಯನ್ನು ಕೊಟ್ಟಂತ ಅರವಿಂದ್ ಘೋಷರ ಜನ್ಮದಿನಾನು ಇವತ್ತೇ. ಅರವಿಂದ್ ಘೋಷರದಿತ್ತು ವಿಶ್ವಗುರು, ಎಂದೋ ಭಾರತ ವಿಶ್ವಗುರು, ತತ್ವಜ್ಞಾನದ ನೆಲೆಯಲ್ಲಿ ಎಂದೋ ಆಗಿಬಿಟ್ಟಿದೆ ಅಂತ ಅವರ ಭಾವ ಇವತ್ತು ನಾವು ಕಾಣ್ತಿದ್ದೇವೆ. ಅದರ ನೆಲೆಯಲ್ಲಿ ನಮ್ಮ ಮಧುರಚಂದ್ರರು ಅಗಲಿದ್ದ ದಿವಸ ಒಂದು ಇವತ್ತ. ಆಮೇಲೆ ನಮ್ಮ ಎಲ್ಲರೂ ಶ್ರದ್ಧಾಂಜಲಿಯನ್ನು ಅರ್ಪಿಸಬೇಕಂತೂ ಕಲ್ಯಾಣ ಕರ್ನಾಟಕದ ಎಂಟನೆಯ ಪೀಠಾಧಿಪತಿ ಕಲಬುರ್ಗಿಯ ಶರಣಬಸಪ್ಪನವರು, ನಮ್ಮ ಅಳಗುಂಡಿಗೆಯ ಶರಣಬಸಪ್ಪನ ಇವರಾದ ಶರಣಬಸಪ್ಪನವರು 99ನೇ ವಯಸ್ಸಿನಲ್ಲಿ ಇವತ್ತು ಅಸ್ತಂಗತವಾಗಿದ್ದು ಒಂದು ವಿಶೇಷ. ನಮ್ಮ ವೇದಿಕೆ ಎಲ್ಲರ ಪರವಾದಂತ ಶ್ರದ್ಧಾಂಜಲಿ ಅಗಲಿದೆ. ಅವರು ಒಂದು ನರ್ಸರಿ ಸ್ಕೂಲ್ ಹಿಡಿದು ಮೆಡಿಕಲ್ ಕಾಲೇಜ್ ಅಂತ ತೆಗೆದಂತ ಶಿಕ್ಷಣ ಪ್ರೇಮಿ ಅವರು ಡಾಕ್ಟರ್ ಶರಣಬಸಪ್ಪ ಅಪ್ಪ. ಈ ನೆಲೆಯಲ್ಲಿ ಈ ಒಂದು ದಿವಸ ಬಹಳ ಹೋರಾಟದ ಹೆಚ್ಚುಗಳನ್ನು ಕಸ್ತೂರಿ ಮೇಡಮ್ ಅವರು ಬಹಳ ವಿಶೇಷವಾಗಿ ಹೇಳಿದ್ರು. ಅದಕ್ಕೆ ಪೂರಕವಾದಂತ ಎಲ್ಲಾ ವಿಷಯಗಳನ್ನು ಎಲ್ಲ ಹೊಸ ಹೊಸ ಹೆಸರುಗಳು. ನನಗೆ ಇನ್ನೊಂದು ಹೊಸರೆತ್ತಿ ಹಳ್ಳಿಕೇರಿ ಗುದ್ಲಪ್ಪ ಅನ್ನೋ ಹೆಸರೊಂದು ಬರ್ತದೆ. ಅದು ನಾವು ಬಹುಶಃ ಇನ್ನೊಂದು ವಿಷಯ, ಮತ್ತೊಮ್ಮೆ ನಮ್ಮ ಶಶಿಕಾಂತ್ ಅವ್ರು ಹೇಳ್ಬೋದು. ಅವರು ಹೋರಾಟದವರು, ಸ್ವತಂತ್ರ ಸೇನಾನಿಯೋ ಏಕೀಕರಣದವರು. ಈ ನೆಲೆಯಲ್ಲಿ ಬಹಳ ಇವತ್ತು ಅರ್ಥಪೂರ್ಣವಾದ ಸ್ವತಂತ್ರದ ಒಬ್ಬ ಹೋರಾಟಗಾರರನ್ನು ಸ್ಮರಿಸಿದಂತ ಹೆಗ್ಗಳಿಕೆ ನಮ್ಮ ಎಲ್ಲ ವೇದಿಕೆಗಳಿಗೆ ಎಲ್ಲರಿಗೂ ಶರಣಾರ್ಥಿ.
ಧನ್ಯವಾದಗಳು ಸರ್. ಬಿರಾದರ್ ಸರ್, ಬಿರಾದರ್ ಸರ್ ಸುಭಾಷ್ ಚಂದ್ರ ಸಕ್ರೋಜಿ ಅವ್ರು ಮಾತಾಡ್ಲಿ. ಸಕ್ರೋಜಿ ಸರ್ ಮಾತಾಡ್ರಿ ಸರ್, ಹಿರಿಯರು. ಸಕ್ರೋಜಿ ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಕ್ ಬರ್ತದೆ ನೋಡ್ರಿ. ಮಾತಾಡ್ರಿ ಸರ್. ಹಾ, ಇಲ್ಲ, ಈ ಮೈಲಾರ ಮಹಾದೇವಪ್ಪನ ಬಗ್ಗೆ ನಾನು ಕೇಳಿದ್ದೆ. ಮತ್ತು ನಾನು ಅದರಲ್ಲಿ ನಾನು ಬರೆದ ಒಂದು ಪುಸ್ತಕ ಇದೆ, ಇತಿಹಾಸದ ಪುಟಗಳಿಂದ ಅಂತ ಹೇಳಿ. ಅದರಲ್ಲಿ ಒಮ್ಮೆ ಪೇಪರ್ದಲ್ಲಿ ಬಂದಿತ್ತು, ಅದನ್ನು ತಗೊಂಡು ನಾನು ಕಾಪಿ ಮಾಡಿ ಇತಿಹಾಸದ ಪುಟಗಳು ಅದರಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ. ಅವರ ಚರಿತ್ರೆ ಅದು ನೋಡಿ ನನಗೆ ಬಹಳ ಸಂತೋಷ ಆಯಿತು. ಇಂಥ ಸ್ವಾತಂತ್ರ್ಯ ಲೀಡರ್ಸ್ ಟೋಟಲ್ ಅಬೌಟ್ 330 ಸ್ವಾತಂತ್ರ್ಯ ಲೀಡರ್ಗಳ ಬಗ್ಗೆ ಒಂದು ಪುಸ್ತಕ ಬರೆದಿದ್ದೀನಿ. ಅದರಲ್ಲಿ ಮೈಲಾರ ಮಹಾದೇವಪ್ಪ ಇವ್ರದ್ದು ಕೂಡ ಬರ್ತಾ ಇದೆ. ಅದಕ್ಕೆ ನನಗೆ ಬಹಳ ಸಂತೋಷ ಆಯ್ತು ಇವತ್ತು ಕೇಳಿ. ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದಗಳು ಸರ್. ಸಾಧ್ಯವಾದ್ರೆ ನಮಗೂ ಆ ಪುಸ್ತಕವನ್ನ ತಗೋತೀವಿ ಸರ್. ನಮಗೂ ಮತ್ತೆ ಮಾತಾಡೋದಕ್ಕೆ ದಯವಿಟ್ಟು ತಮ್ಮ ಹಂಚಿಕೆಗಳನ್ನ ತಗೋಬೇಕು. ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಡಮ್. ಮಾತೋಶ್ರೀ ಶಾರದಾ ಪಾಟೀಲ್ ಮೇಡಮ್ ಅವರು ಅದಾರನ್ರಿ? ಇಲ್ಲ. ಸರ್ ನೆಕ್ಸ್ಟ್ ಹೋಗೋಣ. ಹಾ ತೋಡ್ರಿ. ಈಗ ಇಷ್ಟೊತ್ತವರೆಗೂ ಬಹಳಷ್ಟು ಜನ ಮಾತಾಡಿದ್ರು, ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡ್ರು. ಎಷ್ಟೋ ವಿಚಾರಗಳು ಹೀಗೇನೆ ಇಂಥ ವೇದಿಕೆಯಲ್ಲೇನೆ ಚಿಂತನ ಮಂಥನ ಆಗುವಂಥದ್ದು. ಈಗ ಕೊನೆಯದಾಗಿ ಶರಣು ಸಮರ್ಪಣೆ ಶರಣೆ ರತ್ನಕ್ಕ ಬಿರಾದಾರ್ ಅವರಿಂದ. ಮೇಡಮ್ ಅವ್ರು ಕೇಳಿಸ್ತಾ ಇದೆ? ಹಾ ಕೇಳಿಸ್ತಾ ಇದೆ, ಮಾತಾಡ್ರಿ ಮೇಡಮ್. ಓಕೆ. ಪಟ್ಟಣ ಸರ್ ಅವರಿಗೆ ಒಂದು ಶರಣಾರ್ಥಿ ಅಂತ ಹೇಳ್ತಾ, ವಚನ ಅಧ್ಯಯನ ವೇದಿಕೆ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣೆ ಸುಧಾ ಪಾಟೀಲ್ ಅವರ ತಂದೆಯವರಾದ ಲಿಂಗೈಕ್ಯ BM ಪಾಟೀಲ್ ಹಾಗೂ ಅವರ ತಾಯಿಯವರಾದ ಲಿಂಗೈಕ್ಯ ಶ್ರೀಮತಿ ಅಕ್ಕ ಮಹಾದೇವಿ ಪಾಟೀಲ್ ಗದಗ್ ಅವರ ಸ್ಮರಣಾರ್ಥ ಹಮ್ಮಿಕೊಂಡ ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಇಂದಿನ ಶರಣ ಸತ್ಸಂಗ ಕಾರ್ಯಕ್ರಮದಲ್ಲಿ ವಚನ ಪ್ರಾರ್ಥನೆ ಮಾಡಿದ 320 ಇಂದಿನ ಶರಣೆ ಸತ್ಸಂಗ ಕಾರ್ಯಕ್ರಮದಲ್ಲಿ ವಚನ ಪ್ರಾರ್ಥನೆ ಮಾಡಿದ ಶರಣೆ ಸುಗುಣಾ ಮಲ್ಲೇಶಿ ಅವರಿಗೆ ಮತ್ತು ಸ್ವಾಗತ ಪರಿಚಯ ಮಾಡಿಕೊಟ್ಟ ಶರಣೆ ವಿದ್ಯಾ ಮುಗ್ದುಮ ಅವರಿಗೆ ಶರಣಾರ್ಥಿಗಳು. ಸ್ವತಂತ್ರಕ್ಕಾಗಿ ಹೋರಾಟದ ಕಹಳೆ ಊದಿದ ಮತ್ತು ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಅತ್ಯಂತ ಹಿರಿಯ ಧೀಮಂತ ಹೋರಾಟಗಾರ ಸ್ವತಂತ್ರ ಸಿಂಹ ಮೈಲಾರ ಮಹಾದೇವನವರ ಕುರಿತು ತುಂಬಾ ಮನೋಜವಾಗಿ ಅತ್ಯಂತ ಉತ್ತಮವಾಗಿ ಉಪನ್ಯಾಸ ನೀಡಿದ ಕಸ್ತೂರಿ ದಳವಾಯಿ ಮೇಡಮ್, ಕನ್ನಡ ಸಹ ಪ್ರಾಧ್ಯಾಪಕರಾದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗದಗ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಅನಂತ ಶರಣಾರ್ಥಿಗಳು. ಅದೇ ರೀತಿ ಮಾರ್ಗದರ್ಶನ ನುಡಿಗಳನ್ನು ಆಡಿದ ವೇದಿಕೆಯ ಅಧ್ಯಕ್ಷರು ತುಂಬಾ ಅರ್ಥಪೂರ್ಣವಾದ ಮೌಲಿಕ ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡರು ಡಾಕ್ಟರ್ ಶಶಿಕಾಂತ್ ಪಟ್ಟಣ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಭಕ್ತಿಯ ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮಕ್ಕೆ ವಚನ ಮಂಗಲ ಮಾಡಲಿರುವ ಶರಣೆ ಬನಶ್ರೀ ಅತ್ತಿ ಅವರಿಗೂ ಸುಂದರವಾಗಿ ಕಾರ್ಯಕ್ರಮ ನಿರೂಪಣೆ ಮಾಡಲಿರುವ ಡಾಕ್ಟರ್ BM ತಾರಾ ಅವರಿಗೂ ನಮ್ಮೆಲ್ಲರ ಪರವಾಗಿ ಅನಂತ ಶರಣಾರ್ಥಿಗಳು. ಈ ಸಂವಾದದಲ್ಲಿ ಪಾಲ್ಗೊಂಡ ಎಲ್ಲ ಬಸವ ಭಕ್ತರಿಗೂ ನನ್ನ ಅನಂತ ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಶರಣಾರ್ಥಿಗಳು. ಧನ್ಯವಾದಗಳು ಮೇಡಮ್. ಎಲ್ಲರನ್ನ ಅತ್ಯಂತ ಆತ್ಮೀಯವಾಗಿ ಎಲ್ಲರಿಗೂ ಧನ್ಯವಾದ. ಶರಣು ಸಮರ್ಪಣೆ ಮಾಡಿದ್ದೀರಿ. ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ಈಗ ಕೊನೆಯ ಹಂತ ವಚನ ಮಂಗಳ ಶರಣೆ ಬನಶ್ರೀ ಹತ್ತಿ ಅವರಿಂದ. ಎಲ್ಲರಿಗೂ ಶರಣಾರ್ಥಿಗಳು. ಹಸಿವಾದೋಡೆ ಭಿಕ್ಷಾನ್ನಗಳುಂಟು, ಹಸಿವಾದೋಡೆ
ಭಿಕ್ಷಾನ್ನಗಳುಂಟು. ತೃಷೆಯಾದೋಡೆ 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 ಕೆರೆ ಭಾವಿಗಳುಂಟು. ಹಸಿವಾದೋಡೆ ಭಿಕ್ಷಾನ್ನಗಳುಂಟು. ಶಯನಕ್ಕೆ ಹಾಳು ದೇಗುಲಗಳುಂಟು. ಶಯನಕ್ಕೆ ಹಾಳು ದೇಗುಲಗಳುಂಟು. ಚನ್ನಮಲ್ಲಿಕಾರ್ಜುನ ದೇವಾ ದೇವಾ ಚನ್ನಮಲ್ಲಿಕಾರ್ಜುನ ದೇವಾ ದೇವಾ ಆತ್ಮಸಂಗಾತಕ್ಕೆ ನೀನೆನಗುಂಟು. ಆತ್ಮಸಂಗಾತಕ್ಕೆ ನೀನೆನಗುಂಟು. ಹಸಿವಾದೋಡೆ ಭಿಕ್ಷಾನ್ನಗಳುಂಟು. ಹಸಿವಾದೋಡೆ 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 ಭಿಕ್ಷಾನ್ನಗಳುಂಟು. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಬಹಳ ಸುಶ್ರಾವ್ಯವಾಗಿ ವಚನ ಮಂಗಳ ಮಾಡಿದ್ದೀರಿ. ತಮ್ಮೆಲ್ಲರಿಗೂ ಅನಂತ ಅನಂತ ಶರಣಾರ್ಥಿಗಳು. ಮತ್ತೆ ನಾಳೆ ಎಲ್ರೂ ಭೇಟಿಯಾಗೋಣ ಸಾಯಂಕಾಲ 5:30ಕ್ಕೆ. ಈ ಅತ್ಯಂತ ಪುಣ್ಯ ಶ್ರಾವಣ ಮಾಸದಲ್ಲಿ ನನಗೆ ಈ ಒಂದು ಅವಕಾಶ ನೀಡಿದ್ದಕ್ಕಾಗಿ ಸಂಘಟಕರಿಗೆ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿ.